ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. ಮುಖ್ಯವಾಗಿ ಈ ವಾರ ಭವಿಷ್ಯ ಕಾಯ್ತಿರ್ತೀರಿ. ಈ ವಾರದಲ್ಲಿ ಗ್ರಹಗಳ ಸ್ಥಿತಿ ಗತಿ ಎಲ್ಲಿದೆ ಹೇಗಿದೆ ಅಂತ ನೋಡ್ತಾ 21ನೇ ತಾರೀಕು ಜುಲೈ 2024 ಭಾನುವಾರ, ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯಣೆ, ಗ್ರೀಷ್ಮ ಋತು, ಆಷಾಢ ಮಾಸೆ, ಶುಕ್ಲ ಪಕ್ಷದ ಪೌರ್ಣಮಿ, ಉತ್ತರಾಷಾಢ ನಕ್ಷತ್ರ, ವಿಷ್ಕುಂಭ ಯೋಗ, ಭವಕರಣ. ಇವತ್ತಿನ ಪಂಚಾಂಗ ಫಲ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಗುರು ಪೌರ್ಣಮಿಯ ಶುಭಾಶಯ. ಎಲ್ಲರಿಗೂ ಆ ಗುರು ಬೃಹಸ್ಪತಿ ದೊಡ್ಡ ಗ್ರಹ. ಈ ಒಂದು ನವಗ್ರಹಗಳಲ್ಲಿ ತುಂಬ ಬುದ್ಧಿವಂತ ಗ್ರಹ, ಜ್ಞಾನ ಗ್ರಹ ಅನ್ನತಕ್ಕಂಥದ್ದು. ಅಂಥ ಒಂದು ಗುರುವಿನ ಅನ್ವೇಷಣೆ ಇಲ್ಲದೆ ನಾವು ಮಾಡುವ ಯಾವ ಕಾರ್ಯವಾದರೂ ಅರ್ಧದಲ್ಲಿರುತ್ತೆ. ಅದಕ್ಕೆ ಎಕ್ಸ್ಪರ್ಟ್ಸ್ ಅಂತ ಹೇಳ್ತಾರೆ. ಇಂಗ್ಲೀಷಲ್ಲಿ ಎಕ್ಸ್ಪರ್ಟ್ಸ್, ಅನುಭವಸ್ಥರು. ಎಷ್ಟೇ ದೊಡ್ಡ ವಿದ್ಯೆ ಕಲಿತಿದ್ರು ಕೂಡ ನಾವು ಅದು ಒಂದು ಗುರುಮುಖೇನವೇ ಕಲಿತು ಅದನ್ನು ಪ್ರಾಯೋಗಿಕ ಮಾಡ್ಕೊಳ್ಳೋದು. ಅದಕ್ಕೆ ಡಾಕ್ಟರ್ ಇಲ್ಲದಿದ್ದರೆ ಆರೋಗ್ಯವಿಲ್ಲ, ಹೌದಲ್ವಾ? ನಮಗೇನಾದರೂ ಒಂದು ಅನಾರೋಗ್ಯ ಆಗಿದೆ, ನಾವು ಮೆಡಿಸಿನ್ ಮಾಡ್ಕೋಬೋದು, ಏನೋ ತಲೆನೋ ಪ್ಯಾರಾಸಿಟಮಲ್ ಹಾಕೋತೀವಿ. ಅದೇ ಒಂದು ಅನುಭವಸ್ಥ ಡಾಕ್ಟರ್ ಹತ್ರ ಹೋದರೆ ಕೇಳ್ತಾರೆ, ಎಷ್ಟು ದಿನದಿಂದ ಇದೆ, ಯಾವಾಗ ತಲೆನೋವು ಬರುತ್ತೆ, ತಲೆನೋವು ಬಂದಾಗ ಏನಾಗುತ್ತೆ, ಯಾವ ರೀತಿ ನಿಮ್ಮ ದೇಹ ಸ್ಪಂದಿಸುತ್ತೆ, ಮಾತು ಸ್ಪಂದಿಸುತ್ತೆ, ಎಲ್ಲ ಕೇಳಿ ವೆರಿಫೈ ಮಾಡಿ ಒಂದು ಸ್ಕ್ಯಾನಿಂಗ್ ಹೇಳ್ತಾರೆ ಎಕ್ಸ್ಪರ್ಟ್ಸ್. ನೋಡಿ, ಇಲ್ಲೆಲ್ಲೋ ಒಂದು ಟ್ಯೂಮರ್ ಆಗಿದೆ, ಇಲ್ಲೆಲ್ಲೋ ಕ್ಲಾಟ್ ಆಗಿದೆ, ಬ್ಲಾಕ್ ಆಗಿದೆ, ಏನೂ ಇಲ್ಲ, ಇದು ಸಾಮಾನ್ಯ ತಲೆನೋವು, ಸ್ಟ್ರೆಸ್ಗಾಗ್ಬಿಟ್ಟಿದೆ, ಒತ್ತಡಕ್ಕಾಗ್ಬಿಟ್ಟಿದೆ, ತುಂಬ ದೊಡ್ಡ ಪ್ರಯಾಣ ಮಾಡಿದ್ರೆ 10 ಅವರು ನೀರೇ ಕುಡ್ದಿಲ್ಲ, ಮೋಸ್ಟ್ಲಿ ಚೆನ್ನಾಗಿ ನೀರು ಕುಡೀರಿ. ಅನುಭವ, ಒಂದು ವೈದ್ಯಕೀಯ ಅನುಭವ ನಾವಾಗ ತಗೋಬೋದು. ಆದರೆ ಒಬ್ಬ ಅನುಭವಸ್ಥರಿಗೆ ಗೊತ್ತಿದೆ, ಒಂದು ಅನುಭವಸ್ಥ ಡಾಕ್ಟರ್ಗೆ ನಮ್ಮ ದೇಹದಲ್ಲಿ ಆಗ್ತಿರ್ತಕ್ಕಂಥ ವ್ಯತ್ಯಯ ಪ್ರತ್ಯಯ ಇವುಗಳ ಆಧಾರದ ಮೇಲೆ ಹೇಳ್ತಾರೆ. ನನಗೆ ಇವತ್ತಿಗೂ ನೆನಪಿದೆ, ಒಂದು ತುಂಬ ದೊಡ್ಡ ಡಾಕ್ಟರ್, ಅವ್ರ ಹತ್ರ 1 ಗಂಟೆಗೆ 100 ಜನರನ್ನ ನೋಡ್ತಿದ್ರು ಅಂದರೆ ನೀವು ನಂಬ್ತೀರಾ? ಈ ಥರ ಚೇರ್ಗಳು, ಟೇಬಲ್ಲು, ಒಂಥರ ಕುಳಿತುಕೊಳ್ಳೋ ಈ ಸ್ಕೂಲಲ್ಲಿ ಹಾಕಿರ್ತಾರಲ್ವ, ಆ ಥರ ಉದ್ದುದ್ದು ಒಂದು 20 ಟೇಬಲ್ಗಳು ಕುತ್ಕೋಬೇಕು. ನಾವು ಬರ್ತಾರೆ, ಒಬ್ಬೊಬ್ರ ಹತ್ರ ಸ್ಟೆಥೋಸ್ಕೋಪ್ ಹಾಕ್ಕೊಂಡು ಮುಟ್ಟೋದು, ಇದು. ನಾನು ಹೋಗಿದ್ದೆ, ಯಾಕಂದರೆ ಅಮ್ಮ ಆಗಿನ ಕಾಲದಿಂದಲೂ ನಮಗೇನೇ ಒಂದು ಸಮಸ್ಯೆ ಆದರೆ ಕರ್ಕೊಂಡು ಹೋಗ್ತಿದ್ದೆ ನೆನಪು. ಸುಮಾರು 15 ವರ್ಷದ ಹಿಂದ್ಗಡೆ ಸಿಕ್ಕಾಬಟ್ಟೆ ರಶ್ಶು. 10 ರೂಪಾಯಿ ಡಾಕ್ಟರ್ ಅವರು. ನಿಜ ಹೇಳಬೇಕು ಅಂದರೆ ಅವರ ವೈದ್ಯಕೀಯ ಸೇವೆಯನ್ನು ಗುರುತಿಸಿ ಒಬ್ಬರು ಒಂದು ದೊಡ್ಡದಾದಂಥ ಕ್ಲಿನಿಕ್ ಸೆಟ್ ಮಾಡಿಕೊಟ್ಟಿದ್ರು. 1000 ಜನ, ನಿತ್ಯ ಕಡಿಮೆ ಅಂದರೆ ಒಂದು 300ರಿಂದ 400 ಜನ ನೋಡೋರು. ಒಂದೇ ಬಾರಿಗೆ ಒಂದು 20-30 ಜನ ಈಗ ಕುತ್ಕೋಬೇಕು, ಬರೋರು ಒಬ್ಬೊಬ್ಬರಿಗೆ ಟೆಸ್ಟ್ ಮಾಡ್ತಾರೆ. ನಾನು ಹೋಗಿದ್ದೆ, ನಮ್ಮ ಮಕ್ಕಳೇ ಕುಳಿತುಕೊಂಡೆ. ಅವತ್ತಿಗೆ ನನಗೆ ಡಯಾಬಿಟಿಸ್ ಲಿಮಿಟು ಅನ್ಲಿಮಿಟು ಏನೂ ಗೊತ್ತಿಲ್ಲ. ಏನೋ ಸುಸ್ತು, ಏನೋ ಬಳಲಿಕೆ, ಏನೋ ಹಸಿವೆ. ಸರಿ, ಕುಳಿತುಕೊಂಡೆ. ಬಂದರು, ಏನಾಗ್ತಿದೆ ಅಂದರು. ಸ್ವಲ್ಪ ಬಾಯಾರಿಕೆ ಆಗ್ತಿದೆ. ಸರಿ, ನೀರೆಷ್ಟು ಬಾರಿ ಕುಡಿತಾರೆ? 1.5 ನಿಮಿಷ 2 ನಿಮಿಷ. ಸ್ಟೆಥೋಸ್ಕೋಪ್ ಇಟ್ಟರು, ಉಗುರುಗಳು ನೋಡಿದ್ರು, ನಾಲ್ಗೆ ನೋಡಿದ್ರು, ಕಣ್ಣು ನೋಡಿದ್ರು, ಎಷ್ಟು ಬಾರಿ ತಿಂತಾನೆ, ಏನು ಮಾಡ್ತಾನೆ, 4-5 ಪ್ರಶ್ನೆ ಅಷ್ಟೆ. ಒಂದ್ಸಲಿ ಡಯಾಬಿಟಿಕ್ ಚೆಕ್ ಮಾಡಿಸಿ ಅಂದರು. ಇಲ್ಲ ಸರ್, ನನಗೆ ಕಂಟ್ರೋಲಲ್ಲಿದೆ ಅಂತ ಮಾತು. ಚೆಕ್ ಮಾಡಿಸಿ, ನನಗೆ ಆ ರಿಪೋರ್ಟ್ ತೊಗೊಬನ್ನಿ ಅಂದರು. ಹೋಗಿ ಚೆಕ್ ಮಾಡಿಸ್ತಾನೆ, 400 ಮೇಲೆ ಶೂಟಪ್ ಆಗಿಬಿಟ್ಟಿದೆ. ಇದೇನೋ ಇದು, ಇಷ್ಟು ಸ್ಟ್ರಿಕ್ಟ್ ಡಯಟಲ್ಲಿದ್ದಾನೆ, ವಾಕಿಂಗಲ್ಲಿದ್ದಾನೆ. ಇನ್ನೊಂದು ಓಡ್ ಬಂದೆ ತೊಗೊಂಡು ಅವ್ರ ಹತ್ರನೇ.
ಸ್ಟ್ರೆಸ್ಗೆ ಆಗ್ಬಿಟ್ಟಿದೆ. ಎಷ್ಟೋವರೆಗೆ ಕೆಲಸ ಮಾಡ್ತೀರಿ, ಬೆಳಿಗ್ಗೆಯಿಂದ ಎಷ್ಟೊತ್ತವರೆಗೂ ಕಟ್ ಮಾಡಿ. ಎಷ್ಟು ಮಾತಾಡ್ತೀರಿ, ಒಂದು ದೇಹಕ್ಕೆ ಇಷ್ಟು ಶಕ್ತಿ ಅನ್ನೋದಿರುತ್ತೆ, ಅದನ್ನು ನೀವು ದುರುಪಯೋಗ ಮಾಡ್ಕೋತಿದ್ದೀರಿ. ಅದರಲ್ಲೂ ನೀವು ಮೆಡಿಕೇಶನಲ್ಲಿ ಇರೋರು, ನಿಮಗೇನು ಆಗಬಾರ್ದು ಅಂಥದ್ದು ಈ ಥರ ಆಗ್ತಿದೆ ಅಂದರೆ ಬರೋರ್ದೆಲ್ಲ ನೆಗೆಟಿವ್ ಎಳ್ಕೋತಿದ್ದೀರಿ, ಒತ್ತಡಕ್ಕಾಗ್ತಿದೆ, ಅದು ನಿಮ್ಮ ಶೂಟಪ್ ಆಗ್ತಿದೆ. ಎವ್ರಿಥಿಂಗ್ ಈಸ್ ಫೈನ್. ನಿಮ್ಮ ಫುಡ್ ಇರ್ಬೋದು, ಲೈಫ್ ಸ್ಟೈಲಲ್ಲಿ ಒಂದು ಇದು. ಅವತ್ತು ಒಂದು 300ರಿಂದ 400 ಜನ ಜಾತಕ ನೋಡ್ತಿದ್ದು, ಪೆಂಡಲ್ ಹಾಕ್ಬಿಡೋರು ಆಫೀಸ್ ಹೊರಗಡೆ, ನೀವು ನಂಬೋಲ್ಲ. ಒಂದು ಜಾತಕ ಕೆಳಗೆ ಬರೋ 4 ಜಾತಕ, 5 ಜಾತಕ. ಓ ಹೌದಲ್ವಾ, ಸರಿ ಆಯಿತು, ಗುರುಗಳಿಗೆ ಫೋನ್ ಮಾಡಿದೆ. ನಮ್ಮ ಜಾತಕ ನಮಗೆ ನೋಡ್ಕೊಳ್ಳೋಕ್ಕಾಗೋದಿಲ್ವಲ್ಲ ನೋಡಿ. ಅವ್ರು ಇಮಿಡಿಯೇಟ್ ಹೇಳಿದ್ರು, ನಿನಗೆ ಹೆಲ್ತ್ ಇಶ್ಯೂಸ್ ಆಗಿರ್ಬೇಕಲ್ವೇನೋ ಸ್ವಲ್ಪ ಅಂತ. ಅಯ್ಯೋ ರಾಮಚಂದ್ರ, ಈ ದಶ ಈ ಗ್ರಹ ಈ ನಕ್ಷತ್ರದಲ್ಲಿದೆ ನೋಡಿ, ಹಿಂಗಾಗಿರುತ್ತೆ, ಶುಗರ್ ಏನಾದರೂ ರೈಸ್ ಆಗಿರುತ್ತೆ ನೋಡ್ಕೊಳ್ಳೋ, ಸುಸ್ತಾಗ್ಬಿಡ್ತೀಯ, ವೆಯ್ಟ್ ಲಾಸ್ ಆಗ್ತೀಯ. ವೈದಿಕವಾಗಿಯೂ ಅನುಭವಸ್ಥರ ಹತ್ರ ಕೇಳಿದೆ, ಇಲ್ಲೂ ಕೇಳಿದೆ, ಮನೇಲಿ ಅಮ್ಮನ ಕೇಳಿದೆ. ಎಲ್ಲೋ ಮಲಗೋದು ನೀನು ಇಷ್ಟೊತ್ತಿಗೆ, ತಿನ್ನೋದು ಟೈಮಿಗೆ ಸರಿಯಾಗಿ ತಿಂತಿಲ್ಲ, ಬಟ್ ತಿಂತಿದ್ಯಾ ಇಷ್ಟೇ. ಸ್ವಲ್ಪ ಧ್ಯಾನ ಯೋಗ ಇದ್ರೂ ಕೂಡ ಬಿಡದೆ ಓಡ್ತಿದ್ಯಾ. ಬೆಳಿಗ್ಗೆ 6 ಎದ್ರೆ ರಾತ್ರಿ 11:30 ಕಾರ್ಯಕ್ರಮಗಳು, ಪ್ರೋಗ್ರಾಮ್ಗಳು, ಪ್ರವಚನಗಳು, ದೇವಸ್ಥಾನದ ವಿಸಿಟ್, ಇನ್ನೊಂದು ಶೂಟಿಂಗು, ಇನ್ನೊಂದು ಕಡೆ, ಅದ್ರ ಮೇಲೆ ಜನಗಳ ಸಂಭಾಷಣೆ, ಅವ್ರಿಗೆ ಗೊತ್ತಿಲ್ಲದ ಹೇಳ್ಬೇಕು ನಾವು. ನಂಬೋಲ್ಲ, ಸೀದಾ 100 ಕ್ಲೈಂಟಿಗೆ ತಂದು ಇಟ್ಕೊಂಡೆ. ಒಂದು ಸ್ವಲ್ಪ ಕಂಟ್ರೋಲ್ ಬಂದು 100ರಿಂದ 50ಕ್ಕೆ ತಗೊಬಂದೆ. ಆಗಲೂ ಗುರುಗಳು ಬೈದರು, ಇವತ್ತು ಒಂದು 10 ನೋಡ್ತಿರೋ ಸಮಯ ಇಲ್ಲ, ನಂಗೆ ಗೊತ್ತಾಗ್ಬಿಟ್ಟಿದೆ. ಬೇರೆ ಬೇರೆ ಕಾರ್ಯಕ್ರಮ, ಗುರುಗಳು ಬೇರೆ ಬಂದ್ಬಿಟ್ಟಿದಾರಲ್ವ, ಈ 4-5 ಜನ ಸೇರಿಕೊಂಡು ಇದು ಮಾಡೋಣ, ಆ ಜಾಗದ ವಿಚಾರ, ಓಡಾಟ, ಸಾಕು. ಪತ್ರ ಮುಖೇನ ಇಲ್ಲ ಫೋನ್ ಮುಖೇನ ಈ ಥರದ್ದೊಂದು ಮಾತುಕತೆ. ಅಲ್ಲೂ ಕೂಡ ಒಂದು 10-15 ಜನ, ನಿತ್ಯ 100 ಜನ ಅಂತ ಹೇಳಿದ್ರೆ ಅಂದರೆ ಎಲ್ಲಿಂದ ಸಮಯ ಹೊಂದಿಸೋದು ಮಕ್ಕಳೇ? ಖಂಡಿತ ಕೆಲವರಿಗೆ ದುಃಖ ಆಗಿರುತ್ತೆ, ನೊಂದ್ಕೊಂಡಿರ್ತೀರ, ಬೇಜಾರು ಮಾಡ್ಕೊಂಡಿರ್ತೀರ, ಸಂಕಟ ಪಟ್ಟಿರ್ತೀರ. ಗುರುಗಳು ಸಿಗ್ತಿಲ್ಲ, ಫೋನಲ್ಲೂ ಸಿಗ್ತಿಲ್ಲ, ನೇರವಾಗೂ ಸಿಗ್ತಿಲ್ಲ. ಸತ್ತಿವೆ ಈ ಓಡಾಟ, ಇದ್ರ ಕಡೆ ಗಮ್ಯ. ಗುರುಗಳ ಜೊತೆ ನಾವು ಸೇರ್ಕೊಳ್ಳೋಣ, ಅಲ್ಲೊಂದು ಪುಟ್ಟ ಕುಟೀರ, ಅಲ್ಲೊಂದು ಗೋಶಾಲೆ, ಈ ಥರದ್ದು ಆರೋಗ್ಯವಾಗಿದ್ದೇನೆ. ಆದರೂ ಕೂಡ ವೈರಲ್ ಫೀವರ್ ಆಗಿ 10 ದಿನ ದಣಿಸ್ಬಿಟ್ಟಿತ್ತು. ಆದರೆ ಧ್ಯಾನ, ಮೆಡಿಟೇಷನ್, ಇನ್ನೊಂದು ನನ್ನನ್ನು ಕಂಟ್ರೋಲಾಗಿ ಇಟ್ಟಿದೆ. ಯಾರೋ ಮೊನ್ನೆ ತಾಯಿ ಜೀವ, ಗುರುಗಳೇ ಮೈ ತುಂಬ್ಕೊಂಡಿದ್ದೀರಿ, ಆಯ್ತಮ್ಮ. ಎಷ್ಟು ಒತ್ತಡ ಕಡಿಮೆ ಮಾಡ್ಕೋಬೇಕು ಅಂತ ಡಾಕ್ಟರ್ ಎಷ್ಟು ಅದ್ಭುತವಾಗಿ ಹೇಳಿದ್ರು ಅಂದರೆ, ಅನುಭವ. ನನ್ನ ಗುರುಗಳು ಹೇಳ್ಕೊಟ್ಟಿದ್ದು ಅನುಭವ. ಎಷ್ಟು ತಿಂತೀಯಪ್ಪ, ಇಷ್ಟೇ ತಿನ್ನೋದು, ಎಷ್ಟು ಹೊಡ್ತೀಯ, ಏನು ಜಗತ್ತಿಗೆಲ್ಲ ನೀನು ದಾರಿ ತೋರಿಸ್ತಾ ಕುತ್ಕೋಬಿಡ್ತೀಯಾ, ಸರಿಪಡಿಸ್ಬಿಡ್ತೀಯಾ, ನೀನೇ ಇಲ್ಲ ಅಂತ ಹೇಳಿದ್ರೆ ದಾರಿ ತೋರ್ಸೋಕ್ಕೆಲ್ಲೋ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋ. ಅವರವರ ಯೋಗ್ಯತೆಗೆ ಯೋಗಕ್ಕೆ ತಕ್ಕಂಥದ್ದು ಕರ್ಕೊಬರುತ್ತೆ. ಅದಕ್ಕೆ ಹೇಳೋದು ವಿಶೇಷವಾಗಿ, ಒಂದು ಗುರು ಅಂದರೆ ಡಾಕ್ಟರ್ ಇಲ್ಲದಿದ್ದರೆ ಆರೋಗ್ಯವಿಲ್ಲ. ಅವತ್ತು ಆ ಡಾಕ್ಟ್ರು ತುಂಬ ಬರೀ ಉಗುರಿನ ಬೆರಳು ಇನ್ನೊಂದು ಈ ಥರ ಅಂದರು, ತುಂಬ ಅದ್ಭುತ. ಹಾಗೆ ಲಾಯರ್ ಇಲ್ಲದಿದ್ದರೆ ನ್ಯಾಯವಿಲ್ಲ. ತುಂಬ ಜನಗಳಲ್ಲಿ ಒಂದು ತಪ್ಪಾದಂಥ ಅವಗಾಹನೆ ಇದೆ. ವಕೀಲರು ಅಂದರೆ ತಪ್ಪಾಗಿ ಯೋಚನೆ ಮಾಡ್ತಾರೆ, ದುಡ್ಡು ತಿಂತಾರೆ, ಹಾಗೆ ಹೀಗೆ. ಖಂಡಿತ ಇಲ್ಲ ಮಕ್ಕಳೇ, ತುಂಬ ಒಳ್ಳೆಯ ವಕೀಲರು ಇದ್ದಾರೆ. ನನಗೆ ಗರ್ವದಿಂದ ಹೇಳ್ತಾನೆ, ಅವ್ರ ಹೆಸರು ನೇರವಾಗಿ ಹೇಳ್ತಾನೆ. ಯಾರು ಬಂದರೂ ನನ್ನ ಪರಮಾಪ್ತ ಆಪ್ತರು, ಮನೆಯವರು ಅಂತಾನೆ ಹೇಳ್ತಾನೆ. ಒಂಥರ ನನಗೆ ಅವ್ರ ಬಳಿ ಮುಚ್ಚಿಡುವಂಥದ್ದೇನೂ ಇಲ್ಲ. ವಕೀಲರ ಬಳಿ, ಡಾಕ್ಟ್ರ ಬಳಿ, ಪೊಲೀಸ್ ಬಳಿಯೂ ಮುಚ್ಚಿಡಬಾರ್ದು. ತುಂಬ ಜನಕ್ಕೆ ಗೊತ್ತಿಲ್ಲ. ಎಂತೆಂಥದ್ದು ಸಮಸ್ಯೆಗೆ ಅವರನ್ನು ಕೇಳದೆ ಮಾಡೋದಿಲ್ಲ. ಈ ಥರ ಅನ್ನಿಸ್ತಿದೆ, ಈ ಥರ ಆಗ್ತಿದೆ, ಬೇಡ ಗುರುಗಳೇ. ಮಂಜುನಾಥ್ ಅಂತ, ಶ್ರೀಯುತ ಮಂಜುನಾಥ್ ಅಂತ, ಎಷ್ಟೋ ಜನಕ್ಕೆ ನೀವು ನಮ್ಮ ಮಂಜುನಾಥ್ ಸರ್ನ ಭೇಟಿ ಮಾಡಿ, ನೀವು ಹೋಗಿ, ನೀವು ಅವ್ರ ದಾರಿ ತೋರಿಸ್ತಾರೆ, ಅನುಭವಿ ಇದ್ದಾರೆ. ತುಂಬ ಜನ ಈ ಥರ ನಮ್ಮ ನಿಮ್ಮ ನಡುವೆ ನ್ಯಾಯದ ಸಂಕೇತವಾಗಿ ನಿಂತಿದ್ದಾರೆ. ಇದೇ ಸತ್ಯ ಮಕ್ಕಳೇ. ನಾವು ನೋಡಿ, ಕಲಿಯುಗಕ್ಕೆ ದೇವರಿಲ್ಲ, ನಿಮಗೆ ಗೊತ್ತಿಲ್ಲ. ದೇವರು ಎಲ್ಲೂ ಇಲ್ಲ, ಇಂತಹ ವ್ಯಕ್ತಿಗಳ ರೂಪದಲ್ಲಿದ್ದಾನೆ, ಒಳ್ಳೆ ಡಾಕ್ಟರ್ ರೂಪದಲ್ಲಿ. ಇವತ್ತು ಡಾಕ್ಟರ್ ಮಂಜುನಾಥ್ ಅಂದಿದ್ದೆ ಎಷ್ಟೋ ಜನ ಕೈ ಮುಗಿತಾರೆ. ಡಾಕ್ಟರ್ ಮಂಜುನಾಥ್ ವೈದ್ಯರು, ಇವರು ಮಂಜುನಾಥ್ ವಕೀಲರು. ತುಂಬ ಜನ ಇಲ್ಲ ಗುರುಗಳೇ ಭೇಟಿ ಮಾಡಿದ್ವಿ, ನಮಗೊಂಥರ ಸಮಾಧಾನ ಆಯಿತು.
ಕಲಿಯುಗದಲ್ಲಿ ಭಗವಂತ ಇಂತಹವರ ರೂಪದಲ್ಲಿ ಇರ್ತಾನೆ. ಅದಕ್ಕೆ ನಾವೇನ್ ಹೇಳ್ತೀವಿ ಗೊತ್ತಾ? ಸತ್ಯಮೇವ ಜಯತೆ, ಸತ್ಯವೇ ದೇವರು. ಆದರೆ ಏನೇ ಸಮಸ್ಯೆ ಬಂದ್ರು ನಾವೇನ್ ಹೇಳ್ತೀವಿ ಗೊತ್ತಾ? ಬನ್ನಿ ಕೋರ್ಟಿಗೆ ನೋಡ್ಕೋತೇನೆ ಅಂತ ಹೇಳ್ತಾರೆ. ನ್ಯಾಯ, ಜಸ್ಟಿಸ್ ಮೇ ಬಿ ಡಿಲೇಡ್ ಬಟ್ ನಾಟ್ ಡಿನೈಡ್ ಅಂತ ಹೇಳ್ತಾನೆ. ತುಂಬ ದೊಡ್ಡ ದೊಡ್ಡ ವಕೀಲರಿರ್ಬೋದು, ಜಡ್ಜಸ್ ಇರ್ಬೋದು, ಈ ವಿದ್ಯೆಯ ಸಹಕಾರದಿಂದ ನೋಡಿದ್ದಾನೆ ಆ ವಾಗ್ದೇವಿ ಪುತ್ರರ ಜಾತಕಗಳನ್ನು. ಅಬ್ಬೋ ಲಕ್ಷ್ಮೀ ಪುತ್ರರೇ, ಸರಸ್ವತಿ ಪುತ್ರರೇ ನೋಡಿದ್ದಾನೆ. ಅವರ ಜೊತೆಯಲ್ಲಿ ನನ್ನ ವಿದ್ಯೆಯಿಂದ ನನಗೆ ಕೊಟ್ಟಿರೋ ಶಾರದಾದೇವಿ ಸಂಕಲ್ಪದಿಂದ ಅಮ್ಮ ಇಂಥವರು ಇಂಥ ಒಂದು ಅಪೂರ್ವವಾದಂಥ ವಿದ್ವತ್ತು, ನೆನಪಿನ ಶಕ್ತಿ, ಅಗಾಧ ಶಕ್ತಿ ಹರಿದು ಕುಡಿದು ಬಿಟ್ಟಿದ್ದಾರೆ. ಅಂಥವ್ರ ಜೊತೆಯಲ್ಲಿ ಡೆಲ್ಲಿಯಿಂದ ಹಿಡಿದು, ಮುಂಬೈಯಿಂದ ಹಿಡಿದು, ಬೆಂಗಳೂರಿಂದ ಹಿಡಿದು, ಚೆನ್ನೈಯಿಂದ ಹಿಡಿದು ಓಡಾಡಿದ್ದಾನೆ, ನೋಡಿದ್ದಾನೆ. ದೇವರಂತೆ ನಿಂತು ನ್ಯಾಯಾಲಯದಲ್ಲಿ ಬಳೆದು ಸತ್ಯಕ್ಕೆ ಜಯ ತಂದು ಕೊಟ್ಟಿದ್ದಾರೆ. ಸೊ ನಮಗೊಂದು ನ್ಯಾಯ ಬೇಕು ಅಂದ್ರೆ ಎಲ್ಲಿ ಹೋಗ್ಬೇಕು ಹೇಳಿ? ಯಾರನ್ನೂ ಹುಡ್ಕೊಂಡು ಹೋಗೋದಿಲ್ಲ. ಒಳ್ಳೆ ವಕೀಲರು ಸಿಕ್ಬಿಟ್ರೆ ಸಾಕು. ವಕೀಲರಿಲ್ಲದೆ ನ್ಯಾಯವಿಲ್ಲ. ನ್ಯಾಯ ದೇವತೆ ನಿಂತು ನಮಗೆ ನ್ಯಾಯ ಕೊಡಿಸ್ತಾರೆ. ನಾವೇ ಹೋಗ್ಬಿಟ್ಟು ಬಡ್ದಾಡ್ಲಿಕ್ಕೆ ಆಗಲ್ಲ. ಅದಕ್ಕೊಂದು ಎಕ್ಸ್ಪರ್ಟಿ, ಅದೊಂದು ಗುರು ಬೇಕು. ಲಾಯರ್ ಕೂಡ ಗುರುವೇ. ವೈದ್ಯರು ಹೇಗೆ ಗುರುವೋ, ಲಾಯರ್ ಕೂಡ ಗುರುವೇ. ನಮಗೊಂದು ಸನ್ಮಾರ್ಗ, ದಾರಿ, ಇದು ತಪ್ಪು, ಈ ವ್ಯವಹಾರ ಮಾಡಬೇಡಿ, ಇದು ಮಾಡಿದ್ರೆ ಇದು ಓಕೆ, ಕೇಳಿ ಮಾಡಿ ನೋಡಿ ಅನ್ನತಕ್ಕಂಥ ಒಂದು ಭಾವಾರ್ಥ. ಹಾಗೆಯೇ ಅತಿ ಮುಖ್ಯವಾಗಿ ಪೊಲೀಸ್ನವ್ರು ಇಲ್ದಿದ್ರೆ ಭದ್ರತೆ ಇಲ್ಲ. ಅವರು ನಮ್ಮ ಗುರುಗಳೇ, ಸಮಾಜದ ಗುರುಗಳು. ಇವತ್ತು ನೆಮ್ಮದಿಯಿಂದ ನಾವಿದ್ದೇವೆ, ಎಲ್ಲರೂ ಇದ್ದೇವೆ. ಯಾರಾದರೂ ಸರಿ ತಪ್ಪು ಮಾಡಿದರೆ ತಪ್ಪೇ, ಅದಕ್ಕೆ ಶಿಕ್ಷೆ ಕೊಡ್ಲಿಕ್ಕೆ ಇದ್ದಾರೆ, ಕರ್ಕೊಂಡು ಹೋಗ್ತಾರೆ, ಎಲ್ಲ ಚೆಕ್ ಮಾಡ್ತಾರೆ, ವೆರಿಫೈ ಮಾಡ್ತಾರೆ, ನಮಗೊಂದು ಭದ್ರತೆ ಕೊಡ್ತಾರೆ. ಇವತ್ತು ನಾವು ನೆಮ್ಮದಿಯಾಗಿ ಮಲಗಿದ್ದೇವೆ ಮಕ್ಕಳೇ, ನೆಮ್ಮದಿಯಾಗಿ ಕೆಲ್ಸಕ್ಕೆ ಹೋಗ್ತಿದ್ದೇವೆ ಮಕ್ಕಳೇ. ಆದ್ರೂ ನಮ್ಮ ಅಜಾಗರೂಕತೆಯಿಂದ, ನಮ್ಮ ಓವರ್ ಕಾನ್ಫಿಡೆನ್ಸ್ ಇಂದ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಬೆಂಗಳೂರು ಪೊಲೀಸ್, ಕರ್ನಾಟಕ ಪೊಲೀಸ್ ಇಡೀ ಭಾರತಕ್ಕೆ ನಂಬರ್ 1 ಅಂದ್ರೆ ಫೇಸ್ಬುಕ್ ಅಲ್ಲೆಲ್ಲ ಟ್ರಿಪ್ ಹೋಗೋದು ಹಾಕ್ಬೇಡಿ ಅಂತಾರೆ, ಫೋಟೋಸ್ ಹಾಕ್ಬೇಡಿ ಅಂತಾರೆ. ಕಳ್ಳರು ಅದಕ್ಕೋಸ್ಕರನೇ ಹೈಟೆಕ್ ಕಳ್ಳರಿದ್ದಾರೆ. ಫೇಸ್ಬುಕ್ಕು, ನಿಮ್ಮ ವಾಟ್ಸಪ್ ಸ್ಟೇಟಸ್ಸು ಎಲ್ಲ ನೋಡ್ತಿರ್ತಾರೆ. ಸೀದಾ ನಿಮ್ಮ ಮನೆಗೆ ಬಂದು ಕನ್ನ ಹಾಕ್ತಾರೆ ಅಂತ ಆಗಿದ್ದಾವೆ ನೋಡಿ ಅವರ ಆಲೋಚನೆ. ನಾನೊಂದು ತುಂಬಾ ಒಂದು ಪೊಲೀಸ್ ವಲಯ ಹೀಗೆ ಕುಳಿತಿರ್ಬೇಕಾದ್ರೆ ಅಲ್ಲೊಂದು ಫೋನ್ ಬರುತ್ತೆ, ಈ ತರ ಕಳ್ತನ ಆಗಿದೆ ಅಂತ. ಬಾಗಿಲು ಮುಂದುಗಡೆಯಿಂದ ಹೊಡೆದಿದ್ಯಾ, ಹಿಂದುಗಡೆಯಿಂದ ಹೊಡೆದಿದ್ಯಾ? ಹಾಗಾದ್ರೆ ಈ ಗ್ಯಾಂಗ್ಗಳಲ್ಲಿ ಹಿಂದ್ಗಡೆಯಿಂದ ಹೊಡೆದಿದ್ದಾರೆ ಗುರುಗಳೇ, ಅಲ್ಲಿಂದ ಹೇಳ್ತಿದ್ದಾರೆ. ಹಾಗಾದ್ರೆ ಈ 4 ಗ್ಯಾಂಗ್ಗಳು ಏನಾದ್ರೂ ಹತ್ತಿರದಲ್ಲಿದ್ವಾ? ಅವ್ರದ್ದೇನಾದ್ರು ಟವರು, ಸಿಗ್ನಲ್ಲು ಇವರಿದಾರ ಸ್ವಲ್ಪ ಚೆಕ್ ಮಾಡಿದ್ರ? ಏನ್ ಪರ್ಫೆಕ್ಟ್ ಗೊತ್ತಾ ಅವ್ರ ಅನುಭವ? ಬಾಗಿಲು ಮುಂದೆ ಹೊಡೆಯೋ ಕಳ್ಳರು ಒಂದು ಗ್ಯಾಂಗು, ಹಿಂದ್ಗಡೆಯಿಂದ ಹೊಡೆಯೋರು ಒಂದು ಗ್ಯಾಂಗು, ಕನ್ನ ಗೋಡೆ ಹೊಡೆದು ಒಳಗಡೆ ಬರೋರು ಒಂದು ಗ್ಯಾಂಗು, ಚಡ್ಡಿ ಗ್ಯಾಂಗು, ಬನಿಯನ್ ಗ್ಯಾಂಗು, ಮುಸುಗು ಗ್ಯಾಂಗು. ಎಕ್ಸ್ಪರ್ಟೀಸ್ ಅವರು ಅದರಲ್ಲೇ ಕೂತು ಅರೆದು ಬಿಟ್ಟಿರ್ತಾರೆ. ಅವ್ರಿಗೆ ಗೊತ್ತಿದೆ ಒಬ್ಬೊಬ್ಬ ಕಳ್ಳನಿಗೂ ಒಂದೊಂದು ಸ್ಟೈಲ್ ಇರುತ್ತೆ. ಅದನ್ನ ಇವ್ರು ತಿಳ್ಕೊಬಿಟ್ಟಿರ್ತಾರೆ. ಅನಾಲಿಸಿಸ್ ಮಾಡಿ 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 ಅನುಭವ. CC ಕ್ಯಾಮ್ರಾನಲ್ಲಿ ಇಲ್ಲ, ಎಲ್ಲೂ ಫಿಂಗರ್ ಪ್ರಿಂಟ್ ಇಲ್ಲ. ಇಂಥ ಬ್ಯಾಚ್ ಇರುತ್ತೆ ನೋಡೋ, ಇಂಥ ಬ್ಯಾಚ್ ಅವ್ರು ಎಲ್ಲಿದ್ದಾರೆ ನೋಡೋ. ಏನು ಅದ್ಭುತ ಗೊತ್ತಾ? ಕೆಲವರು ಅದರಲ್ಲಿ ಎಕ್ಸ್ಪರ್ಟ್, ಫಿಂಗರ್ ಪ್ರಿಂಟ್ ಇಲ್ಲದೆ. ಕೆಲವರು ಚಿಲ್ಲಿ ಪೌಡರ್ ಹಾಕ್ಬಿಟ್ಟಿರ್ತಾರೆ. ಚಿಲ್ಲಿ ಗ್ಯಾಂಗು, ಸಿಕ್ಕಾ ಗ್ಯಾಂಗು, ಟಿಕ್ಕಾ ಗ್ಯಾಂಗು, ಏನೇನೋ ಗ್ಯಾಂಗ್ಗಳು ಇವ್ರು ಕಂಡಿಡ್ತಿದ್ದಾರೆ. ಅಯ್ಯೋ, 20 ವರ್ಷ 30 ವರ್ಷ ಆದ್ರೂ ಕೂಡ ಕೇಸುಗಳನ್ನ ಭೇದಿಸಿರ್ತಕ್ಕಂಥ ಮಹಾ ಅಪ್ರತಿಮ ಚಾಣಾಕ್ಷ ಪೊಲೀಸ್ ಅಧಿಕಾರಿಗಳಿದ್ದಾರೆ. ಅವ್ರಿಲ್ಲ ಅಂದ್ರೆ ನಮಗ್ ಭದ್ರತೆಯೇ ಇಲ್ಲ. ಮೇ ಬಿ ಎಲ್ರ ಮನೆಗೂ ಕಾವಲು ಕೊಡಕ್ಕಾಗುತ್ತಾ ಮಕ್ಕಳೇ? ನಾವು ಅವ್ರನ್ನ ಅಂತೀವಿ ಹಾಗೆ ಹೀಗೆ ಇನ್ನೊಂದು, ಖಂಡಿತ ಇಲ್ಲ. ದೇ ಆರ್ ದೇರ್. ನೋಡಿ, ಈ ಗುರು ಪೌರ್ಣಿಮೆಯ ದಿನ ಈ ಎಲ್ಲಾ ಗುರುಗಳನ್ನ ನೆನೆಸ್ಕೋಬೇಕು. ನಾವು ಇವತ್ತು ನೆಮ್ಮದಿಯಾಗಿದ್ದೇವೆ, ಭದ್ರತೆ ಆಗಿದ್ದೇವೆ. ಇವತ್ತು ಕರ್ನಾಟಕ ಪೊಲೀಸ್ ಇದೆಯಲ್ಲ, ಆಪ್ಸು, ಇನ್ನೊಂದು ಬೇರೆ ಬೇರೆ ಸಿಸ್ಟಮ್ಸ್ ಇಟ್ಟಿದ್ದಾರೆ. ಅಭೇದ್ಯ, ನಿಜವಾಗ್ಲು ನಂಬರ್ 1. ಯಾರಾದ್ರೂ ಸರಿ, ನೀವು ನಂಬೋಲ್ಲ, ನನಗೆ ಗರ್ವ. ಬೇರೆ ನಾನು ರಾಜ್ಯಗಳಿಗೆ ಹೋಗಿದ್ದೇನೆ, ಬೇರೆ ಬೇರೆ ಊರುಗಳಿಗೆ ಹೋಗಿದ್ದೇನೆ. ನಮ್ಮ ರಾಜ್ಯದಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ನಿಜವಾಗ್ಲೂ ಹೇಳ್ತಾನೆ, ಸಿಸ್ಟಮ್ ಹ್ಯಾಸ್ ಗಿವನ್ ದ ಮೋರ್ ಪವರ್. ಯಾವ ದೊಡ್ಡವರು ಯಾರು ಚಿಕ್ಕವರಿಲ್ಲ, ಫಸ್ಟ್ ಅರೆಸ್ಟ್, ಆಮೇಲೆ ಮಿಕ್ಕಿದ ಮಾತು. ಎಷ್ಟೇ ದೊಡ್ಡವರಾದ್ರೂ ಸರಿ,
ಕಾನೂನಿನ ಹಸ್ತ ದೊಡ್ಡದು ಅಂತ ತೋರಿಸ್ಕೊಟ್ಟಿದ್ದಾರೆ. ಪೊಲೀಸವರಿಲ್ಲ ಅಂದರೆ ಭದ್ರತೆ ಇಲ್ಲ, ನೆಮ್ಮದಿಯಾಗಿ ನಾವು ಮಲಗೋಕ್ಕಾಗಲ್ಲ. ಇನ್ನು ಎಂಜಿನಿಯರ್ ಇಲ್ಲದಿದ್ದರೆ ಟೆಕ್ನಾಲಜಿಯೇ ಇಲ್ಲ, ಹೌದಲ್ವಾ? ಒಂದು ಇಂಜಿನಿಯರ್ ಕಟ್ಟೋ ಕಟ್ಟಡಕ್ಕೂ ಒಬ್ಬ ಸಾಮಾನ್ಯ ಮನುಷ್ಯ ಕಟ್ಟೋ ಕಟ್ಟಡಕ್ಕೂ ವ್ಯತ್ಯಾಸಗಳಿರ್ತವೆ. ಆತನಿಗೆ ಗೊತ್ತಿದೆ, ಈ ವಾಲ್ ಇಷ್ಟೇ ಬರಬೇಕು, ಈ ಗೋಡೆ ಇಷ್ಟೇ ಬರಬೇಕು, ಇಷ್ಟೇ ಎತ್ತರ ಇರಬೇಕು, ಬೆಡ್ರೂಮ್ಗೆ ಇಷ್ಟೇ ಇರಬೇಕು, ಕಿಚನ್ಗೆ ಇಷ್ಟೇ ಇರಬೇಕು, ವಾಲ್ಗೆ ಇಷ್ಟೇ ಇರಬೇಕು, ಈ ಮೆಷಿನ್ಗೆ ಇಷ್ಟೇ ಇರಬೇಕು, ಈ ಗಾಡಿಗೆ ಹೀಗೆ ಇರಬೇಕು, ಈ ಮೆಕ್ಯಾನಿಸಮ್ ಹೀಗೆ ವರ್ಕ್ ಆಗೋದು. ಈಸ್ ಎಕ್ಸ್ಪರ್ಟಿ. ಅವನಿಲ್ಲದೆ ಟೆಕ್ನಾಲಜಿ ಇಲ್ಲ, ನೆನಪಿಟ್ಟುಕೊಳ್ಳಿ. ನಾವು ಇವತ್ತು ಒಂದು ಹಣ್ಣು ತಗೊಂಡು ಒಂದು ಕಟ್ ಮಾಡ್ತೇವೆ ಅಂದ್ರೂ ಕೂಡ ಅದ್ರ ಹಿಂದ್ಗಡೆ ಒಬ್ಬ ಇಂಜಿನಿಯರ್ನ ತಲೆ ಇರುತ್ತೆ. ಒಂದು ಹಣ್ಣು ಹೀಗೆ ಬೆಳಿಬೇಕು, ಅಲ್ಲೊಂದು ಡ್ರಿಪ್ ಇರಿಗೇಷನ್ಗೂ ಕೂಡ ಒಂದು ಟೆಕ್ನಾಲಜಿ ಇಟ್ಟಿರ್ತಾರೆ. ಪ್ರತಿಯೊಂದಕ್ಕೂ ಟೆಕ್ನಾಲಜಿ ಇಲ್ಲದೆ ಇಲ್ಲ. ಸೊ ಆ ಟೆಕ್ನಾಲಜಿಯ ಮೂಲಕಾರಕ ಗುರು ಇಂಜಿನಿಯರ್. ನಾವು ಮೊಬೈಲ್ ಬಳಸ್ತಿದ್ದೇವೆ, ಎಲ್ಲೋ ಯಾರೋ ಹೇಗೋ ಇವತ್ತೆಲ್ಲ ವಿಡಿಯೋ ಕಾಲ್ ಮಾಡ್ಕೋತೇವೆ. ಅದು ನೋಡ್ಬೇಕು. ಗೂಗಲ್ ನನ್ಗೊಂದು ಹಾಡು ಹಾಕು, ಬಾನಲ್ಲು ನೀನೆ ಟಕ್ ಅಂತ ಬರುತ್ತೆ. ಜೇಬಲ್ ದುಡ್ಡು ಇಟ್ಕೊಂಡು ಹೋಗೋದು ನೆಸೆಸಿಟಿ ಇಲ್ಲ. ಮೊದಲೆಲ್ಲ ಟ್ರಾವೆಲ್ ಚೆಕ್ಸು ಇನ್ನೊಂದು ಏನಾರ ಇಟ್ಕೊಂಡು ಓಡಾಡಬೇಕಿತ್ತು. ಕ್ಯಾಶ್ ಇಟ್ಕೊಂಡು ಹೋದ್ರೆ ದೋಚ್ತಾರೆ. ಟ್ರಾವೆಲರ್ ಚೆಕ್ಸು, ಆಮೇಲೆ ಕ್ರೆಡಿಟ್ ಕಾರ್ಡ್, ಆಮೇಲೆ ಡೆಬಿಟ್ ಕಾರ್ಡ್. ಈಗ ಆನ್ಲೈನ್ ಪೇಮೆಂಟ್ ಬಂದ್ಬಿಟ್ಟಿದೆ. ಸೂಪರ್. ಗೂಗಲ್ ಪೇ ಅಂತೆ, ಫೋನ್ ಪೇ ಅಂತೆ, ಪೇಟಿಎಂ ಅಂತೆ, ಏನೇನೋ. ಜೇಬಲ್ ದುಡ್ಡು ಇಟ್ಕೊಳ್ಳೋದು ಬೇಡ, ನಮ್ಮ ಅಕೌಂಟಲ್ಲಿ ದುಡ್ಡಿದ್ರೆ ಸಾಕು, ಡನ್, ಟ್ರಾನ್ಸ್ಫರ್. 10 ರೂಪಾಯಿಗೂ ಕೂಡ ಪ್ರಪಂಚದ ನಂಬರ್ 1 ಆನ್ಲೈನ್ ಡಿಜಿಟಲ್ ಪೇಮೆಂಟಲ್ಲಿ ನಾವು ನಂಬರ್ 1 ಆಗಿಬಿಟ್ಟಿದ್ದಾವೆ. ಸ್ವಲ್ಪ ಇವತ್ತು ವಿದೇಶಗಳಲ್ಲೂ ಕೂಡ ನಮ್ಮ ಟೆಕ್ನಾಲಜಿಯನ್ನು ಬಳಸೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ಈ ಒಂದು ಆನ್ಲೈನ್ ಪೇಮೆಂಟ್ ಅನ್ನೋದು ಅವತ್ತು ನಗಾಡ್ತಿದ್ರು ಎಲ್ಲರೂ. ಇವತ್ತು ನೋಡಿ, ಇಟ್ಸ್ ಬಿನ್ ಬ್ರೋಕನ್. ಆ ಟೆಕ್ನಾಲಜಿಗೆಲ್ಲ ಕಾರಣ ಯಾರು? ಈ ಟೆಕ್ನಿಕಲ್ ಗುರುಗಳು. ಇವತ್ತೊಂದು ಆ್ಯಪ್ ಹತ್ತಿದ್ರೆ ನಮ್ಮ ಮನೆಗೆ ತರಕಾರಿ ಬರುತ್ತೆ, ಸೊಪ್ಪು ಬರುತ್ತೆ, ಎಲ್ಲ ಬರುತ್ತೆ, ಟ್ಯಾಕ್ಸಿ ಬರುತ್ತೆ, ಆಟೋ ಬರುತ್ತೆ. ಆಶ್ಚರ್ಯ ಮಕ್ಕಳೇ, ಆಶ್ಚರ್ಯ. ಪ್ರತಿಯೊಂದು ಒಂದು ವರ್ಕರ್ ಬೇಕು ಅಂದ್ರು, ನನಗೆ ತಿಳಿದಿರೋರೊಬ್ರು ಹೋಮ್ ನರ್ಸ್ ಬೇಕು ಅಂತ ಹೊತ್ತಾರೆ, 10 ನಿಮಿಷದಲ್ಲಿ ಬುಕ್ ಮಾಡ್ತಾರೆ. ಹೋಮ್ ಕೇರ್, ಡೇ ಕೇರ್, ವರ್ಕರ್, ಎಲ್ಲ ಆನ್ಲೈನ್. ಕಾರಣ ಅಲ್ಲೊಬ್ಬ ಟೆಕ್ನಿಕಲ್ ಗುರು ಇದ್ದಾನೆ. ಟೆಕ್ನಾಲಜಿ ಯಾವ ಥರ ಬಳಸ್ಕೋಬೇಕು, ನಮ್ಮ ಜೀವನ ಶೈಲಿಯನ್ನು ಇನ್ನಷ್ಟು ಅದ್ಭುತವಾಗಿ ಆನಂದವಾಗಿ ಬದುಕು ಕಟ್ಟಲಿಕ್ಕೆ ಅಲ್ಲೊಬ್ಬ ತಾಂತ್ರಿಕ ನೈಪುಣ್ಯತೆ ಹೊಂದಿರತಕ್ಕಂಥ ಒಂದು ತಂತ್ರಜ್ಞಾನಿ, ವಿಜ್ಞಾನಿ ಅಂತ ಹೇಳ್ತವೆ. ಇಂಜಿನಿಯರ್ ಬೇಕೇ ಬೇಕು, ಅವ್ರಿಗೂ ಕೂಡ ನಮಸ್ಕಾರ ಅಂತ ಹೇಳ್ತಾನೆ. ವಿಜ್ಞಾನಿ ಇಲ್ಲದಿದ್ದರೆ ಅನ್ವೇಷಣೆಯೇ ಇಲ್ಲ. ನೋಡಿ, ನಾವು ಯಾವಾಗಲೂ ವೈಜ್ಞಾನಿಕವಾಗಿ, ಮೊನ್ನೆ ಕೂಡ ಒಂದು ಜಾತಕ, ದೋಷ ಇದೆ ಇವನಿಗೆ, ಟೆಕ್ನಿಕಲ್ ಕೆಲಸದಲ್ಲಿ ಏನಾದರೂ ಹಾಕಿ ಗ್ರಾಸ್ಪಿಂಗ್ ಕೆಪಾಸಿಟಿ ಇದೆ, ಬೇರೆ ಏನೋ ಕೆಲಸದಲ್ಲಿ ಹಾಕ್ಬಿಟ್ಟಿದ್ದಾರೆ ಅಂದರೆ ಪ್ಯಾಕಿಂಗ್ ಕೆಲಸದಲ್ಲಿ ಹಾಕ್ಬಿಟ್ಟಿದ್ದಾರೆ. ಇಲ್ಲ ಬಿಚ್ಚೋದು, ಜೋಡಿಸೋದು, ರೆಡಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇವನು. ಅದ್ಭುತವಾಗಿದೆ. ಕೂತು ಬಿಟ್ಟಿದ್ದಾನೆ ಸುಮ್ಮನೆ ಮಂಕಾಗಿ. ನನ್ನ ಮಾತು ಕೇಳಿ ಅಂದ್ರೆ ಹೌದು ಗುರುಗಳೇ, ಸಮಸ್ಯೆ ಸ್ವಲ್ಪ ಆರೋಗ್ಯದಲ್ಲಿ ಆಗುತ್ತೆ ಅಂದ್ರೆ ಸರಿಯಾಗಿ ಕಿವಿ ಕೇಳಿಸೋದಿಲ್ಲ ಗುರುಗಳೇ. ಆದ್ರೆ ಅದಕ್ಕೇನು, ಒಂದು ಕಿವಿಗೆ ಸಣ್ಣದು ಬರುತ್ತೆ, ಇಟ್ಕೊಂಡ್ರೆ ಸಾಕು. ಅವನು ಅದನ್ನೇ ಅಭ್ಯಾಸ ಮಾಡ್ಕೋತಿದ್ದಾನೆ. ಹೆಂಗೂ ಕೇಳಿಸ್ತಿಲ್ಲ, ನಾನು ಯಾರಿಗೂ ಮಾತಾಡೋ ಹೋಗಿಲ್ಲ, ನನ್ನ ಪಾಡಿಗೆ ಎದ್ದು ಬಿಡೋಣ ಅಂತ ಇನ್ನಷ್ಟು ಮೌನಕ್ಕೆ ಜಾರ್ತಿದ್ದಾನೆ. ಈಸ್ ನಾಟ್ ರೆಸ್ಪಾಂಡಿಂಗ್. ಅದಾಗ್ತಿದೆ. ಇವನನ್ನ ಮೊದಲು ಬದಲಾಯಿಸಿ ಒಳ್ಳೆ ಇಯರ್ ಸ್ಪೆಷಲಿಸ್ಟ್ ಹತ್ರ ಕರ್ಕೊಂಡೋಗಿ ಆ ಕಿವಿ ಚೆಕ್ ಮಾಡ್ತಾರೆ, ಇಯರ್ ಡ್ರಮ್ ಚೆಕ್ ಮಾಡ್ತಾರೆ, ಕೆಪಾಸಿಟಿ ಎಷ್ಟಿದೆ, ಅದಕ್ಕೆ ಹಾಕ್ಲೇಬೇಕಾ ಮೆಷಿನು ಇಲ್ವಾ, ಹೌದಾ, ಇದನ್ನು ಮಾಡ್ತಾರೆ. ತುಂಬ ಮೌನವಾಗ್ತಿದ್ದಾನೆ. ಒಂದೊಳ್ಳೆ ಮನಃಶಾಸ್ತ್ರಜ್ಞರ ಹತ್ರನೂ ಕರ್ಕೊಂಡೋಗಿ ಮಾತಾಡಿಸಿ, ಅವನು ಯಾಕೆ ಈ ಥರ ಮೌನವಾಗಿ ಒಬ್ಬರೇ ಕುತ್ಕೋಬಾರ್ದು. ಲೋನ್ಲಿನೆಸ್ ಇಸ್ ಅ ಡೆವಿಲ್ಶಿಪ್. ವೈದಿಕವಾಗಿ ಕೆಲವು ಪರಿಹಾರ ಹೇಳಿದ್ದಾನೆ, ಗಣಪತಿ ಅನುಷ್ಠಾನ, ಇನ್ನೊಂದು ಹೇಳಿದ್ದಾನೆ. ಆದರೆ ಈಗ ವೈಜ್ಞಾನಿಕ ಪರಿಹಾರವೂ ಮಾಡಬೇಕು. ಆ ವೈಜ್ಞಾನಿಕವಾಗಿ ಅವರೊಬ್ಬ ಸೈಕಾಲಜಿಸ್ಟ್ ಇದ್ದಾರೆ, ರಿಸರ್ಚ್ ಸ್ಕಾಲರ್ ಇದ್ದಾರೆ, ಸೈಂಟಿಸ್ಟ್ ಇದ್ದಾರೆ. ಇವತ್ತು ಪ್ರತಿಯೊಂದು, ಇವತ್ತು ನೋಡಿ, ಈ ವಾಯ್ಸ್ ನಾನು ಎಲ್ಲೋ ಮಾತಾಡ್ತಿರೋದು ಎಲ್ಲೋ ರೆಕಾರ್ಡ್ ಆಗಿ ಅದನ್ನೊಂದು ಎಡಿಟ್ ಮಾಡಿ ಇದನ್ನೆಲ್ಲ ಕಂಡುಹಿಡಿಯಲಿಕ್ಕೆ ಒಬ್ಬ ವಿಜ್ಞಾನಿ ಬೇಕೇ ಬೇಕು. ಎರಡನ್ನೂ ನಾವು ಸಮತೋಲನವಾಗಿ ತೆಗೆದುಕೊಂಡು ಹೋಗತಕ್ಕಂಥದ್ದು ಭಾರತೀಯ ಸಂಪ್ರದಾಯ. ಅದನ್ನು ಪರೀಕ್ಷಿಸ್ಬೇಕು ನಾವು. ಪರೀಕ್ಷಾ ಗುಣ ಇರಬೇಕು.
ತಿಳ್ಕೋಬೇಕು, ಅರ್ಥ ಮಾಡ್ಕೋಬೇಕು, ಆನಂತರ ಅಪ್ಲೈ ಮಾಡ್ಬೇಕು. ಇದುವೇ ಒಂದು ವಿಜ್ಞಾನಿಯ ತಾಕತ್ತು. ವಿಜ್ಞಾನಿ ಇಲ್ಲದೆ ವಿಜ್ಞಾನವಿಲ್ಲ, ಅನ್ವೇಷಣೆ ಇಲ್ಲ, ಹೌದಲ್ವಾ? ಆದ್ರೆ ತಮಾಷೆ ಏನು ಗೊತ್ತಾ? ಗುರುಗಳು ಇಲ್ಲದೆ ಇವರು ಯಾರೂ ಇಲ್ಲ. ಗುರುಗಳು ಇಲ್ಲದೆ ಇವರು ಯಾರೂ ಇಲ್ಲ. ಇವರ ಎಲ್ಲರ ಹಿಂದುಗಡೆ ಒಂದು ಗುರು ಇದ್ದಾನೆ. ನೋಡಿ, ಒಂದು ಕ್ಲಾಸಲ್ಲಿ ನಾವು ಒಂದು 60 ಜನ, 50-30 ಜನ ಇರ್ತಾರೆ. ಒಂದು CBSE ಸ್ಟ್ಯಾಂಡರ್ಡ್ ಸಿಲೆಬಸ್, ಅದು ಸ್ಟ್ಯಾಂಡರ್ಡ್ ಪ್ರೊಸೀಜರ್. ಒಂದು ಕ್ಲಾಸಲ್ಲಿ 30ರಿಂದ 32 ಜನ. ಒಂದು ಕ್ಲಾಸಿಗೆ ಎಷ್ಟು ಜನ ಇರಬೇಕು? 32 ಜನಕ್ಕೂ ಒಂದೇ ಟೀಚರ್, ಒಂದೇ ಕೋರ್ಸು, ಒಂದೇ ಕೋಚಿಂಗ್, ಒಂದೇ ಟ್ರೈನಿಂಗ್. ಆದರೆ ಪಾಸ್ ಆದ ಮೇಲೆ ಅವ್ರಿಗೆ ಗ್ರೇಡ್ ಮೇಲೆ ಈ ಮಗು ಇಂಜಿನಿಯರಿಂಗ್ ಹಾಕಿ ಅಂತಾರೆ. ಕೌನ್ಸಿಲಿಂಗ್ ಮಾಡುವಾಗ ಕೆಪಾಸಿಟಿ ಇದೆ. ಒಂದು ಗುರು ಅರ್ಥ ಮಾಡ್ಕೊಂಡಿದ್ದಾರೆ, ಈತನನ್ನ ಡಾಕ್ಟರ್ಗೆ ಹಾಕಿ, ಈತನನ್ನ ಲಾಯರ್ ಮಾಡಿ, ಈತನನ್ನ ಸೈಂಟಿಸ್ಟ್ ಮಾಡಿ, ಈತನನ್ನ ಕಾಮರ್ಸ್ ವಾಣಿಜ್ಯಕ್ಕೆ ಹಾಕಿ, ಈತನನ್ನ ರಿಪೇರ್ ಕೆಲಸಗಳಿಗೆ ಹಾಕಿ. ಒಂದು ಗುರುವಿಗೆ ಮಾತ್ರ ಗೊತ್ತು. ನೋಡಿ, ಒಂದು ತಾಯಿ ತಂದೆ ಕಲಿಸೋದು ನಮಗೆ ಬುದ್ಧಿ. ಒಂದು ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ. ಅಮ್ಮ ಕಲಿಸೋದು ಬಂದು ಬುದ್ಧಿ. ಆದರೆ ಹೊರಗಡೆ ಮನೆಯಲ್ಲಿ ಹೇಗಿರಬೇಕು, ಮನೆಯವ್ರ ಜೊತೆ ಹೇಗಿರಬೇಕು, ನಮ್ಮ ಒಪ್ಪು ತಪ್ಪು ಸರಿ ಇದೆಲ್ಲವನ್ನು ಅಮ್ಮ ಕಲಿಸ್ತಾಳೆ, ನಿಜವೇ. ಆದರೆ ನಾವು ಸಮಾಜಕ್ಕೆ ಬರುವಾಗ ಸಮಾಜದ ಒಪ್ಪು ತಪ್ಪು ಇವುಗಳಿಗೆ ಒಗ್ಗಿಕೊಳ್ಳಲಿಕ್ಕೆ ಸಮಾಜದಲ್ಲಿ ಹೇಗಿರಬೇಕು, ಯಾವ ರೀತಿ ಇರಬೇಕು, ಹೆಂಗಿರಬೇಕು ಅನ್ನೋದಕ್ಕೆ ಒಂದು ಜ್ಞಾನ ಉಪಯೋಗಿಸ್ಬೇಕಾಗುತ್ತೆ. ಅದು ತಾಯಿಗೆ ಮಾತ್ರ ಗೊತ್ತು. ನನ್ನ ಮಗನಿಗೆ ಬುದ್ಧಿ ಬಂದಿದೆ, ಈಗ ಜ್ಞಾನದ ಅರಿವಾಗಬೇಕು ಅಂತ ಒಂದು ಒಳ್ಳೆ ಗುರುವನ್ನ, ಶಾಲೆಯನ್ನ ಹುಡುಕಿ ಕರ್ಕೊಂಡು ಹೋಗಿ ಸೇರಿಸ್ತಾರೆ. ಮೊದಲೆಲ್ಲ ಗುರುವನ್ನ ಹುಡುಕೊಂಡು ಹೋಗ್ತಿದ್ರು. ಹೋಗಿ ನನ್ನ ಮಗನ ಶಕ್ತಿಗನುಗುಣವಾಗಿ ಒಂದು ವಿದ್ಯೆಯನ್ನ, ಅಲ್ಲಿ ಗುರುಕುಲ ಅಂತ ಇತ್ತು. ಇವತ್ತು ಗುರುಕುಲಗಳಿದ್ದಾವೆ, ಶಾಲೆಗಳಿದ್ದಾವೆ. ಆದರೆ ಇವತ್ತು ಅದು ವ್ಯಾವಹಾರಿಕವಾಗಿ ಬಿಟ್ಟಿದೆ. ನನ್ನ ಮಗನಲ್ಲಿ ಯಾವ ಶಕ್ತಿ ಇದೆ ನಾವು ತಿಳ್ಕೋತಿಲ್ಲ. ಆ ಶಕ್ತಿನ ಹೊರಗಡೆ ಪರಿಚಯಿಸತಕ್ಕಂಥ ಶಕ್ತಿ ಸಾಮರ್ಥ್ಯ ಈಗಿನ ಗುರುಗಳಿಗಿಲ್ಲ. ಎಲ್ಲರನ್ನೂ ಫೌಂಡೇಶನ್ ಕೋರ್ಸ್ ಮೆಡಿಕಲ್ ಮಾಡಿಸ್ಬಿಡೋಣ, ಅಲ್ಲಿ ಮೆಡಿಕಲ್ ಇಲ್ಲ, ವೈದಿಕವಾಗಿ ತಿಳ್ಕೊಂಡೇ ಇಲ್ಲ. ಒಂದು ಜಿರಳೆ ಕಂಡ್ರೆ ಭಯ, ಒಂದು ರಕ್ತ ಕಂಡ್ರೆ ಭಯ, ಏಯಪ್ಪ ಅನ್ನೋ ಒಂದು ಭಯ. ಕುಳಿತುಕೊಂಡು ವಿಜ್ಞಾನಿ ಥರ, ಇಂಜಿನಿಯರ್ ಥರ ಗಂಟೆಗಟ್ಟಲೆ ತಪಸ್ಸಿನ ಥರ ತೆಗೆಯೋದು, ಜೋಡಿಸೋದು, ಮಾಡೋದು, ಇವುಗಳ ಭಾವದಲ್ಲಿ ಕುಳಿತುಕೋತಿಲ್ಲ ಅಂತ ಮಗುನ ಇಂಜಿನಿಯರಿಂಗ್ ಆಗ್ತಿದ್ದಾರೆ. ನಮ್ಮ ಆಲೋಚನೆಯನ್ನು ನನ್ನ ಮಗ ಇಂಜಿನಿಯರ್ ಆಗಿಬಿಡ್ಬೇಕು, ಅವ್ರಿಗೇನು ಫೀಸ್ ಬರ್ತಿದೆ ತಗೋ. ನಾಳೆ ನಿಜವಾಗ್ಲೂ ಆತ ಅಂಥದ್ದೊಂದು ಸಾಧನೆ ಮಾಡಬಲ್ಲನ, ಆತನಲ್ಲಿ ಅಂಥದ್ದೊಂದು ಶಕ್ತಿ ಸಾಮರ್ಥ್ಯಗಳಿದ್ದಾವ? ಇಲ್ಲ. ರಾಗವೇ ಬರದವನಿಗೆ ರಾಗ ಕಲಿಸ್ಲಿಕ್ಕೆ ಹೋದ ಹಾಗೆ, ಅವನಿಗೆ ಬರೋದೇ ಇಲ್ಲ. ಹಾಡೋಕೆ ಇಷ್ಟ ಅಲ್ಲ, ಇಲ್ಲ ನಾನು ಸಂಗೀತಗಾರ, ನನ್ನ ಮಗನು ಸಂಗೀತಗಾರ ಆಗ್ಬಿಡ್ಬೇಕು, ಖಂಡಿತ ಆಗೋಲ್ಲ. ನಾನು ಹೀರೋ, ನನ್ನ ಮಗ ಹೀರೋ ಆಗ್ಬಿಡ್ಬೇಕು. ನಾನು ಡಾಕ್ಟರ್, ನನ್ನ ಮಗ ಡಾಕ್ಟರ್ ಆಗ್ಬಿಡ್ಬೇಕು. ನಾನು ಇಂಜಿನಿಯರ್, ನನ್ನ ಮಗ ಇಂಜಿನಿಯರ್ ಆಗ್ಬೇಕು, ಖಂಡಿತ ಇರೋಲ್ಲ. ಎಷ್ಟೋ ಮಕ್ಕಳಿಗೆ 99% ಇರೋದಿಲ್ಲ. ನಾವು ಆ ಶಕ್ತಿಗಳನ್ನ ಗಮನಿಸಿರುವುದಿಲ್ಲ. ಆ ಶಕ್ತಿಯನ್ನ ನಿಜವಾಗಿ ಗುರುತಿಸಿ ಆತನಲ್ಲಿ ಇರತಕ್ಕಂಥ ಚೈತನ್ಯ ಶಕ್ತಿಯನ್ನು ಹೊರಗಡೆ ತೆಗೆದು ಆತನನ್ನ ಒಂದು ವಿಶೇಷವಾಗಿ ಶಿಷ್ಯನನ್ನಾಗಿ ರೂಪಿಸ್ತಕ್ಕಂಥದ್ದೇ ಒಂದು ಗುರು. ಅದಕ್ಕೆ ಒಂದು ಗುರುವಿನ ಅವಾರ್ಡ್ ಕೊಡಬೇಕಾದ್ರೆ ದ್ರೋಣಾಚಾರ್ಯರ ಅವಾರ್ಡ್ ಕೊಡ್ತಾರೆ. ನೋಡಿ, ದ್ರೋಣಾಚಾರ್ಯರ ಹತ್ರ ಈ 100 ಜನ ಸೋದರರು, ದುರ್ಯೋಧನಾದಿಗಳು, ಗಾಂಧಾರಿ ಪುತ್ರರು, ಧೃತರಾಷ್ಟ್ರನ ಪುತ್ರರು, ದಾತ್ರೇಯರು ಅಂತ ಹೇಳ್ತಾರೆ. ತುಂಬಾ ಜನ ಗೊತ್ತಿಲ್ಲ. ಕುರುವಂಶದವರು ಅಂದ್ರೆ ಪಾಂಡವರು ಕುರುವಂಶದವರೇ, ನೆನ್ಪಿಟ್ಕೊಳ್ಳಿ. ಪಾಂಡು ಮಕ್ಕಳು, ಇವರು ಕೌರವರ ಮಕ್ಕಳಲ್ಲ, ಕುರುವಂಶ. ಅದು ಕುರು ಅನ್ನೋ ಒಬ್ಬ ಮಹಾರಾಜನಿಂದ ಬಂದಿರ್ತಕ್ಕಂಥದ್ದು. ಆ ಕುರುವಂಶಕ್ಕೆ ನಾನು ನಿಂತ್ಕೋತೇನೆ, ಕಾಪಾಡ್ತೇನೆ ಅಂತ ಭೀಷ್ಮರು ಪ್ರತಿಜ್ಞೆ ಮಾಡ್ತಾರೆ. ಅವತ್ತಿಗೆ ಈ ಕೌರವರಂತ, ಕೌರವೇಂದ್ರ ಅಂತ ಕರೆಸ್ಕೊಂಡಂತ ದುರ್ಯೋಧನ ಹುಟ್ಟೇ ಇರಲಿಲ್ಲ, ಅವರ ಅಪ್ಪನೂ ಹುಟ್ಟಿರ್ಲಿಲ್ಲ, ಧೃತರಾಷ್ಟ್ರ. ಆಗಲೇ ಭೀಷ್ಮ ಪ್ರತಿಜ್ಞೆ ನಡೆಯುತ್ತೆ, ನಾನಿರ್ತೇನೆ ಈ ಸಿಂಹಾಸನಕ್ಕೆ, ನಾನು ರಕ್ಷಕನಾಗಿ ಬಂಟನಾಗಿ ನಿಂತ್ಕೋತೇನೆ, ನಾನು ಯಾವತ್ತಿಗೂ ಈ ಸಿಂಹಾಸನ ಏರೋದಿಲ್ಲ, ಆದರೆ ಸಿಂಹಾಸನಕ್ಕೆ ರಕ್ಷಣೆಯಾಗಿ ನಿಂತ್ಕೋತೇನೆ ಅಂತ ಹೇಳಿಬಿಡ್ತಾರೆ ಭೀಷ್ಮರು. ಈ 100 ಜನ ಮಕ್ಕಳು
ಕೌರವರು ಅಂತ ನಿಮ್ಮ ಲೆಕ್ಕದಲ್ಲೇ ತಗೊಳ್ಳೋಣ. ಹಾಗೂ 5 ಜನ ಪಾಂಡವರು ದ್ರೋಣರ ಹತ್ರ ವಿದ್ಯಾರ್ಥಿಗಳಾಗಿ ಸೇರ್ಕೋತಾರೆ ಭೀಷ್ಮರ ಅಪೇಕ್ಷೆ ಅಂತ. ನೋಡಿ, ಭೀಷ್ಮರು ಅಲ್ಲಿ ದ್ರೋಣಾಚಾರ್ಯರು ಒಂದು ಪರೀಕ್ಷೆ ಇಡ್ತಾರೆ ಒಮ್ಮೆ. ಅವರು ನಿತ್ಯ ಒಂದೊಂದು ಪರೀಕ್ಷೆ, ಅಂಥ ಪರೀಕ್ಷೆ ಒಂದು ನಡೆಯುತ್ತೆ ಒಮ್ಮೆ. ಎಲ್ಲ ಮಕ್ಕಳನ್ನು ಕರೆದು ಒಂದು ಮರವನ್ನು ಗಮನಿಸಿ ಅಂತ ಹೇಳ್ತಾರೆ. ಈ 105 ಜನ ಒಂದು ಮರವನ್ನು ಗಮನಿಸ್ತಾರೆ. ಮರದಲ್ಲಿ ಏನ್ ಕಾಣಿಸುತ್ತೆ? ತುಂಬಾ ಜನ ಕಡಿಮೆ ಉತ್ತರ ಕೊಡ್ತಾರೆ. ಕೆಲವರು ಮಾತ್ರ ಒಂದು 20% ಕೊಂಬೆಗಳಿದಾವೆ, ರೆಂಬೆಗಳಿದಾವೆ, ಎಲೆಗಳಿದಾವೆ. ಆ ಕೊಂಬೆಗಳಲ್ಲಿ ಏನ್ ಕಾಣಿಸುತ್ತೆ? ಎಲೆಗಳಿದಾವೆ. ಎಲೆಗಳ ನಡುವೆ ಏನ್ ಕಾಣಿಸುತ್ತೆ? ಯಾರು ಉತ್ತರ ಇಲ್ಲ. ಯಾರಿಗೂ ಆ ಏಕಾಗ್ರತೆ ಇಲ್ಲ. 105 ಜನರಲ್ಲಿ ಅರ್ಜುನ ಮಾತ್ರ ಉತ್ತರ ಕೊಡ್ತಾನೆ. ಒಂದು ಪಕ್ಷಿ ಕಾಣಿಸ್ತಿದೆ. ಆ ಪಕ್ಷಿ ಹತ್ರ ಏನ್ ಕಾಣಿಸ್ತಿದೆ? ಹಸಿರು ಬಣ್ಣ, ತಲೆ ಹತ್ರ ಬಂದು ಬಿಳಿ ಬಣ್ಣ, ಅದರ ಕೊಕ್ಕು ಕೆಂಪು ಬಣ್ಣ, ಅದರ ಕಣ್ಣು ಮಂದವಾಗಿದೆ, ಆಗಾಗ ಬ್ಲಿಂಕ್ ಮಾಡ್ತಿದೆ, ಅದರ ಕಣ್ಣಿನ ಆ ರೆಪ್ಪೆ ಬ್ಲಿಂಕ್ ಇಷ್ಟಿಷ್ಟು ಹೊಡಿತಿದೆ, ನಿಮಿಷಕ್ಕೆ ಇಷ್ಟು ಹೊಡಿತಿದೆ ಗುರುಗಳೇ, ಅದರ ಒಂದು ಆ ಕಣ್ಣಿನ ದೃಷ್ಟಿ ನನ್ನನ್ನೇ ನೋಡ್ತಿದ್ದೆ, ನಾನು ಆ ಕಣ್ಣನ್ನೇ ನೋಡ್ತಿದ್ದೇನೆ ಅಂತ ಹೇಳ್ತಾರೆ. ಯಾರು ಉತ್ತರ ಕೊಡಲ್ಲ. ಓಹೋ, ಇವನ ಏಕಾಗ್ರತೆ ದೊಡ್ಡದು, ಇವನು ಅತಿ ಸಾಹಸಿ, ಅತಿ ಒಂದು ಏಕಾಗ್ರತೆ, ಇವನನ್ನು ಒಳ್ಳೆ ಬಿಲ್ವಿದ್ಯಾಗಾರನನ್ನಾಗಿ ಮಾಡಬಹುದು ಅಂತ ನಿರ್ಧಾರ ಮಾಡ್ತಾರೆ. ನಂಬಿದ್ರೆ ನಂಬಿ, ಅಶ್ವತ್ಥಾಮನನ್ನು ತನ್ನ ಮಗನಲ್ಲಿ ಕೂಡ ಅಂಥದ್ದೊಂದು ಕಾಣದನ್ನ ಒಂದು ಗುರು ಒಬ್ಬ ಶಿಷ್ಯನಲ್ಲಿ ಕಂಡುಕೋತಾರೆ. ದಟ್ ಇಸ್ ವಾಟ್ ಕಾಲ್ಡ್ ಆಸ್ ಒಂದು ಗುರು. ಅದಕ್ಕೆ ನೋಡಿ, ಇವತ್ತಿಗೂ ಒಂದು ಬೆಸ್ಟ್ ಸ್ಟೂಡೆಂಟ್ ಆಗಿ ಅವಾರ್ಡ್ ನಾವೇನಾದ್ರೂ ಪಡೆದ್ರೆ ಅರ್ಜುನ ಪ್ರಶಸ್ತಿ ಅಂತ ಕೊಡ್ತಾರೆ. ಬೆಸ್ಟ್ ಕೋಚ್ ಅಂತ ಪ್ರಶಸ್ತಿ ಕೊಟ್ಟರೆ ದ್ರೋಣಾಚಾರ್ಯ ಪ್ರಶಸ್ತಿ ಅಂತ ಕೊಡ್ತಾರೆ. ಗಮನಿಸಿದ್ದೀರಾ? ದ್ರೋಣಾಚಾರ್ಯ ಪ್ರಶಸ್ತಿ ಅಂದ್ರೆ ಏನು ಗೊತ್ತಾ? ತಮ್ಮ ಮಗ ಅಶ್ವತ್ಥಾಮನನ್ನ ಪ್ರೀತಿಸ್ಬೇಕು. ನಾವೆಲ್ಲರೂ ನಮ್ಮ ಮಕ್ಕಳನ್ನೇ ಜಾಸ್ತಿ ದೊಡ್ಡದು ಅಂತೇವೆ. ಗುರುವಿಗೆ ಆ ಭೇದವಿರುವುದಿಲ್ಲ. ಇವನ್ ದೊಡ್ಡವನು, ಇವನ್ ಚಿಕ್ಕವನು. ಯಾಕೆ ಭೀಮನನ್ನ ಬಿಲ್ವಿದ್ಯಾಗಾರನನ್ನಾಗಿ ಮಾಡಬಹುದಿತ್ತು. ಇನ್ನೊಮ್ಮೆ ಪರೀಕ್ಷೆ, ಒಮ್ಮೆ ಕಳ್ಳ ಪೊಲೀಸ್ ಆಟ ಆಡ್ತಿರ್ತಾರೆ ಎಲ್ರು. ಈ ಕೌರವರೆಲ್ಲ ಹೋಗ್ಬಿಟ್ಟು ಒಂದು ದೊಡ್ಡ ಮರ, ಅದರಲ್ಲಿ ಒಬ್ಬ ಮನುಷ್ಯ ಅಲ್ಲ 1000 ಮನುಷ್ಯ ಹೋಗಿ ಸೇರ್ಕೊಂಡು ಕೂಡ ಹತ್ಕೊಂಡು ಕಾಣಿಸೋದಿಲ್ಲ. ಆ ತರದ ಒಂದು ರೆಂಬೆಗಳು, ಕೊಂಬೆಗಳು, ಇನ್ನೊಂದು ಮನುಷ್ಯರುಗಳು ಹತ್ಕೊಬಿಟ್ರೆ ಕಾಣಿಸೋದೇ ಇಲ್ಲ. ನಮ್ಮ ದೊಡ್ಡ ಆಲದ ಮರದ ತರ ಎಲ್ಲ ಸೇರ್ಕೊಬಿಟ್ಟು ಭೀಮ ಹುಡ್ಕೊಂಡು ಬರ್ತಾನೆ, ಸಿಗೋದೇ ಇಲ್ಲ. ಆದ್ರೆ ಹೆಜ್ಜೆಗಳು ಗುರುತಿನ ಮೇಲೆ ಅವನು ಕಂಡಿಡ್ಕೊಬಿಡ್ತಾನೆ. ಓ, ಎಲ್ಲ ಈ ಮರದಲ್ಲಿ ಸೇರ್ಕೊಂಡಿದಂತ. ಮರ ಎಲ್ಲಿ ಹುಡ್ಕಿದ್ರು ಕಾಣಿಸ್ತಿಲ್ಲ. ಕಣ್ಣಿಟ್ಟು ನೋಡ್ತಾನೆ, ಎಲೆಗಳ ನಡುವೆ ಮುಚ್ಚಿಟ್ಕೊಬಿಟ್ಟಿದ್ದಾರೆ. ಮರನ ಹಿಡ್ಕೊಂಡು ಶೇಕ್ ಮಾಡ್ತಾನೆ. ಎಲ್ಲರೂ ತೊಪ 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 ಅಂತ ಬಿದ್ದೋಗ್ತಾರೆ. ನಂಬ್ತೀರಾ? ದ್ರೋಣರು ಅವತ್ತೇ ನಿರ್ಧಾರ ಮಾಡ್ತಾರೆ, ಭೀಮನಿಗೆ ಅಸಾಧಾರಣ ಬಲವಿದೆ, ಇದು ತಪ್ಪಾಗಿ ಬಳಕೆಯಾಗಬಾರದು ಅಂತೇಳಿ ಅವನಿಗೆ ಒಂದು ಮಲ್ಲ ಯುದ್ಧ, ಮುಷ್ಟಿ ಯುದ್ಧ, ಹಾಗೆಯೇ ಗದಾ ಯುದ್ಧವನ್ನ ಕಲಿಸ್ಲಿಕ್ಕೆ ಸಿದ್ಧತೆ ಮಾಡ್ತಾರೆ. ಈ ಯುದ್ಧಗಳನ್ನ ಮಾಡಬೇಕು ಅಂದ್ರೆ ಕೆಲವು ನಿಯಮಗಳಿದ್ದಾವೆ. ತುಂಬಾ ಜನ ಗೊತ್ತಿಲ್ಲ. ಮುಷ್ಟಿ ಯುದ್ಧ, ಮಲ್ಲ ಯುದ್ಧ, ಗದಾ ಯುದ್ಧ. ಒಂದು ಉದಾಹರಣೆ, ಗದಾ ಯುದ್ಧ ಮಾಡಬೇಕು ಅಂದ್ರೆ ಎದುರಾಳಿ ಗದೆ ಇಟ್ಕೊಂಡಿರ್ಬೇಕು, ಅವನು ಅದರಲ್ಲಿ ಎಕ್ಸ್ಪರ್ಟ್ ಇರಬೇಕು, ಅನುಭವಿ ಇರಬೇಕು, ನಾನು ಅನುಭವ ಪಡೆದಿರ್ಬೇಕು. ಅವನ ಜೊತೆ ಯುದ್ಧ ಮಾಡ್ಬೇಕು. ಇವನ್ನ ಗದೆ ಇಟ್ಕೊಂಡು ಯಾರ್ಯಾರನ್ನ ಹೊಡಿಲಿಕ್ಕೆ ಹೋದ ಅಂದ್ರೆ ಹೊಡೆದಾಕ್ಬಿಡ್ತಾರೆ, ಅರೆಸ್ಟ್ ಮಾಡಿ ಒಳಗಡೆ ಇಡ್ತಾರೆ. ಈಗೇನೋ ಪೊಲೀಸವ್ರು ಪರ್ಮಿಷನ್ ಗನ್ ಕೊಟ್ಟಿದ್ದಾರೆ ಅಂತ ತಗೊಂಡು ಯಾರ್ಯಾರನ್ನ ತೋರಿಸಂದ್ರೆ ಒಳಗಡೆ ಹಾಕ್ತಾರೆ ಅಷ್ಟೇ, ಅರೆಸ್ಟೇ. ಪರ್ಮಿಷನ್ ಕೊಟ್ಟಿರೋದು ಸೇಫ್ಟಿಗೆ ಇಟ್ಕೊಪ್ಪ. ನೀನ್ ತುಂಬಾ ದೊಡ್ಡ ವ್ಯಕ್ತಿ ಅಂತಿದೀಯಾ, ಸೊ ನಿನ್ಗೆ ಯಾರಾದ್ರೂ ಅಟ್ಯಾಕ್ ಮಾಡಿದ್ರೆ ಪ್ರಾಣ ರಕ್ಷಣೆಗೆ, ಆತ್ಮ ರಕ್ಷಣೆಗೆ, ಕುಟುಂಬ ರಕ್ಷಣೆಗೆ ಆ ಸಂದರ್ಭದಲ್ಲಿ ಅದು ಸಾಕ್ಷಿಗಳು ಪೂರ್ವಕವಾಗಿರ್ಬೇಕು, ಕರೆಕ್ಟ್ ಆಗಿರ್ಬೇಕು. ಇದೆಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಹೇಳಿ ಕೊಟ್ಟಿರ್ತಾರೆ. ಸುಮ್ನೆ ಗನ್ನು ಎಲ್ರಿಗೂ ಕೊಡಲ್ಲ. ಅಮೆರಿಕ ಅಲ್ಲ, ನಮ್ಮ ಭಾರತ. ಅಮೆರಿಕದಲ್ಲಿ ಹುಚ್ಚರ್ಸಂತೆ. ಅದಕ್ಕೆ ನೋಡಿ, ನಿಮಿಷಕ್ಕೊಂದು ಡೊನಾಲ್ಡ್ ಟ್ರಂಪ್ನೇ ಇಟ್ಟಿದ್ದಾರೆ. ಡೊನಾಲ್ಡ್ ಟ್ರಂಪ್ಗೆ ಅಷ್ಟು ದೊಡ್ಡ ಸೇಫ್ಟಿ ಇರ್ತಾರೆ, ಸೆಕ್ಯೂರಿಟಿ ಇರ್ತಾರೆ, ಬ್ಲ್ಯಾಕ್ ಕಮಾಂಡೋಸ್ ಇರ್ತಾರೆ, ಏನೇನೋ ಇರ್ತದೆ, NIA ಎಲ್ಲ ಇರುತ್ತೆ, FBI ಎಲ್ಲ ಕವರ್ ಇರುತ್ತೆ. ಹಾಗಿದ್ರು ಒಂದು 20 ವರ್ಷದ ಹುಡುಗ ಶೂಟ್ ಮಾಡಿದಾನೆ ಅಂದ್ರೆ ಯೋಚನೆ ಮಾಡಿ. ಅವನ ಹತ್ರ ಗನ್ ಎಲ್ಲಿಂದ ಬಂತು ಗೊತ್ತಾ? ಅವ್ರ ಅಪ್ಪ ತಂದು ಇಟ್ಕೊಂಡಿರೋದು. ಅವ್ರ ಅಪ್ಪಂದು ತಗೊಬಂದಿದ್ದಾನೆ ಇವನು, ಚಿಕ್ಕ ಹುಡುಗ. 20 ವರ್ಷದ ಹುಡುಗನ ಕೈಯಲ್ಲಿ ಗನ್ ಕೊಟ್ರೆ ಇದೇ ಆಗೋದು. ಹಿಂದೆ ಮುಂದೆ ಆಲೋಚನೆ ಮಾಡದೆ ಶೂಟ್ ಮಾಡೋದು. ಇದನ್ನೇ ಹೇಳೋದು ಅಜ್ಞಾನ. ಜ್ಞಾನ ಅಜ್ಞಾನಕ್ಕೆ ನೋಡಿ ಸಸೆ ಬಿಟ್ರು,
ತಂದೆಗೆ ಪುತ್ರ ಶೋಕಂ. ನೋಡಿ, ಏಕಲವ್ಯನಿಗೂ ಕೂಡ ದ್ರೋಣಾಚಾರ್ಯರು ಯಾಕೆ ವಿದ್ಯೆ ಕಲಿಸಲ್ಲ ಅಂತ ಹೇಳ್ತಾರೆ ಗೊತ್ತಾ? ಒಬ್ಬ ಸಾಮಾನ್ಯ ಅಟವಿಕ ಬಾಲಕ ಆತ, ಅಡವಿ ಬಾಲಕ. ಅಡವಿಯಲ್ಲಿ ಒಬ್ಬ ರಾಜ ಇರ್ತಾನೆ, ಅವ್ರದ್ದೇ ಒಂದು ಪಡೆ ಇರುತ್ತೆ, ಆದಿವಾಸಿಗಳ ಪಡೆ. ಸೊ ತನ್ನ ಮಗನೂ ಕಲೀಲಿ ಅಂತ ಕಳಿಸ್ತಾರೆ. ಒಬ್ಬ ಅಡವಿ ಬಾಲಕನಿಗೆ ಏನ್ ಬರಬೇಕು? ಬೇಟೆ ಆಡುವುದಷ್ಟಕ್ಕೆ ಬೇಕಾದಷ್ಟು ವಿದ್ಯೆ ಕಲಿಬೇಕಷ್ಟೆ. ಅವನಿಗೆ ತೀರಾ ಅಸ್ತ್ರಗಳು ಕಲಿಸುವಾಗಿಲ್ಲ. ಯಾಕೆಂದ್ರೆ ಅವನಲ್ಲಿ ಆ ಒಂದು ಅಡವಿ ಭಾಷೆ ಬೇರೆ, ಹಂಟರ್ಸ್ ಅವರು. ಎದುರುಗಡೆ ಯಾರು ಬಂದ್ರು ನೋಡಿ, ಹುಲಿ ಬಂದು ಹೇಳ್ಬಿಟ್ಟು ಹಂಟ್ ಮಾಡುತ್ತಾ, ನೀನು ಒಳ್ಳೆಯವನು, ನನ್ಗೆ ಊಟ ಇಟ್ಟಿದ್ದೆ, ನನ್ನನ್ನು ತಡೆದಿರ್ಲಿಲ್ಲ. ಆನೆ ನೋಡಿ, ಮಾವುತನನ್ನೇ ಅಷ್ಟು ದಿನ ಚೆನ್ನಾಗಿ ನೋಡ್ಕೊಂಡಿರೋ ಮಾವುತನನ್ನೇ ತುಳಿದು ಬಿಸಾಕ್ಬಿಟ್ಟಿರೋದನ್ನ ನೋಡಿರ್ತವೆ. ಪಶುಗಳು ಅನ್ನೋದು ಅದಕ್ಕೆ ಅವುಗಳು ಕಂಟ್ರೋಲ್ ಬರೋದಿಲ್ಲ. ಸಡನ್ ಆಗಿ ಬೆದೆಗೆ ಬಂದ್ಬಿಟ್ರೆ ಬೀಭತ್ಸ ಆಗ್ಬಿಡ್ತವೆ ಅವು. ನಮ್ಮ ನಾಯಿನೇ ನೋಡಿ, ತುಂಬಾ ವೆಲ್ ಟ್ರೈನ್ಡ್ ನಾಯಿ ಆಗಿದ್ರೆ ಮಾತ್ರನೇ ತುಂಬಾ ಕಷ್ಟ. ಊಟ ಹಿಂಗೆ ಅನ್ನೋಷ್ಟಲ್ಲಿ ಬಾಯಿ ಹಾಕ್ಬಿಡುತ್ತೆ, ಅದು ಗೊತ್ತಿಲ್ಲ, ಅದಕ್ಕೆ ಊಟಕ್ಕೆ ಬಾಯಿ ಹಾಕ್ತಿದೆ ಅಂತ. ಕೈಯಲ್ಲಿದೆ, ನನ್ನ ಯಜಮಾನನ ಗಾಯ ಆಗುತ್ತೆ ಅಂತಕ್ಕಂಥದ್ದು ಗೊತ್ತಿಲ್ಲ ಅದಕ್ಕೆ. ವೆರಿ ಟ್ರೈನ್ಡ್ ಅಂತ ಹೇಳ್ತೇವೆ. ಸಿಕ್ಕಾಬಟ್ಟೆ ಟ್ರೈನ್ಡ್ ಇರಬೇಕು ಅದಕ್ಕೆ, ಸಿಕ್ಕಾಬಟ್ಟೆ. ಒಂದು ನಾಯಿಯನ್ನ ಒಂದು ಕಡಿಮೆ ಅಂದ್ರೂ 1 ವರ್ಷ ಟ್ರೈನಿಂಗ್. ಪೊಲೀಸ್ ಡಾಗ್ ಆಗ್ಬೇಕು ಅಂದ್ರೆ 3 ವರ್ಷ ಎಲ್ಲ ಟ್ರೈನ್ ಮಾಡ್ತಾರೆ. ಅಂಥದ್ರಲ್ಲಿ ಒಬ್ಬ ಸಾಮಾನ್ಯನಿಗೆ ಸಾಮಾನ್ಯ ವಿದ್ಯೆ ಸಾಕು. ಈ ಥರದ್ದು ಅವನು, ನಾನು ಅರ್ಜುನನ ಥರ ಒಳ್ಳೆ ಬಿಲ್ವಿದ್ಯಾಗಾರನಿಲ್ಲ. ಅವನೇನ್ ಮಾಡ್ತಾನೆ, ಶಪಥಗೈದು ಹೋಗ್ಬಿಟ್ಟು ದ್ರೋಣಾಚಾರ್ಯರ ವಿಗ್ರಹವನ್ನಿಟ್ಟು ಅವರನ್ನೇ ಗುರುವನ್ನಾಗಿ ಪೂಜಿಸಿ ನಿತ್ಯ ಅಭ್ಯಾಸ ಮಾಡಿ ಅದ್ಭುತವಾದಂಥ ಬಿಲ್ವಿದ್ಯಾಕಾರಕನಾಗ್ತಾನೆ. ಅವನ ಹತ್ರ ಅಸ್ತ್ರವಿದ್ಯೆಗಳಿರೋಲ್ಲ, ಶಸ್ತ್ರವಿದ್ಯೆಗಳಲ್ಲಿ ಪಾರಂಗತನಾಗ್ತಾನೆ. ಅಸ್ತ್ರ ಅಂದ್ರೆ ವಾಯುವಾಸ್ತ್ರ, ಆಗ್ನೇಯಾಸ್ತ್ರ, ಇದನ್ನ ಮಂತ್ರಪೂರಿತವಾಗಿ ಮಾಡೋದು. ಸೊ ಇದನ್ನ ಹೇಳ್ಕೊಟ್ಟಿರಲ್ಲ. ಆದ್ರೆ ಶಸ್ತ್ರಗಳು, ಕತ್ತಿ ಇರ್ಬೋದು, ಗುರಾಣಿ ಇರ್ಬೋದು, ಈಟಿ ಇರಬಹುದು, ಗದೆ ಇರ್ಬೋದು, ಬಿಲ್ವಿದ್ಯೆ ಇರ್ಬೋದು, ಇವೆಲ್ಲ ಶಸ್ತ್ರಗಳಿಗೆ ಬರ್ತವೆ. ಅವನು ಅಂಥದ್ರಲ್ಲಿ ಬಿಲ್ವಿದ್ಯೆಯಲ್ಲಿ ಅದ್ಭುತ ಪಾರಂಗತ, ಕಲ್ತ್ಕೊಬಿಟ್ಟಿರ್ತಾನೆ. ತಿಳ್ಕೊಂಡು ಅಲ್ಲೊಂದು ನಡೆಯುತ್ತೆ, ಅದೊಂದು ದೊಡ್ಡ ಕತೆ. ಹಿಂದೆನೂ ಹೇಳಿದ್ದಾನೆ, ನನ್ನನ್ನು ಗುರು ಅಂತೀಯಲ್ಲಪ್ಪ, ನೀನು ನಿನ್ನ ಈ ಒಂದು ಹೆಬ್ಬೆಟ್ಟನೆ, ಯಾಕಂದ್ರೆ ಒಂದು ಬಿಲ್ ಬಿಡ್ಬೇಕಂದ್ರೆ ಇದು ಬೇಕೇ ಬೇಕು, ಇದಿಲ್ಲ ಅಂದ್ರೆ ಎಲ್ಲಿ ಬಿಡ್ತಾನೆ ಅಂತ ಕೊಟ್ಟು ಬಿಡು ಅಂತಾನೆ. ಕೊಟ್ಟು ಬಿಡ್ತಾರೆ. ಆದ್ರೆ ಇವತ್ತಿಗೂ ದ್ರೋಣಾಚಾರ್ಯರ ಮೇಲೆ ಅಪವಾದ ತಿಳಿಯದ ವ್ಯಕ್ತಿಗಳು ಮಾತಾಡ್ತಾರೆ. ಅಲ್ಲ, ದ್ರೋಣಾಚಾರ್ಯರಿಗೆ ತ್ರಿಕಾಲಜ್ಞಾನಿ, ಇಂದಲ್ಲ ನಾಳೆ ಇಂಥ ವಿದ್ಯೆ ಕಲಿತಿರೋ ಈತ ಯಾರಾದ್ರೂ ದುಷ್ಟರ ಜೊತೆ ಸೇರ್ಕೊಂಡ್ರೆ ಅವರ ಮಾತುಗಳಿಗೆ ಬೆರಗಾಗಿ, ಯಾಕೆಂದ್ರೆ ನಿಯಮಗಳಿಲ್ಲ ಅಲ್ಲಿ ಅಡವಿನಲ್ಲಿ ವಾಸೋರಿಗೆ, ಹೆಂಗ್ ಬೇಕಾದ್ರೂ ಬದುಕ್ಬೋದು. ಒರಟು ಜನ, ಕಾಡು ಜನ, ಯಾವಾಗಂದ್ರೆ ಯಾವಾಗ ಅಲ್ಲಿ ಯುದ್ಧ ಆಗ್ತಿರುತ್ತೆ, ಯಾವಾಗಂದ್ರೆ ಯಾವಾಗ ಅಟ್ಯಾಕ್ ಆಗ್ತಿರುತ್ತೆ, ತಮ್ಮವರೇ ಕಿತ್ತಾಡ್ಕೋತಿರ್ತಾರೆ. ಅಲ್ಲಿ ಯೋಚನಾ ಮಾಡೋ ಶಕ್ತಿ ಇವ್ರಿಗೆ ಕಡಿಮೆ. ಇದು ಏನು, ಯಾವಾಗ ಹೊಡಿಬೇಕು, ಹೆಂಗ್ ಹೊಡಿಬೇಕು, ಅದೇನೋ ಹೇಳ್ತಾರಲ್ಲ, ಉಗುರಲ್ಲಿ ಹೋಗೋದಕ್ಕೆ ಕೊಡ್ಲಿ ಬಳಸಿದ್ರು ಅನ್ನತಕ್ಕಂಥ ಭಾವ ಆಗ್ಬಿಡುತ್ತೆ ಅಂತೇಳಿ ಮೊದಲೇ ಮುಂದಾಲೋಚನೆ ಮಾಡಿ ಬೆರಳು ತೆಗಿತಾರೆ. ಕಡೆಗೂ ಅವನು ಏನ್ ಮಾಡ್ತಾನೆ ಗೊತ್ತರ, ಅವನು ಎಡಗೈಯಲ್ಲಿ ಕಲಿತಾನೆ, ನೀವು ನಂಬೋಲ್ಲ. ಅದಕ್ಕಿಂತಲೂ ಎಕ್ಸ್ಪರ್ಟ್ ಆಗ್ಬಿಟ್ಟು ಜರಾಸಂಧನಂತ ರಾಕ್ಷಸನ ಜೊತೆ ಸೇರ್ಕೋತಾನೆ. ಕಡೆಗೂ ಕೃಷ್ಣ ಹೊಡೆದು ಸಾಯಿಸೋದು, ನಂಬ್ತೀರಾ? ಅವನು ಹೋಗಿ ಎಡವಟ್ಟು ಜನಗಳ ಜೊತೆ, ಅಂದ್ರೆ ಜ್ಞಾನಕ್ಕೂ ಬುದ್ಧಿಗೂ ಇರೋ ವ್ಯತ್ಯಾಸ. ಬುದ್ಧಿ ಏನ್ ಹೇಳುತ್ತೆ ಗೊತ್ತಾ, ಈ ಕ್ಷಣದ ಲಾಭ ಅಂತ ಹೇಳಿಸುತ್ತೆ, ಅಲ್ಲಿಗೆ ಜಾರು ಬಿಡ್ತಾರೆ. ಅವನು ಮಾಡ್ಕೊಂಡಿದ್ದದೇ ಸಣ್ಣವರ ಸಂಘ, ದೊಡ್ಡವ್ರ ಸಂಘ ಮಾಡ್ಕೊಳ್ಳಿಲ್ಲ, ಸಣ್ಣ ಬುದ್ಧಿ. ಅದಕ್ಕೆ ಜ್ಞಾನ ಬುದ್ಧಿಗೂ ಇರೋ ವ್ಯತ್ಯಾಸ ಏನ್ ಗೊತ್ತಾ, ಬುದ್ಧಿ ಏನ್ ಮಾಡುತ್ತೆ, ಅದೇ ಜ್ಞಾನ ಆದ್ರೆ ಯೋಚಿಸುತ್ತೆ, ಪರಾಮರ್ಶಿಸುತ್ತೆ. ಎಷ್ಟು ತಿಂದ್ರೆ ಅತಿಯಾದರೆ ಅಮೃತವೂ ವಿಷ ಆಗುತ್ತೆ, ಜೇನು ಸಿಕ್ತಲ್ಲ ಅಂಥೇಳಿ ಸರಿ ತಿಂದ್ರೆ ವಿಷಮಯ ಆಗುತ್ತೆ. ಉಪ್ಪು ತಿಂತೀನಿ ಅಂತ ವಿಪರೀತ, ಎಷ್ಟು ತಿನ್ಬೇಕು, ಎಷ್ಟು ಹಾಕೋಬೇಕು, ಯಾವಾಗ ಹಾಕೋಬೇಕು, ತಿಂಡಿ ಯಾವಾಗ ತಿನ್ಬೇಕು, ಎಷ್ಟು ತಿನ್ಬೇಕು, ನನ್ನ ಪ್ರಕೃತಿಗೆ ಏನು ಒಲಿಯುತ್ತೆ, ಎದುರುಗಡೆ ಇರೋ ಪ್ರಕೃತಿ ಏನ್ ಬಯಸು, ಇದೆಲ್ಲ ಯೋಚನೆಗಳನ್ನ ಸಿಸ್ಟಮ್ಯಾಟಿಕ್ ಆಗಿ ಕೊಡೋದೇ ಜ್ಞಾನ. ಎದುರುಗಡೆ ದೊಡ್ಡವ್ರು, ನಾವು ಎಲ್ಲರೂ ಕಾಲ್ ಹಾಕೊಂಡು ಕೂತ್ಕೋತೇವೆ, ಅದೇ ದೊಡ್ಡವ್ರು ಬರ್ತಿದ್ದಾಗೆ ಕಾಲ್ ಎಳಿಸ್ತೇವೆ, ಅದುವೇ ಜ್ಞಾನ. ಯಾರ ಮುಂದ್ಗಡೆ ಏನ್ ಮಾತಾಡ್ಬೇಕು, ನೀವು ನೋಡಿ, ತುಂಬಾ ದೊಡ್ಡವ್ರ ಮುಂದ್ಗಡೆ ಮಾತಾಡುವಾಗ ಕೆಲವ್ರು ಈ ತರ ಕೈ ಇಟ್ಕೋತಾರೆ.
ತುಂಬ ಸೂಕ್ಷ್ಮವಾಗಿ ಗಮನಿಸಿ. ತಂದೆ, ತಾಯಿ, ಗುರು, ಹಿರಿಯರು ಅಂದಾಗ ಹೀಗೆ ಇಟ್ಕೊಂಡು ಮಾತಾಡ್ತಾರೆ. ಆಚಾರ್ಯರ ಹತ್ರ ಹೇಗೆ ಇಟ್ಕೊಂಡು ಮಾತಾಡ್ತಾರೆ. ಕಾರಣ ಏನ್ ಗೊತ್ತಾ? ಆ ಎಂಜಲು ಕೂಡ ಬೀಳಬಾರದು. ಗೊತ್ತೋ ಗೊತ್ತಿಲ್ಲದೆಯೋ ವಾಸನೆ, ದುರ್ವಾಸನೆ, ಇನ್ನೊಂದು ಮೆಲ್ಲಗೆ ಮಾತಾಡ್ತಾರೆ. ವಧ ಮಾಡಕ್ ಹೋಗಲ್ಲ. ಜ್ಞಾನ ಭಂಡಾರ, ಜ್ಞಾನವನ್ನು ಪಡೆಯುತ್ತೀರಿ. ಸರಿಯಾದ ಗುರು ಸಿಕ್ಕಬಿಟ್ರೆ ನಿಮ್ ಶಕ್ತಿಯ ಪರಿಚಯ ಮಾಡಿಸ್ತಾರೆ. ಹೇಗೆ ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರಿಗೆ ಸಾವಿರಾರು ಮಂದಿ ವಿದ್ಯಾರ್ಥಿಗಳಿದ್ರು. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಒಬ್ಬ ವಿವೇಕಾನಂದರಲ್ಲಿ ಅಂಥದ್ದೊಂದು ಅಗಾಧವಾದಂಥ ಆಧ್ಯಾತ್ಮಿಕ ಶಕ್ತಿಯನ್ನ ನೋಡಿದ್ರು. ಹೋಗು ಪ್ರಪಂಚಕ್ಕೆ ಸಾರ್, ಹೋಗು ನಮ್ಮ ಸನಾತನ ಧರ್ಮವನ್ನ ಅಂತ. ಒಬ್ಬ ಗುರು ಬಂದು ಶಿಷ್ಯನನ್ನ ದೊಡ್ಡವನನ್ನಾಗಿ ಮಾಡ್ತಾರೆ. ವಿವೇಕಾನಂದರೊಂದಿದ್ದೆ ನಮಗೆ ಏನೇನೋ ಕೋಟ್ಸ್ ನೆನಪಿಗೆ ಬರುತ್ತೆ. ರಾಮಕೃಷ್ಣ ಪರಮಹಂಸರ ಬಗ್ಗೆ ನಮಗೆ ಹೆಚ್ಚಾಗಿ ತಿಳಿದಿಲ್ಲ. ಅದೇ ಗುರು ಮರೆಯಾಗಿರ್ತಾನೆ, ಎಲೆಮರೆಯಾಗಿರ್ತಾನೆ. ನಿಜವಾದ ಗುರು ಮುಂದ್ಗಡೆ ಆಡಂಬರ ತೋರಿಸ್ಕೊಳ್ಳೋದು, ಹೇಳ್ಕೊಳ್ಳೋದು, ಇನ್ನೊಂದು ನನ್ನಿಂದ ಆಯ್ತು, ನನ್ನವರಿಂದ ಆಯ್ತು, ನಾನು ಮಾಡಿದ್ರಿಂದ ಆಯ್ತು, ಇದೆಲ್ಲ ಹೇಳ್ಕೊಳ್ಳೋದಿಲ್ಲ. ನಿಜವಾದ ಗುರು ಕಣ್ಮುಂದ್ಗಡೆ ಕಾಣಿಸ್ಕೊಳ್ಳೋದಿಲ್ಲ. ಸಿದ್ದೇಶ್ವರ ಮಹಾಸ್ವಾಮಿಗಳ ಹಾಗೆ. ಹೌದು ಮಕ್ಕಳೇ, ಎಲ್ಲೋ ಮಾಡಿ ಅವ್ರು ಎದ್ದೋಗ್ತಾರೆ. ನನ್ನ ನೆನಪು ಕೂಡ ಇರೋದ ಹಾಗೆ ಯಾವುದೇ ಒಂದು ಪ್ರತಿಮೆ, ಪುತ್ಥಳಿ, ಯಾವುದೇ ಒಂದು ಸಮಾಧಿ, ಪೂಜೆ, ನೆನೆಸ್ಕೊಳ್ಳೋದು ಏನೂ ಮಾಡಬಾರದು ಅಂತೇಳಿ ಬರೆದಿಟ್ಟು ಹೋದಂಥ ಪುಣ್ಯಾತ್ಮರು ನಡೆದಾಡಿದಂಥ ಸ್ಥಳದಲ್ಲಿ ನಾವಿದ್ದೇವೆ ಅಂದರೆ ಯೋಚನೆ ಮಾಡಿ ನೋಡಿ. ನಿಜವಾದ ಗುರು ಅದು. ಆ ಗುರುವಿಗೆ ನಾವು ಸಲ್ಲಬೇಕಾದಂಥ, ಮಾಡಬೇಕಾದಂಥ ಕಾಣಿಕೆ ಇನ್ನೇನೂ ಅಲ್ಲ, ನಿಜವಾದ ಗುರುವನ್ನು ಹುಡುಕೋದು. ಆ ನಿಜವಾದ ಗುರು ನಮ್ಮಲ್ಲಿದ್ದಾನೆ, ಅದನ್ನ ಕೆದಕ್ಕೋಬೇಕು. ನನ್ನ ಶಕ್ತಿ ಏನು? ನಿಶಕ್ತಿ ಹುಡುಕ್ಬೇಡಿ ಮಕ್ಕಳೇ. ಎಲ್ಲರಲ್ಲೂ ಒಂದು ತಪ್ಪುಗಳಿರ್ತವೆ, ವೀಕ್ನೆಸ್ ಇರ್ತದೆ, ಅಟ್ರಾಕ್ಷನ್ ಇರ್ತದೆ, ಯಾವುದೋ ಒಂದಿರುತ್ತೆ. ಅದನ್ನ ಕೊರಗಬೇಡಿ. ಅಮ್ಮ ಇಲ್ಲ, ಅಪ್ಪ ಇದೆ ಶಕ್ತಿಯಾಗಿ. ವಿದ್ಯೆ ಇಲ್ಲ, ಒಳ್ಳೆ ಮಿತ್ರನಿದ್ದಾನೆ, ಒಳ್ಳೆ ಸಂಗಾತಿ ಇದ್ದಾಳೆ. ಏನಾದರೂ ಒಂದು ಬಲವನ್ನ ಕೊಟ್ಟಿರ್ತಾನೆ, ಅದನ್ನೇ ಕೇಳೋಕೆ ಹೋಗೋದು ಗುರುಗಳ ಹತ್ರ. ನನ್ನ ಬಲವೇನು? ನೋಡಿ, ನನ್ನ ಗುರುಗಳು, ನಾನು ಸುಮಾರು 3700 ವಿದ್ಯಾರ್ಥಿಗಳ ನಡುವೆ ನನಗೆ ಮಾತ್ರವೇ ಈ ತಾಂಬೂಲ ಜ್ಯೋತಿಷ್ಯ, ತಾಂಬೂಲ ಕೊಟ್ಟಿದ್ದು. ಹೋಗೋ, ಇದು ಎಲ್ಲಿಗೋ ಕರ್ಕೊಂಡು ಹೋಗುತ್ತೆ ಅಂತ ನಿಂತಿದ್ದೇನೆ. ನಿಮ್ಮ ಮುಂದುಗಡೆ ನಿಂತಿದ್ದೇನೆ, ನಿಮ್ಮ ಪ್ರೀತಿಯ ಮುಂದುಗಡೆ ನಿಂತಿದ್ದೇನೆ, ನಿಮ್ಮ ಸೇವೆಯಲ್ಲಿ ನಿಂತಿದ್ದೇನೆ. ದಿಸ್ ಇಸ್ ದಿ ಬ್ಯೂಟಿ. ಹೌದು, ಅಷ್ಟು ಜನಕ್ಕೂ ಏನೇನೋ ಹೇಳ್ಕೊಟ್ರು. ನನಗೆ ಕೊರಗು, ನನಗಿದು ಹೇಳ್ಕೊಟ್ಟಿಲ್ಲ, ನನಗೆ ಅದೇ ಹೇಳ್ಕೊಟ್ಟಿಲ್ಲ, ನನಗೆ ಯಾಕೆ ಹೀಗೆ ಅಂತ. ನನ್ನನ್ನು ನಿಜವಾಗಿ ಅರ್ಥ ಮಾಡಿಸಿದ್ದು ಕಟ್ಟ ಕಡೆಯ ದಿನ, ಮಾರನೇ ದಿನ. ಒಬ್ಬನೇ, ಇನ್ನೇನು ಮಾಡೋದು ಗೊತ್ತಿಲ್ಲ, ಎಲ್ಲರೂ ಹೊರಟೋದ್ರು, ನಾನು ಒಬ್ಬನೇ ಇದ್ದೇನೆ. ಇನ್ನು ನನಗೋಸ್ಕರ ಮತ್ತೆ ಕೋರ್ಸು, ಇನ್ನೊಂದು ಪೂಜೆ, ಪುನಸ್ಕಾರ, ಸಂಸ್ಕಾರ, ಹೋಮ, ಹವನ, ಯಜ್ಞ, ಯಾಗ, ಇನ್ನೊಂದು 3 ತಿಂಗಳಾದ್ಮೇಲೆ ಬ್ಯಾಚ್ ಬರುತ್ತೆ. ಇಲ್ಲ, ಗೊತ್ತಿಲ್ಲ. ನಾನು ಏನು ಮಾಡೋದು ದಿಕ್ಕು ತೋಚದೆ ಇದ್ದಾಗ ಅನ್ನಪೂರ್ಣೇಶ್ವರಿನ ಕೇಳಿದೆ, ಅಮ್ಮ ಅವ್ರನ್ನ. ಅಮ್ಮ ನೋಡಿ, ಗುರುಗಳು ನನಗೆ ಅಂತ ಇರೋ, ನಾನೇ ಕೇಳ್ತೀನಿ ಅಂತ ಹೇಳ್ಬಿಟ್ಟು ತಾಯಿ ಜೀವ ಹೇಳಿದ ಮಾತು. ಆ ಮಗು 3 ವರ್ಷದಿಂದ ಬರ್ತಿದ್ದ, ಕುತ್ಕೋತಿದ್ದ, ಓಡಾಡ್ತಿದ್ದ, ನೀವು ಹೇಳಿದ್ದೆಲ್ಲ ಮಾಡ್ತಿದ್ದ, ನಿಮ್ಮ ಜೊತೆಲಿದ್ದ. ಏನಾದರೂ ಅವನಿಗೊಂದು ವಿದ್ಯೆ ಕಲಿಸ್ಬಾರ್ದಿತ್ತೋ? ನೀವು ನೋಡಿ, ಅವನಲ್ಲೇ ಕಣ್ಣಲ್ಲಿ ನೀರು ಹಾಕೊಂಡು ಅಲ್ಲಿ ಕಂಬದ ಹಿಂದ್ಗಡೆ ನಿಂತಿದ್ದಾನೆ. ಕೇಳೋಕ್ಕೂ ಭಯ ಅವನಿಗೆ, ನಿಮ್ಮ ಎದುರುಗಡೆ ಬಂದು ಮಾತಾಡೋಕ್ಕೂ ಭಯ. ಹೊರಡೋಕೆ ಬ್ಯಾಗ್ ಇಟ್ಕೊಂಡು ನಿಂತಿದ್ದಾನೆ. ನಾನು ಎಲ್ಲೂ ಹೋಗ್ಲಮ್ಮ, ನನಗೆ ಏನೂ ಗೊತ್ತಿಲ್ಲ ಅಂತ ನಿಂತಿದ್ದಾನೆ ಅಂತ. ಕುತ್ಕೊಂಡಿದ್ರು, ಕರೆದ್ರು, ಏನೋ ಎಲ್ಲಿ ಹೇಳ್ಬೇಕು ಅಲ್ಲಿ ಹೇಳೋದು ಕಲ್ತ್ಕೊಬಿಟ್ಟಿದ್ದೀಯ. ಇನ್ನೇನ್ ಬೇಕು ನಿನಗೆ ಕಲ್ಸೋದು? ಯಾರ ಹತ್ರ ಶಂಕ ಊದಿಸಿದ್ರೆ ತೀರ್ಥ ಬರುತ್ತೆ ಅಂತ ಗೊತ್ತಾಗ್ಬಿಟ್ಟಿದೆ ಅಂತ. ಈಗ ನಮ್ಮ ಗುರುಗಳು ದಾಳಿ ದಂಡು, ಯಾರ ಮಾತು, ಯಾರು ದೊರೆ ಬಂದರೂ ನಿಲ್ಲಬೇಕಿತ್ತು, ಚಕ್ರವರ್ತಿಗಳೇ ಬಂದರೂ ನಿಲ್ಲಬೇಕು. ಆ ಮಹಾ ವಾಗ್ದೇವಿ ಶಕ್ತಿ, ಸರಸ್ವತಿ ವಿಶಾರದರು ಇಲ್ಲವೇ ಇಲ್ಲ. ಕುಳಿತ ಜಾಗದಲ್ಲೇ ಮದುವೆಗೆ ಮೊದಲೇ ಆ ಹೆಣ್ಣು ಮಗುವಿಗೆ, ಅದು ಪ್ರೊಫೆಸರ್ ಒಬ್ಬರಿಗೆ, ಪ್ರೊಫೆಸರ್ ಅವರು ನಿನ್ನ ಮಗಳಿಗೆ ಹೆಂಗಿದೆ ಏನಿದೆ ಅಂತ ಏನೋ ಮಾತಾಡ್ತಿರ್ಬೇಕು. ಹೋಗೋ, ಗಂಡು ಮಗು ಆಗುತ್ತೆ ರೇ, ಮದುವೆನೇ ಆಗಿಲ್ಲ. ಅವ್ರು ಇವ್ರನ್ನ ನಂಬಲ್ಲ, ಇವ್ರು ಅವ್ರದನ್ನ ನಂಬಲ್ಲ, ಇಬ್ಬರದು ಜಗಳ ನಡೆಯೋದು. ಕುಳಿತು ಹಾಗೆಯೇ ಗ್ರಹಗತಿ ಹಾಕ್ಬಿಟ್ಟು, ಈ ಗ್ರಹಗಳು ಸೇರಿದ ದಿನ ನಿನ್ನ ಮಗಳಿಗೆ ಗಂಡು ಮಗುವಾಗುತ್ತದೆ ಅಂದ್ಬಿಟ್ಟಿದ್ರು. ನೀವು ನಂಬಲ್ಲ, ಮದುವೆಗೆ ಮೊದಲೇ ಆ ಗ್ರಹಗಳು ಸೇರಿದ ದಿನವೇ ಚಾಲೆಂಜ್ ಮಾಡ್ಕೊಂಡ್ರು.
ನಾನು ಇರ್ತೇನೆ ಕಣೋ, ನನ್ನ ವಿದ್ಯೆ ಮೇಲೆ ನೀನು ಅಂತೀಯ. ಕಾಕತಾಳೀಯವಾಗಿ ಆಕಸ್ಮಿಕವಾಗಿ ದೈವವೇ ಈ ಮಗುವಿನ ಮುಂದೆ ನಿಲ್ಲಿಸಿರುತ್ತೆ, ಅವತ್ತು ನಾನು ಇರ್ತೇನೆ ಅಂತ. ಆ ಮಗುವಾದಾಗ ನನ್ನ ಗುರುಗಳು ಇದ್ರು, ನಾನು ಇರ್ತೇನೆ. ತಮಾಷೆ ಏನಂದ್ರೆ, ಬಾರೋ ಮಾತಾಡ್ತಾನಲ್ವಾ ಅಂತ ಹೇಳ್ಬಿಟ್ಟು. ಆಗ ನಾನು ಅದು ಇಟ್ಕೊಂಡು ನೋಡಿದ್ರೆ ಅವರು ಬರೆದಂತ ಆ ಒಂದು 9 ಗ್ರಹಗಳಲ್ಲಿ 7 ಗ್ರಹಗಳ ಅದ್ಭುತ ಸಿಂಚನ ಕೂತು ಬಿಟ್ಟಿತ್ತು. ರಾಮಚಂದ್ರ ಪ್ರಭುವೆ ಅಂತ ತೋಳಿಸ್ದೆ. ನೋಡಿ ಪ್ರೊಫೆಸರ್ ಸಾರ್, ಎಲ್ಲಿ ನೋಡಿ ಗುರುಗಳು ಅವತ್ತೇ 7 ವರ್ಷದ ಹಿಂದ್ಗಡೆನೆ ಬರೆದಿರ್ತಕ್ಕಂಥ ಜಾತಕ. ಹುಟ್ಟೋ ಮಗುವಿಗೆ ಮದುವೆಗೆ ಮೊದಲೇ ಇಂಥ ಮಗು, ಇಂಥ ದಿನ, ಇಂಥ ತಿಥಿ, ಇಂಥ ನಕ್ಷತ್ರ, ಇಂಥ ಯೋಗ ಅಂತ ಬರೆದಿರ್ತಕ್ಕಂಥ ಪ್ರಣವಾತ್ಮಿಕ ಶಕ್ತಿ. ನನಗದೊಂದು ವಿಸ್ಮಯ. ಕುಳಿತ ತಕ್ಷಣ ಸಿಟ್ಟಿಗೆದ್ದು ಬರೆದಿರ್ತಕ್ಕಂಥದ್ದು ಇದೇ ಆಗುತ್ತೆ ಅಂತ ಹೇಳಿಬಿಟ್ಟು. ಚಕ್ರವರ್ತಿಗಳು ಕೂಡ ನಿಲ್ಲಬೇಕಾಗಿರ್ತಕ್ಕಂಥದ್ದು ಅಂಥವ್ರು. ನನಗೆ 30 ಅಲ್ಲೋನೆ, ನನಗೆ ಮಂತ್ರ ಒಲಿಯಲ್ಲೋ, ಮಂತ್ರ ಹೇಳ್ತಿ, ಮಂತ್ರ ಪುನರುಚ್ಚರಿಸ್ತಿ, ಆದ್ರೆ ಮಂತ್ರ ಒಲಿಯೋಲ್ಲ. ಹೇಳಿದವನಿಗೆ ಆ ಮಂತ್ರ ಒಲಿಬೇಕು ಅಂದ್ರೆ, ನೀನು ಹೇಳಿದ್ದು ಆ ಮಂತ್ರಾನುಷ್ಠಾನ ಮಾಡ್ಕೋಬೇಕು ಅಂದ್ರೆ, ನಿನಗೆ ಆ ಮಂತ್ರ ನಾನು ಕಲಿಸಿದ್ರೆ ಆ ಮಂತ್ರ ನಿಂತ್ಕೊಂಡು ಎದುರುಗಡೆ ನೀನು ಮನಸ್ಸು ಹೆಚ್ಚಿಂದ ಏನಾದ್ರು ಹೇಳಿದ್ ನಡಿಬೇಕು ಅಂದ್ರೆ ನಿನಗೆ 32 ಅಲ್ಲಿರಬೇಕು. 30 ಅಲ್ಲೋ ನಿನಗೆಲ್ಲೋ ಮಂತ್ರಾನುಷ್ಠಾನ ಮಾಡ್ಬೇಕು ನಾನು ಅಂದ್ಬಿಟ್ಟು. ನನ್ನ ಕಾತರತೆಯೇ ಗೊತ್ತರ, ಇಮ್ಮಿಡಿಯೇಟ್ ತುಟಿ ಎಳೆದೆ ಎಣಿಸ್ತೀನಿ. ಬಿದ್ದು ಬಿದ್ದು ನಗ್ತಿದ್ದಾರೆ. ಇದೇ ತರಲೆ ನಿನಗೆ, ಅದಕ್ಕೆ ಹೇಳ್ಕೊಡ್ಲಿಲ್ಲ ಅಂತ. ಇಂಥ ತರಲೆ ಬುದ್ಧಿ ನೀನ್ ಕೆದಕ್ತಾ ಹೋಗ್ತೀಯ, ಎಲ್ಲಾದನ್ನು ಕೆದಕೋದು. ಅದಕ್ಕೆ ಕಲಿಸ್ಲಿ ಅಂತ ಮುಟ್ ನೋಡ್ಕೋತೀನಿ 30. ಹೊಟ್ಟೆ ಮೇಲೆ ಯಾರಿಗೂ ಕಾಣಿಸ್ಬಾರ್ದು ಅಂತ ರುದ್ರಾಕ್ಷಿ ಕಟ್ಕೊಂಡಿರೋ ನಿನಗೆ ಇನ್ನೇನೋ ಹೇಳ್ಕೊಡೋದು ಎಲ್ಲ ಇದೆ ಹೊಟ್ಟೆಲೆ. ಬ್ರಹ್ಮಾಂಡವೇ ಅಡಗಿದೆ ತಗೋ ಅಂತ ತಾವು ಹಾಕೊಂಡಿದ್ದಂಥ ತಾಂಬೂಲವನ್ನ ಕೊಟ್ರು. ತಾಂಬೂಲ ಚೂರ್ಣವನ್ನ ತಿಂದೆ, ಹೋಗು, ಅದೇ ಉಳಿಸುತ್ತೆ, ಅದೇ ಬರುತ್ತೆ, ಹೋಗು ಅಂತ. ನೋಡಿ, ನಿಮ್ಮ ಮುಂದ್ಗಡೆ ಕೆದಕೋ ಬುದ್ಧಿ ಬಿಟ್ಟಿಲ್ಲ ಇವತ್ತಿಗೂ. ಈ ರಿಸರ್ಚ್ ನಿಮ್ಮ ಮುಂದ್ಗಡೆ ವಿಧೇಯ, ವಿನಯ, ವಿದ್ಯಾರ್ಥಿಯಾಗಿ, ಅಧ್ಯಯನಶೀಲನಾಗಿ, ಅಧ್ಯಾಪಕ ಅಂತೇನೆ ನಾನು. ಇನ್ನೂ ನಾನು ಕಲಿತಿದ್ದೇನೆ. ಕಲಿಯುವುದು ಬ್ರಹ್ಮಾಂಡದಷ್ಟಿದೆ. ನಿಮ್ಮ ಮುಂದುಗಡೆ ಎಲ್ಲರನ್ನು ಗುರುಗಳೇ ಅನ್ನಬಾರ್ದು. ಗುರು ಅಲ್ಲ, ಗುರು ಆಗೋಕೆ ಅದೊಂದು ಯೋಗ. ಸುಮ್ಮನೆ ಇದೆಲ್ಲ ಬೂಟಾಟಿಕೆ ಕಲಿಯುಗದಲ್ಲಿ. ಬಿಡಿ ನಿಮ್ಮ ಪ್ರೀತಿ ವಿಶ್ವಾಸ. ಅದರಿಂದ ನಿಮ್ಮ ಶಕ್ತಿಯ ಪರಿಚಯ ನೋಡಿ. ಅವತ್ತು ನನ್ನ ಗುರುಗಳು ಆ ತಾಂಬೂಲ ಕೊಟ್ಟಿದ್ದೆ, ಇವತ್ತು ಆ ತಾಂಬೂಲ ಮಾತಾಡ್ಸುತ್ತೆ, ಹೇಳಿಸುತ್ತೆ. ತಾಂಬೂಲ ಹಾಕ್ತೇನೆ, ಅದಕ್ಕೆ ವಾರಕ್ಕೊಮ್ಮೆ ಆದ್ರೂ ತಾಂಬೂಲ ಹಾಕೋತೇನೆ. ನನ್ನ ಗುರುಗಳನ್ನ ನೆನೆಸ್ಕೊಂಡು, ಆ ಸರಸ್ವತಿ ವಿಚಾರದಲ್ಲಿ ಇಷ್ಟು ಕೊಟ್ಟಿದ್ದು ಇಲ್ಲಿ ಕರ್ಕೊಂಡು ಬಂತು ನನ್ನನ್ನ ಅಂತ. ಸೊ ನಿಮ್ಮ ಶಕ್ತಿ ನಿಮಗೇ ಗೊತ್ತಿಲ್ಲದೆ ಒಂದು ಅಗೋಚರ ವ್ಯಾಪಾರಿಕ ಬುದ್ಧಿ ಇರುತ್ತೆ, ವ್ಯಾವಹಾರಿಕ ಬುದ್ಧಿ ಇರುತ್ತೆ, ಗುರು ಬುದ್ಧಿ ಇರುತ್ತೆ, ಚಾಂಡಾಳ ಬುದ್ಧಿ ಇರುತ್ತೆ. ಒಬ್ರಿಗೆ ನಾನು ಹೇಳಿದ್ದೆ, ನೀನು ಕೀ ಹೊಡೆಯೋದ್ರಲ್ಲಿ ಎಕ್ಸ್ಪರ್ಟ್, ನೀನು ಒಂದು ಕೆಲಸ ಮಾಡು, ಅದರಲ್ಲೇ ಟೆಕ್ನಾಲಜಿಕಲಿ ಎಂಥ ಒಂದು ಲಾಕನ್ನು ಬೇಕಾದರೂ ಭೇದಿಸಬಲ್ಲೆ, ತೆಗಿಬಲ್ಲೆ. ಸೊ ಬಿಕಮ್ ಲೈಕ್ ದ್ಯಾಟ್ ಅಂತ. ಈ ಬಿಕಮ್ ಒನ್ ಆಫ್ ದ ಬೆಸ್ಟ್ ಲಾಕರ್ ಸ್ಪೆಷಲಿಸ್ಟ್. ಬಿಟ್ಟಿದ್ರೆ ಅವನು ಲಾಕರ್ ಕಳ್ಳ ಆಗ್ತಿದ್ದ, ಕೀ ಹೊಡೆಯೋ ಕಳ್ಳ ಆಗ್ತಿದ್ದ. ನೋಡಿ, 2 ಮುಖ ಇರ್ತವೆ ಮಕ್ಕಳೇ. ವೈದಿಕದಲ್ಲೂ ಅವೈದಿಕ ಇದೆ, ಮಾರ್ಗದಲ್ಲೂ ಸನ್ಮಾರ್ಗ ಇದೆ, ವಾಮ ಮಾರ್ಗವೂ ಇದೆ. ಹೌದು, ವಾಮಾಚಾರವೂ ಇದೆ, ಆಚಾರ ವಾಮಾಚಾರ ಇದೆ. ಎಲ್ಲ ಒಳ್ಳೆಯದರ ಹಿಂದ್ಗಡೆ ಒಂದು ಕೆಟ್ಟದ್ದು ಇದೆ. ನಾವು ಹುಡುಕೋದು ನಿಮ್ಮ ಒಳ್ಳೆಯದರ ಶಕ್ತಿಯನ್ನೇ. ನಿಮ್ಮ ಮಗಳಿಗೆ ಬಾಳೆಹಣ್ಣು ಹಾಕೋದು ಬರಲ್ಲ, ಅನ್ನ ಮಾಡೋದು ಬರಲ್ಲ, ಉಪ್ಮಾ ಮಾಡೋದ್ರಲ್ಲಿ ಎಕ್ಸ್ಪರ್ಟ್, ಅದನ್ನ ಬಿಟ್ಬಿಡಿ. ದೋಸೆ ಹಾಕೋದ್ರಲ್ಲಿ ಎಕ್ಸ್ಪರ್ಟ್, ಬಿಟ್ಬಿಡಿ, ಅದ್ರಲ್ಲಿ ಮಾಡಿಸಿ. ಅಡಿಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್, ಅದನ್ನ ಮಾಡಿಸಿ. ಬಟ್ಟೆ ಹೊಲಿಯೋದ್ರಲ್ಲಿ ಎಕ್ಸ್ಪರ್ಟ್, ಅದನ್ನ ಮಾಡಿಸಿ. ಆ ಶಕ್ತಿಯನ್ನ ಹುಡುಕುವುದೇ ವೈದಿಕ ಗುರು. ಎಲ್ಲರನ್ನು ಹಾಕೊಂಡ್ಬಿಡಕ್ಕಾಗೋದಿಲ್ಲ. ಒಂದು ಬಟನ್ ಹೊಲಿಯೋನ್ ಒಬ್ಬನಾದ್ರೆ ಕಟಿಂಗ್ ಮಾಸ್ಟರ್ ಒಬ್ಬನಾಗ್ತಾನೆ, ಕಾಜಾ ಹೊಲಿಯೋನ್ ಒಬ್ಬನಾಗ್ತಾನೆ, ಸ್ಟಿಚಿಂಗ್ ಮಾಸ್ಟರ್ ಒಬ್ಬನಾಗ್ತಾನೆ, ಐರನಿಂಗ್ ಮಾಸ್ಟರ್ ಒಬ್ಬನಾಗ್ತಾನೆ, ಕರೆಕ್ಷನ್ ಮಾಸ್ಟರ್ ಒಬ್ಬನಾಗ್ತಾನೆ, ಟೆಸ್ಟಿಂಗ್ ಮಾಸ್ಟರ್ ಒಬ್ಬನಾಗ್ತಾನೆ, ಫೋಲ್ಡಿಂಗ್ ಮಾಸ್ಟರ್ ಒಬ್ಬನಾಗ್ತಾನೆ, ಪ್ಯಾಕಿಂಗ್ ಮಾಸ್ಟರ್ ಒಬ್ಬನಾಗ್ತಾನೆ. ಮಾಸ್ಟರ್ ನೆನಪಿಟ್ಟುಕೊಳ್ಳಿ, ನಿಮಗೆ ಗೊತ್ತಿಲ್ಲದೆ ಪ್ರತಿಯೊಬ್ಬರಲ್ಲೂ ಒಬ್ಬ ಮಾಸ್ಟರ್ ಇದ್ದಾನೆ. ಆ ಮಾಸ್ಟರನ್ನ ಹೊರಗಡೆ ತೆಗೆಯುವುದೇ ಒಂದು ಗುರುವಿನ ಕರ್ತವ್ಯ. ಅಂಥದ್ದೊಂದು ಶಕ್ತಿ ಅದು ನಿಮ್ಮ ತಂದೆ ತಾಯಿಯಲ್ಲೂ ಇರೋದಿಲ್ಲ. ಅದಕ್ಕೆ ಮಾತೃದೇವೋ ಭವ, ಮನೆಯ ಮೊದಲ ಪಾಠಶಾಲೆ. ಪಿತೃದೇವೋ ಭವ, ಆಕಾಶದ ನೆರಳು. ಅದರ ನಂತರ ಬರೋದೇ
ಆಚಾರ್ಯ ದೇವೋಭವ. ಆ ಆಚಾರ್ಯರ ಹತ್ರ ಕರ್ಕೊಂಡೋಗಿ ಯಾವ ಆಚಾರ ಹೇಗ್ ನಡ್ಕೋಬೇಕು, ಯಾರ ಹತ್ರ ಹೇಗಿರ್ಬೇಕು, ಯಾವ ಕೆಲಸ, ಯಾವ ವೃತ್ತಿ ಬದ್ಧತೆ ಕಲಿಬೇಕು, ಎಕ್ಸ್ಪರ್ಟ್ ಆಗಬೇಕು ಅನ್ನುವುದಕ್ಕೆ ಒಂದು ಗುರುಕುಲ, ಗುರುಪೀಠ ಅಂತ ಸೇರಿಸ್ತಿದ್ರು. ಆ ಗುರು ಕಂಡಿಡಿದು ಇವನನ್ನು ವಿಜ್ಞಾನದಲ್ಲಿ ಹಾಕಿ, ಇವನು ಇದ್ರಲ್ಲಿ ಹಾಕಿ, ಇವನು ಇದ್ರಲ್ಲಿ ಹಾಕಿ, ಇವನು ಇದ್ರಲ್ಲಿ ಹಾಕಿ ಅಂತ ಅದನ್ನು ಒಂದು ಡಿವಿಷನ್. ಆ ಡಿವಿಷನ್ ಮಾಡಿದವರೇ ವ್ಯಾಸರು. ಅಂತ ಒಂದು ವೇದವ್ಯಾಸರ ಒಂದು ವಿಶೇಷವಾದಂಥ ಹುಣ್ಣಿಮೆ. ಅಷ್ಟಾದಶ ಮಹಾಪುರಾಣಗಳು, ವೇದಗಳು ಒಂದ ಎರಡ ಭಗವತಿ ನೆನೆಸ್ಕೋಬೇಕು ಮಕ್ಕಳೇ. ನಾವಿವತ್ತು ನಮ್ಮ ಭಾರತೀಯ ಸಂಸ್ಕೃತಿ, ಸನಾತನ ಧರ್ಮ, ಪೂಜೆ ಪುನಸ್ಕಾರ, ಗುರು ಹಿರಿಯರು ಹೇಗಿರಬೇಕು, ಎಲ್ಲಿ ಹೇಗಿರ್ಬೇಕು, ಇದೆಲ್ಲವನ್ನ ವಿಂಗಡಿಸಿದ್ದಾರೆ ನಮಗೆ ಆಚಾರ ಸಂಹಿತೆಯ ಮೂಲಕ. ಅದರಿಂದ ನಾವಿವತ್ತೇನಾದರೂ ಆಗಿದ್ದೇವೆ ಅಂದರೆ ಅದರ ಹಿಂದ್ಗಡೆ ಒಂದು ಬಹುದೊಡ್ಡ ಆಚಾರ್ಯರ ಪರಂಪರೆ ಬಂದಿದೆ. ಆ ಎಲ್ಲ ಆಚಾರ್ಯರನ್ನ ನಮಿಸ್ತಾ, ನೀವು ಕೂಡ ನನ್ನ ಆಚಾರ್ಯರೇ, ನಿಮ್ಮಿಂದಲೂ ತುಂಬ ತಿಳ್ಕೊಂಡಿದ್ದೇನೆ. ಗುರುಗಳ ಸೌಂಡಲ್ಲಿ ಬ್ರೇಕ್ ಇದೆ, ಗುರುಗಳ ಕಂಟೆಂಟಲ್ಲಿ ಈ ಥರ ಬಂದಿದ್ರೆ ಚೆನ್ನಾಗಿದೆ, ಈ ಥರ ನನ್ನನ್ನು ತಿದ್ದಿದ್ದೀರಿ, ಜೋಡಿಸಿದ್ದೀರಿ, ಕೈ ಹಿಡಿದಿದ್ದೀರಿ, ಪ್ರೀತಿಸಿದ್ದೀರಿ, ಬೆಂತಟ್ಟಿದ್ದೀರಿ, ಮುಟುಕಿದ್ದೀರಿ, ಕೈ ಹಿಡಿದಿದ್ದೀರಿ ಮಕ್ಕಳೇ. ನನ್ನ ಜೊತೆಯಲ್ಲಿ ನನ್ನನ್ನು ಕರ್ಕೊಂಡು ಬಂದಿದ್ದೀರಿ. ನನಗೊಂದು ಅಧ್ಯಯನ ಅನ್ನತಕ್ಕಂಥದ್ರ ಮೇಲೆ ಗಮನ ಕೊಡಿಸಿದೆ. ನಿಮಗೆಲ್ಲರಿಗೂ, ನೀವೆಲ್ಲರೂ ನನ್ನ ಆಚಾರ್ಯರೇ. ಪ್ರತಿಯೊಂದು ಮಗುವಿನಲ್ಲೂ ಒಬ್ಬ ಆಚಾರ್ಯ ಇದ್ದಾನೆ. ಖಂಡಿತ ಪ್ರತಿಯೊಬ್ಬರಲ್ಲೂ ಒಂದು ವಿಶೇಷ ವಿದ್ಯೆ ಇದೆ. ಆ ವಿದ್ಯೆಗೆ ನಮಸ್ತ. ಆ ಸರಸ್ವತಿ ಪುತ್ರರು ನೀವು. ನಿಮಗೆಲ್ಲರ ಪಾದಗಳಿಗೆ ನನ್ನ ನಮನ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ಬನ್ನಿ ಈ ವಾರದ ಭವಿಷ್ಯ ನೋಡೋಣ. ಗುರು ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಹೌದು, ಅಂತ ಸಂತ ಕಬೀರದಾಸರಿಗೆ ಭಗವಂತ ಪ್ರತ್ಯಕ್ಷ ಆಗಿ ಕೇಳಿದ್ರಂತೆ, ನಿನಗೆ ಗುರು ಬೇಕಾ ದೇವರು ಬೇಕಾ ಅಂತ. ಸಂತ ಕಬೀರದಾಸರು ಹೇಳಿದ್ರಂತೆ, ನನಗೆ ನೀನು ಬೇಡ, ನನಗೆ ನನ್ನ ಗುರುಗಳಿದ್ರೆ ಸಾಕು ಅಂತ. ದೇವರೇ ಆಶ್ಚರ್ಯ ಅಂತೆ. ಇದೇನಯ್ಯ ಹೀಗೆ ಹೇಳ್ತೀಯ ಅಂದರೆ, ನನ್ನ ಗುರುಗಳ ದಾರಿಯಲ್ಲಿ ನಾನು ಹೋಗಿದ್ದಕ್ಕೆ ನೀನು ನನ್ನನ್ನು ಹುಡ್ಕೊಂಡು ಬಂದಿದ್ದೀಯ. ನನಗೆ ನನ್ನ ಗುರುವೇ ಇಲ್ಲ ಅಂದರೆ ನೀನು ಯಾರು? ನೀನು ನಾನು ನೋಡ್ತಿದ್ನಾ, ಒಲಿಸ್ಕೊತಿದ್ನಾ? ಖಂಡಿತ ಇಲ್ಲ. ನೀನು ಯಾರು ಅನ್ನೋದೇ ನನಗೆ ಗೊತ್ತಾಗ್ತದೆ, ನಾನು ಯಾರು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ, ನನ್ನ ಶಕ್ತಿ ಏನು ಅಂತ ಗೊತ್ತಾಗ್ತಿರ್ಲಿಲ್ಲ. ಅದು ಗೊತ್ತಾಗಿದ್ದಕ್ಕೆ ನಾನು ಹುಡುಕಾಟ ಮಾಡಿ ನಿನ್ನನ್ನು ಒಲಿಸ್ಕೊಂಡೆ. ಆ ಒಲಿಸಿಕೊಳ್ಳುವ ರೀತಿ, ಪದ್ಧತಿ, ನೀತಿ, ನಿಯಮ, ಸಿದ್ಧತೆ, ಬದ್ಧತೆ, ಜಾಗ್ರತೆ ಎಲ್ಲ ಕಲಿಸ್ಕೊಟ್ಟಂಥದ್ದು ನನ್ನ ಗುರುಗಳು. ನನ್ನ ಗುರು ಇದ್ರೆ ನಿನ್ನನ್ನು 1000 ಬಾರಿ ಕರೆಸ್ಕೋಬಲ್ಲೆ, ಒಲಿಸ್ಕೋಬಲ್ಲೆ. ಹೋಗಿ ನೀನು, ನನಗೆ ನನ್ನ ಗುರುಗಳೇ ಸಾಕು ಅಂದರೆ ಭಗವಂತನು ಕೂಡ ಆ ಒಂದು ಭಕ್ತಿ ಆರಾಧನೆಗೆ ಮೆಚ್ಚಿಬಿಟ್ರಂತೆ. ಅಷ್ಟೇ ಮಕ್ಕಳೇ, ನಿಮ್ಮ ಒಳಗಡೆ ಒಂದು ಗುರು ಇದ್ದಾನೆ. ಆ ಗುರುವನ್ನು ರಮಿಸಿ, ಪೂಜಿಸಿ, ಕೇಳಿ. ಯಾರಾದರೂ ಎಕ್ಸ್ಪರ್ಟ್ಸ್ ಎಲ್ಲರೂ ಇನ್ನು ಮೇಲೆ ಕುಜರಾಹು ಸಂಧಿ, ಶನಿ ವಕ್ರ, ಇನ್ನು ಬದಲಾವಣೆ ನಾವು ಕೇಳೋಲ್ಲ, ಕೇಳಿ ಮಾಡಿ. ಅದಕ್ಕೆ ಕೇಳದೇ ಮಾಡ್ತಿರೋದಕ್ಕೆ ಎಷ್ಟೆಲ್ಲ ಅನಾಹುತಗಳಾಗ್ತಿರೋದು. ಪ್ರತಿಯೊಂದರಲ್ಲೂ, ಎಲ್ಲ ವಿಚಾರದಲ್ಲೂ ನಾವು ಕೇಳ್ತಿಲ್ಲ, ಅನುಭವಸ್ಥರನ್ನ ಕೇಳ್ತಿಲ್ಲ, ಆ ಗುರುಗಳನ್ನ ಕೇಳ್ತಿಲ್ಲ. ಮಗಳನ್ನ ಇಂಜಿನಿಯರಿಂಗ್ ಆಗಬೇಕು ಅಂದರೆ ಅಲ್ಲೊಂದು CET ಎಕ್ಸಾಮ್ ಬರೆಸಿದ್ದೇವೆ, ನಾಟ್ ಕ್ಯಾಲಿಬರ್. ಎಂಟ್ರೆನ್ಸ್ ಎಕ್ಸಾಮೇ ಬರೆದು ಪಾಸ್ ಆಗ್ಲಿಕ್ಕಾಗಲಿಲ್ಲ, ಹೌದಲ್ವಾ? ನೀಟ್ ಎಕ್ಸಾಮ್ ಅದನ್ನೇ ಬರೆದು ಪಾಸ್ ಆಗ್ಲಿಕ್ಕಾಗಲಿಲ್ಲ. ರಷ್ಯಾ, ಯುಕ್ರೇನು, ಉಸ್ಮಾನು, ಏನು ಹೇಳ್ತೀರಿ ಮಕ್ಕಳೇ? ಯೋಚನೆ ಮಾಡಿ. ಅಲ್ಲಿ ಸುಮ್ಮನೆ ಕೊಟ್ಟಿಲ್ಲ ನೀಟ್ ಎಕ್ಸಾಮ್, CET ಎಕ್ಸಾಮ್, ಕ್ಯಾಟ್ ಎಕ್ಸಾಮ್, JEE ಎಕ್ಸಾಮ್. ಯಾಕೆ? ಕೋಚಿಂಗ್ ತಗೊಂಡವರೆಲ್ಲ ಪಾಸ್ ಆಗಿಬಿಟ್ಟಿದ್ರ? ಖಂಡಿತ ಇಲ್ಲ. ಕೋಚಿಂಗ್ ಇಲ್ಲದೆ ಮನೆಯಲ್ಲೇ ಕೂತು ಓದಿ ಪಾಸ್ ಆಗಿರೋರು ಎಷ್ಟೋ ಜನ ಇದ್ದಾರೆ. ಕೋಚಿಂಗೇ ಇಲ್ಲದೆ ನಾನು ನೋಡಿದ್ದೇನೆ.
ನನ್ನ ತಂಗಿ ಮಗು ಪಾಸ್ ಆಗಿದ್ದಾಳೆ, ಕೋಚಿಂಗೇ ಇಲ್ಲದೆ, ಟ್ರೈನಿಂಗ್ ಇಲ್ಲದೆ, ಟ್ಯೂಷನ್ ಇಲ್ಲದೆ, ಬ್ಯೂಟಿಫುಲ್ ಮಾರ್ಕ್ಸ್. ಸೋ ಹ್ಯಾಪಿ. ಆಗ ನಾನು ಹೇಳಿದೆ, ಎಷ್ಟೇ ಕಷ್ಟ ಆದರೂ ನಾನು ಇದನ್ನು ಓದಿಸ್ತೀನಿ ಪುಟ್ಟ, ನೀನು ಓದೋ, ನಿನ್ಗೆ ಇಷ್ಟವಾದದ್ದೇ ಓದೋ, ನೀನು ಏನೇನೋ ಮಾಡಬೇಡ, ನಿನ್ನ ಕಷ್ಟ ಇದೆ, ನಷ್ಟ ಇದೆ, ಅದಿದೆ, ಇದಿದೆ, ಅದೆಲ್ಲ ಬೇಡ, ನೀನು ಓದು ಪುಟ್ಟ, ನಾನು ಇದ್ದೇನೆ ಅಂತ. ಅಷ್ಟೇ ಮಕ್ಕಳೇ. ಸೊ ಅದಕ್ಕೊಂದು ತಯಾರಿ, ಸಿದ್ಧತೆ ಮಾಡಿಕೊಳ್ಳದೆ ಜಾಗ್ರತೆ ಅಂತ ಹೇಳ್ತಾ, ಮೇಷರಾಶಿ ಈ ವಾರ ಕುಜ ವಿಶೇಷವಾಗಿ ವೃಷಭದಲ್ಲಿ ಕೂತಿದ್ದಾನೆ, ಅದರಲ್ಲೂ ಗುರುವಿನ ಜೊತೆ ಕುಳಿತಿದ್ದಾನೆ. ಶಿವ ಸುಬ್ರಹ್ಮಣ್ಯ ಯೋಗ. ಸೂರ್ಯ ಕೇಂದ್ರದಲ್ಲಿ ಕೂತಿದ್ದಾನೆ, ಶುಕ್ರ ಕಟಕದಲ್ಲಿ ಕೂತಿದ್ದಾನೆ, ಬುಧ ಬುದ್ಧಿಕಾರಕ ಆತ್ಮಕಾರಕನ ಮನೆಯಲ್ಲಿ ಬಂದಿದ್ದಾನೆ, ಕೇತು ಯಥಾ ಪ್ರಕಾರ ಕನ್ಯಾ ರಾಶಿ, ಶನಿ ಕುಂಭದಲ್ಲಿ ವಕ್ರ, ರಾಹು ಮೀನದಲ್ಲಿ ಕುಳಿತಿದ್ದಾನೆ. ಮೇಷಕ್ಕೆ ಚೆನ್ನಾಗಿದೆ, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಭೂಮಿ ಮನೆ, ಆಳು ಕಾಳು, ಗಾಡಿ, ದವಸ ಧಾನ್ಯ, ದೊಡ್ಡ ದೊಡ್ಡ ಗೋಡೌನ್ಸು, ವೇರ್ ಹೌಸಸ್ಸು, ರಿಯಲ್ ಎಸ್ಟೇಟು, ಪ್ರಾಪರ್ಟಿ ಡೆವಲಪ್ಮೆಂಟು, ಸರ್ಜನ್ಸು, ಡಾಕ್ಟರ್ಸು, ಮಿಲಿಟ್ರಿ, ಡಿಫೆನ್ಸು, ಈ ಥರದ್ರಲ್ಲಿ ಇರತಕ್ಕಂಥವ್ರಿಗೆ ವೃತ್ತಿ ಉದ್ಯೋಗ ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ಭಾವ ಚೆನ್ನಾಗಿದೆ. ಸ್ವಲ್ಪ ದುಡುಕಿನ ಪ್ರವೃತ್ತಿ, ಮಾತಾಡುವಾಗ ಜಾಗ್ರತೆ ಮಕ್ಕಳೇ, ಅದೊಂದು ನೋಡ್ಕೊಳ್ಳಿ. ವೃಷಭ ರಾಶಿ ಕುಜ ನಿಮ್ಮ ಮನೇಲಿ ಕುಳಿತಿದ್ದಾನೆ, ಶಕ್ತಿಕಾರಕ, ಶಕ್ತಿಹೀನನಾಗ್ತಾನೆ. ಹೆಂಡತಿ ದುಡಿತಿದ್ರೆ, ಅಪ್ಪ ದುಡಿದು ವಯಸ್ಸಿಗೆ ಬಂದಿರೋ ಮಗನಿಗೆ ಫೀಡಿಂಗ್ ಮಾಡ್ತಿದ್ರೆ ಏನಾಗುತ್ತೆ ಹೇಳಿ? ಕೊರುಕ್ತಾನೆ ಅಪ್ಪ, ಅಮ್ಮನೂ ಕೊರುಕ್ತಾಳೆ, ಹೆಂಡತಿ ಕೊರುಕ್ತಾಳೆ. ನನ್ನ ಗಂಡನ ಶಕ್ತಿಗೆ ತಕ್ಕಂಥ ಕೆಲಸ ಇಲ್ಲ, ಕೆಲಸಕ್ಕೆ ತಕ್ಕಂಥ ಆ ಶಕ್ತಿ ಇಲ್ಲ. ಸೊ ಆ ರೀತಿಯ ಭಾವ ವೃಷಭಕ್ಕಿದೆ. ಚೂರು ತಳಮಳ ಇರುತ್ತೆ, ಜಾಗ್ರತೆ. ಹೌದು, ಏನೋ ಒಂದು ಕೊರತೆ ಕೊಟ್ಟಿರ್ತಾನೆ, ಸ್ಥಾನಕ್ಕೆ ತಕ್ಕಂಥ ಬಲ ಇರಲ್ಲ, ಇಲ್ಲ ಬಲಕ್ಕೆ ತಕ್ಕಂಥ ಸ್ಥಾನ ಇರಲ್ಲ, ಎರಡೂ ಇದ್ರೆ ಇನ್ಕಮ್ ಇರಲ್ಲ, ಇಲ್ಲ ಅಟ್ಮಾಸ್ಫಿಯರ್ ಇಲ್ಲ. ಈ ಥರದ ತೊಳಲಾಟಗಳ ಭಾವಗಳು ಸ್ವಲ್ಪ ಇರುತ್ತೆ. ಅದರಿಂದ ದುಡುಕು ಬಿಡ್ತೀರಿ. ವೃತ್ತಿ ವಿಚಾರ, ವ್ಯವಹಾರ ವಿಚಾರ, ವ್ಯಾಪಾರ ವಿಚಾರ, ಉದ್ಯೋಗ ವಿಚಾರ, ಹಣಕಾಸು ವಿಚಾರ, ನನಗಿಲ್ಲ, ನನಗೆ ಯಾಕೆ ಕೊಟ್ಟಿಲ್ಲ? ಹೌದು, ಸುಮ್ಮನಿರಿ. ರಾಮರೇ 14 ವರ್ಷ ಸುಮ್ಮನಿದ್ರು. ಲಾಸ್ಟ್ 7 ದಿನ ಯುದ್ಧ, ಫೈನಲ್ ಕೇಲ್ಕತ್ತಂ. ಮೊದಲೇ ಧುಮುಕಲಿಲ್ಲ, ನೆನಪಿಟ್ಟುಕೊಳ್ಳಿ. ಇಷ್ಟೇ. 14 ವರ್ಷಕ್ಕಾದ್ರು ನೀವೊಂದು 14 ದಿನ, 14 ವಾರ, 14 ತಿಂಗಳು ಕಾಯ್ಲಿಕ್ಕಾಗೋದಿಲ್ವಾ? ಸುಮ್ಮನಿರಬೇಕಾಗುತ್ತೆ, ತಟಸ್ಥ ಇರಬೇಕಾಗುತ್ತೆ. ಈಗ ಸ್ವಲ್ಪ ತಟಸ್ಥವೇ. ಮಿಕ್ಕಂತೆ ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗ, ಮೈನಿಂಗು, ಮಣ್ಣು, ಸಿಮೆಂಟು, ಕಬ್ಬಿಣ, ರಿಯಲ್ ಎಸ್ಟೇಟು, ಗೌರ್ಮೆಂಟ್ ಪ್ರಾಜೆಕ್ಟ್ಸು, ವೈನ್ಸು, ಲಿಕ್ಕರು, ಗ್ಯಾಸು, ಆಯಿಲು, ಸ್ಟೀಲು, ಪೆಟ್ರೋಲು, ಟ್ರಾವೆಲ್ಸು, ಈ ಒಂದು ವಾಹನಗಳು, ವಿಭಾಗಗಳು, ರಿಪೇರಿ, ಡ್ರೈವರ್ಸು, ಲೋ ಲೇಬರ್ ಮ್ಯಾನ್, ತುಂಬ ಕೆಳಮಟ್ಟದ ಸ್ಥಾಯಿ ಉದ್ಯೋಗಗಳು, ಇವುಗಳಲ್ಲಿ ತೊಡಗಿಸ್ಕೊಂಡಿರೋರಿಗೆ ಕಷ್ಟವಿದ್ದರೂ ಕಷ್ಟಾಜಿತಕ್ಕೆ ತಕ್ಕಂಥ ಫಲವಿದೆ, ತೊಂದರೆ ಇಲ್ಲ. ಇನ್ನು ಮಿಥುನ ರಾಶಿ ಕುಜ 12ನೇ ಮನೆ, ಹುಷಾರು. ಬುಧ 3ನೇ ಮನೆ, ಅಳುಕು ಕೊಡ್ತಾನೆ. ಆತ್ಮಕಾರಕನ ಮನೆಯಲ್ಲಿ ಬುದ್ಧಿ ಕೂತ್ಬಿಟ್ಟಿರೋದ್ರಿಂದ ಆತ್ಮದ ಮಾತು ಕೇಳಲ್ಲ, ಮನಸ್ಸಿನ ಮಾತು ಕೇಳಲ್ಲ, ನಾನು ತಗೊಳ್ಳೋ ಡಿಸಿಷನ್ ಸರಿಯಾ, ಬಲ ಕೊಡಬೇಕಾದವನು, ಶಕ್ತಿ ಕೊಡಬೇಕಾದವನು ಮಲಗಿದ್ದಾನೆ, ಜ್ಞಾನ ಕೊಡಬೇಕಾದವನು ಮಲಗಿದ್ದಾನೆ. ಸೊ ನಿಮ್ಮ ಜ್ಞಾನ ಬೇರೆಯವ್ರಿಗೆ ಉಪಯೋಗ, ನಿಮ್ಮ ಶಕ್ತಿ ಬೇರೆಯವ್ರಿಗೆ ಉಪಯೋಗ, ಆ ಥರದ ತಳಮಳಗಳಾಗತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ ಈ ವಾರ. ದೂರ ಪ್ರಯಾಣ, ಗುಡ್ಡಗಾಡು, ಎತ್ತರದ ಪ್ರದೇಶ, ತುಂಬ ಕೇರ್ಫುಲ್ ಆಗಿರಿ. ಆರೋಗ್ಯ ಸಮಸ್ಯೆ ಇರೋರು ಸ್ವಲ್ಪ ಹುಷಾರಾಗಿರಿ. ಹೂವು, ಹಣ್ಣು, ತರಕಾರಿ, ಸೊಪ್ಪು, ಟ್ರಾವೆಲ್ಸು, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗ ಅನುಕೂಲಿಸೆಂದು. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ವ್ಯವಸ್ಥೆ ಅಧಿಕಾರಿ ಸಕ್ಸಸ್ ಅನ್ನ ನೋಡ್ತೀರಿ. ಕರ್ಕಾಟಕ ರಾಶಿ ಕುಜ ಲಾಭಸ್ಥಾನ, ಗುರು ಲಾಭಸ್ಥಾನ, ಧೈರ್ಯಕಾರಕ, ಶಕ್ತಿಕಾರಕ, ಅದ್ಭುತವಾಗಿ ಕುಳಿತಿದ್ದಾನೆ. ರಾಜಗ್ರಹಕಾರಕ ಸೂರ್ಯ ನಿಮ್ಮನೇಲಿ ಕುಳಿತಿದ್ದಾನೆ. ಭೋಗಗ್ರಹಕಾರಕ ನಿಮ್ಮನೇಲಿ ಕುಳಿತಿದ್ದಾನೆ. ವಾಣಿಕಾರಕ ವಾಣಿ ಸ್ಥಾನದಲ್ಲಿ ಕುಳಿತಿದ್ದಾನೆ. ಏನ್ ಬೇಕು ಕಟಕರಾಶಿಯವರಿಗೆ? ಕೇತು ಚಂದ್ರ ನಕ್ಷತ್ರದಲ್ಲಿ ಕುಳಿತಿದ್ದಾನೆ. ವಿಪರೀತ ಬಲ. ಉದ್ಯೋಗ, ವೃತ್ತಿ, ವ್ಯವಹಾರ, ವ್ಯಾಪಾರ ಏನು ಮಾಡಿದರೂ ಚೆನ್ನಾಗಿರುತ್ತೆ, ಚೆನ್ನಾಗಿದೆ.
ಅದರಲ್ಲೂ ರಿಯಲ್ ಎಸ್ಟೇಟು, ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ಸ್, ದೊಡ್ಡ ದೊಡ್ಡ ಬಿಲ್ಡಿಂಗ್ ಡೆಮಾಲಿಷನ್, ಕಟ್ಟೋದು, ದಬ್ಬೋದು, ಪ್ಲಂಬಿಂಗ್, ಎಲೆಕ್ಟ್ರಿಕಲ್, ಫರ್ನಿಚರ್, ಇಂಟೀರಿಯರ್, ಆರ್ಕಿಟೆಕ್ಟ್, ಮೆಕ್ಯಾನಿಕಲ್, ಸ್ಟ್ರಕ್ಚರಲ್, ಈ ಥರದ ಇಂಜಿನಿಯರಿಂಗ್ ವಿಭಾಗ, ಕೆಮಿಕಲ್ ವಿಭಾಗ, ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ಗುಪ್ತಚರ ಇಲಾಖೆ, ಅಗ್ನಿಶಾಮಕ ಇಲಾಖೆ, ಈ ಥರದ್ರಲ್ಲಿ ವೃತ್ತಿ ಉದ್ಯೋಗ ಇರತಕ್ಕಂಥವ್ರಿಗೆ ಕಲಾ ವಿಭಾಗ, ರಾಜಕೀಯ, ದೊರೆ ಮಟ್ಟದ ಪಟ್ಟ, ಅಧಿಕಾರತ್ವ, ಇವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯ ಸಕ್ಸಸ್ನ ಭಾವ ಇರತಕ್ಕಂಥ ವಾರ. ಸಿಂಹರಾಶಿ ಆತ್ಮಕಾರಕನೇ ಮಲಗಿಬಿಟ್ಟಿದ್ದಾನೆ. ಸ್ವಲ್ಪ ತಳಮಳ. ಡಿಸಿಷನ್ಸ್ ವಿಲ್ ಬಿ ಕನ್ಫ್ಯೂಸ್ಡ್. ವೆರಿ ಕೇರ್ಫುಲ್. ಯಾರೋ ನಿಮ್ಮನ್ನು ಪ್ರಭಾವ ಬೀರ್ತಾರೆ. ಸರ್ ಇದು ಸರಿ, ಅದು ಸರಿ, ಇದೀಗ ಸರಿ, ಅದೀಗ ಸರಿ. ಕೂಲ್. ಯಾವ್ದು ಸರಿ, ಯಾವ್ದು ತಪ್ಪು, ಯಾವುದು ಇಲ್ಲ. ಈ ವಾರ ಆದಷ್ಟು ನಿಧಾನ ಮಾಡಿ. ಒಂದು 15 ದಿನ ಎಚ್ಚರಿಕೆ. ಸೂರ್ಯ ಚಂದ್ರನ ಮನೇಲಿ ಅಂದರೆ ಅಪ್ಪ ಹೋಗಿ ಅಮ್ಮನ ಮನೇಲಿ ಮಲಗಿಬಿಟ್ಟಿದ್ದಾನೆ. ಅಮ್ಮನ ಮಾತು ಕೇಳಬೇಕು, ಸೊಸೆ ಮಾತು ಕೇಳಬೇಕು, ಮಗಳ ಮಾತು ಕೇಳಬೇಕು ಅನ್ನೋ ಸ್ಥಿತಿಗೆ ಬಂದ್ಬಿಟ್ಟಿದೆ. ಇನ್ನೊಬ್ಬರದ್ದು ಹೆಚ್ಚಾಗಿ ನಡೆಯುತ್ತೆ. ತಟಸ್ಥಂ. ನಮ್ಮ ಬಲ ಈಗ ಜ್ವರ ಬಂದ ಹಾಗೆ. ಜ್ವರ ಬಂದಾಗ ಡಾಕ್ಟ್ರು ಓಡಬೇಡಿ, ನಡಿಬೇಡಿ, ಪ್ರೆಷರ್ ತಗೋಬೇಡಿ, ಫಿಸಿಕಲ್ ಪ್ರೆಷರ್ ತಗೋಬೇಡಿ, ಮೆಂಟಲ್ ಪ್ರೆಷರ್ ತಗೋಬೇಡಿ, ವ್ಯವಹಾರದ ಪ್ರೆಷರ್ ತಗೋಬೇಡಿ. ಸುಮ್ಮನಿರ್ರಿ, ಮೊಬೈಲಲ್ಲಿ ಆ ಕಡೆ ಇಡ್ರಿ, ಕೂತ್ಕೊಳ್ರಿ, ನೀವು ಆರಾಮ್ಸೆ AC ರೂಮ್ನಲ್ಲಿ ಕೂತ್ಕೊಳ್ರಿ, ICU ನಲ್ಲಿ ಇರ್ರಿ ಅಂತ ಹೇಳ್ತಾರೆ. ಹೌದಲ್ವಾ? ಆ ಥರ ಅಡ್ಮಿಟ್ ಆದಂಥ ಪ್ರಸಂಗ ಜ್ವರದ ಥರ ಇರುತ್ತೆ. ಸೊ ಯಾವುದೇ ಮುಖ್ಯ ನಿರ್ಧಾರ, ಮುಖ್ಯ ವ್ಯವಹಾರ, ಮುಖ್ಯ ವ್ಯಾಪಾರ ಬೇಡ. ಕನ್ಸಲ್ಟೆನ್ಸಿಗೆ ಸಂಬಂಧಪಟ್ಟಂಥದ್ದು ಯಾವುದಾದ್ರೂ ತಕ್ಕ ಮಟ್ಟಿಗೆ ದುಡ್ಡು, ಕಾಸು, ವ್ಯವಸ್ಥೆ. ಕನ್ಸಲ್ಟೆನ್ಸಿ, ಪ್ರಾಪರ್ಟಿ, ಎಜುಕೇಷನ್ ಕನ್ಸಲ್ಟೆಂಟ್, ಇನ್ಶೂರೆನ್ಸ್ ಕನ್ಸಲ್ಟೆಂಟ್, ಲೀಗಲ್ ಕನ್ಸಲ್ಟೆಂಟ್, ಟೀಚಿಂಗ್ ಕನ್ಸಲ್ಟೆಂಟ್, ಫೈನಾನ್ಸ್ ಕನ್ಸಲ್ಟೆಂಟ್. ಗುರು ಬುಧ ಕೇಂದ್ರ, ಶನಿ ವಕ್ರವಾಗಿ ಬೇರೆ ನೋಡ್ತಿದ್ದಾನೆ. ಪ್ರಾಪರ್ಟಿ ಕನ್ಸಲ್ಟೆಂಟ್, ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್. ಕನ್ಸಲ್ಟೆನ್ಸಿ ಬಿಟ್ಟು ಬೇರೆ ಏನಾದರೂ ದೊಡ್ಡ ದೊಡ್ಡ ವ್ಯವಹಾರ, ದೊಡ್ಡದು ಇನ್ನೊಂದು. ಆತ್ಮಕಾರಕ ಮಲಗಿಬಿಟ್ಟಿದ್ದಾನೆ ವ್ಯಯಸ್ಥಾನದಲ್ಲಿ. ಸಿಕ್ಕಾಕೋಬಿಡ್ತಾರೆ ಇಕ್ಕಳಕ್ಕೆ. ವೆರಿ ಕೇರ್ಫುಲ್. ಇನ್ನು ಕನ್ಯಾ ರಾಶಿ. ಬುದ್ಧಿಕಾರಕ 12ನೇ ಮನೇಲಿ ಮಲಗಿಬಿಟ್ಟಿದ್ದಾನೆ. ನೋಡಿ, ಬುದ್ಧಿಯಾಗಿಯೇ ಬುದ್ಧಿವಂತರು ಅಂತ ಹೇಳ್ತೇವೆ. ಬುದ್ಧಿವಂತರು ಬೇರೆ, ಜ್ಞಾನವಂತರು ಬೇರೆ. ಬುದ್ಧಿವಂತರು ಏನ್ ಗೊತ್ತಾ, ಎಂಥ ಸಮಸ್ಯೆಗೆ ಬೇಕಾದ್ರೆ ಪರಿಷ್ಕಾರ ಕೊಡ್ತಾರೆ. ಬಟ್ ಆ ಪರಿಷ್ಕಾರವನ್ನ ಮಾಡೋರು ಬೇರೆ. ಪ್ಲಾನಿಂಗ್ ಬೇರೆ, ಎಕ್ಸಿಕ್ಯೂಷನ್ ಬೇರೆ. ನೆನ್ಪಿಟ್ಕೊಳ್ಳಿ, ತುಂಬಾ ಜನ ಗೊತ್ತಿಲ್ಲ. ಪ್ಲಾನಿಂಗ್ ಬೇರೆ. ಇದು ಈಗ ಮಾಡಿದ್ರೆ ಇದು ಹಿಂಗೆ ಆಗುತ್ತೆ, ನಾವು ಮಾಡೋಕ್ಕಾಗುತ್ತೆ. ಈ ಯುದ್ಧ ಈ ಕಡೆಯಿಂದ ಹೋಗಿ ಹಿಂಗೋಗಿ ಅದಕ್ಕೆ ಎಕ್ಸಿಕ್ಯೂಷನ್ ಒಂದು ಟೀಮ್ ಬೇಕಲ್ವಾ, ಅದಕ್ಕೊಂದು ಲೀಡರ್ ಬೇಕಲ್ವಾ, ಅದಕ್ಕೊಂದು ಸಪೋರ್ಟ್ ಮಾಡೋನೊಬ್ಬನ್ ಬೇಕಲ್ವಾ. ಹೌದಲ್ವಾ? ನೀವು ಪ್ಲಾನಿಂಗ್ ಎಕ್ಸ್ಪರ್ಟ್ ಅಂತ ಪ್ಲಾನರ್ ನೀವೇ ಮಲಗ್ಬಿಟ್ಟಿದ್ರಿ. ಬುಧ 12ನೇ ಮನೆಯಲ್ಲಿ ಮಲ್ಕೊಂಡಿದ್ದಾನೆ. ಹುಷಾರ್. ಬುದ್ಧಿ ಮಲಗಿದ್ದ. ನಿಮ್ಮ ಮಾತು ಕೇಳಲ್ಲ, ಬೇರೆಯವ್ರ ಮಾತು ಕೇಳಲ್ಲ. ಆ ಸ್ಥಿತ್ಯಂತರಕ್ಕೆ ಇರ್ತೀರಿ. ಹುಷಾರ್. ಸೊ ರಿಸ್ಕ್ ಇರೋ ವ್ಯಾಪಾರ, ದಿಢೀರ್ ಲಾಭ, ಶಾರ್ಟ್ಕಟ್ ದುಡ್ಡು, ಶಾರ್ಟ್ಕಟ್ ಮನೆ. ಅವನೇನೋ ಹುಳ ಬಿಡ್ತಿರ್ತಾನೆ. ಗಾಳಿ ಮಾತು, ಚೇಷ್ಟೆ ಮಾತು, ಅವ್ರ ಮಾತು. ಯಾವುದು ಸ್ಟಾಕ್ ಮಾರ್ಕೆಟಿಗೆ ಮಲಗಿದ್ಯಾ ಅಂತ ಹಾಕ್ಬಿಡೋಣವಾ? ನೋಡಿ, ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಗ್ಲಿಕ್ಕೆ IT, ಬುಧ ಬಂದು IT ಕಾರಕ. ಕುಜನಿಗೆ ಕೇಂದ್ರದಲ್ಲಿದ್ದಾನೆ. ಡಮಾಲ್, ಮೈಕ್ರೋಸಾಫ್ಟ್ $25 ಬಿಲಿಯನ್ ಇನ್ ಸಿಂಗಲ್ ಡೇ ಲಾಸ್ಟ್ ಅನ್ನತಕ್ಕಂಥದ್ದು. $1 ಬಿಲಿಯನ್. ಅಯ್ಯೋ ರಾಮಚಂದ್ರ, $25 ಬಿಲಿಯನ್ ನಮಗೆ ಸಿಕ್ಕಿರೋದು. ಸಿಗದೇ ಇರೋದು ಇನ್ನೆಷ್ಟೋ, ಆದ್ರೂ 3 ಪಟ್ಟು 4 ಪಟ್ಟು. ಲೆಕ್ಕ ಹಾಕೊಳ್ಳಿ. ಬುಧ ವಿಪರೀತ ಟೆಕ್ನಾಲಜಿ ಉಪಯೋಗಿಸಿದ್ರೆ ಇದೇ ಆಗೋದು. ಎಲ್ಲೋ ಟೆಕ್ನಾಲಜಿ, ಬಟನ್ ಸಿಸ್ಟಮ್. ನೋಡಿ, ಮನೆಗೆ ಒಂದು ವಾಷಿಂಗ್ ಮೆಷಿನ್ ತಂದ್ಮೇಲೆ ನಮ್ಮ ಸೊಂಟ ನೋವು ಜಾಸ್ತಿ ಆಯ್ತು. ಕುಳಿತುಕೊಂಡು ಕೆಳಗಡೆ ನೀಟಾಗಿ ಬಟ್ಟೆ ಹೋಗುತ್ತಿದ್ವಿ. ಸೊಂಟ ನೋವೇ ಇರಲಿಲ್ಲ ಹೆಣ್ಮಕ್ಳಿಗೆ. ಯಾರನ್ನು ಕೇಳಿದ್ರು ಸೊಂಟ ನೋವು, ಸೊಂಟ ಸೌದಿದೆ, ಅಂಡು ಗುಂಡು. ಇಂಡಿಯನ್ ಟಾಯ್ಲೆಟ್ ಬಿಟ್ಬಿಟ್ವಿ. ಯಾರನ್ನು ಕೇಳಿದ್ರು ಮಲಬದ್ಧತೆ ಸಮಸ್ಯೆ, ಮೋಷನ್ ಪ್ರಾಬ್ಲಮ್ಮು, ಇನ್ನೊಂದಿನ ಮಲ್ಟಿಪಲ್ ಕಾಯಿಲೆಗಳು ಬರ್ಲಿಕ್ಕೆ ಶುರು ಆಗ್ಬಿಡ್ತು. ಒಂದೊಂದೇ ಸ್ಮಾಲ್ ಮಿಸ್ಟೇಕ್ಸ್. ಮಿಕ್ಸಿ ತಂದ್ವಿ, ಗ್ರೈಂಡರ್ ತಂದ್ವಿ, ಮುಗಿದೋಯ್ತು. ಕುಟ್ಟೋದು ಇನ್ನೊಂದು ಮಾಡಿ ಅಚ್ಚುಕಟ್ಟಾಗಿ ತಂದು ರಾಗಿ, ಭತ್ತ ಕುಟ್ಟಿ ಅಚ್ಚುಕಟ್ಟಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಅಚ್ಚುಕಟ್ಟಾಗಿ ಮಾಡ್ಕೊತಿದ್ವಿ. ನಾವೇ ಅರ್ದು ಹೋಯ್ತು. ಕುಕ್ಕರಲ್ಲಿ ಯಾವಾಗ ಅಡಿಗೆ ಮಾಡ್ಲಿಕ್ಕೆ ಹೋಯ್ತು. ಇದು ಯಾವುದು ಈಗ ವಾಟರ್ ಫಿಲ್ಟರ್ಗಳು ಬಂದ್ಬಿಟ್ಟಿದೆ. ಅದು ಕುಡ್ದಾಗಿಂದ ನಮ್ಮ ಜಾಯಿಂಟ್ ಪೇನ್ಸ್ಗಳು ಜಾಸ್ತಿ ಆಯ್ತು. ಫಸ್ಟ್ ಮನೆಯಲ್ಲಿ ಇವುಗಳಲ್ಲಿ ಯಾವ್ದ್ಯಾವ್ದು ತೆಗಿಲಿಕ್ಕಾಗುತ್ತೋ ಆದಷ್ಟು ಪ್ರಯತ್ನ ಮಾಡಿ. ವಾಟರ್ ಫಿಲ್ಟರ್ ಫಸ್ಟ್ ತೆಗೀರಿ.
ಅದೇನೋ ಯೂರೋ ಫಿಲ್ಟರ್ ಅಂತೆ, AV ಫಿಲ್ಟರ್ ಅಂತೆ, UV ಫಿಲ್ಟರ್ ಅಂತೆ, ಏನೋ ನಮ್ಮ ಹಿರಿಯರು ಇದನ್ನ ಕುಡಿತಿದ್ರೇನ್ರಿ? ಅವ್ರಿಗೇನಾದ್ರು ಮಂಡಿ ನೋವು ನಾವು ಕೇಳಿದ್ವ? ಯಾರೋ ಒಬ್ಬರಿಗೆ. ನಮ್ಮ ಅಜ್ಜ 90 ಆಗಿದ್ರು ಮಂಡಿ ನೋವು ಇರ್ಲಿಲ್ಲ, ನಮ್ಮ ಅಜ್ಜಿಗೆ 100 ಆಸ್ಪಾಸ್ ಇದ್ರು ಮಂಡಿ ನೋವು ಇರ್ಲಿಲ್ಲ. ಸತ್ಯವಾಗ್ಲೂ ಹೇಳ್ತಾನೆ. ನಮ್ಮ ತಂದೆಗೆ ಈಗಲೂ ಇಲ್ಲ. ಫಸ್ಟ್ ಮನೇಲಿ ವಾಟರ್ ಫಿಲ್ಟರ್ಗಳು ತೆಗೀರಿ, ಚೆನ್ನಾಗಿ ನೀರು ಕುದಿಸಿ ಒಂದು ಪಾತ್ರೆಯಲ್ಲಿ ಇಟ್ಕೊಳ್ಳಿ, ಒಂದು ಮಡಿಕೆಯಲ್ಲಿ ಇಟ್ಕೊಳ್ಳಿ, ಕುಡೀರಿ. ಫಸ್ಟು ನಾವು ಎಷ್ಟು ಟೆಕ್ನಾಲಜಿ ಅಂತ ಹೋಗ್ತಿದ್ದೇವೆಯೋ ಅಷ್ಟು ಥ್ರೆಟ್ ಟು ಡೇಂಜರ್ ಆಗ್ತಿದ್ದೇವೆ. ಬಾಟಲ್ ನೀರು ನಿಮಗೆ ಗೊತ್ತಿದೆಯಾ? ಇವತ್ತೊಂದು ಸೈನ್ಸ್ ಮ್ಯಾಗಝಿನ್ ಡಿಕ್ಲೇರ್ ಮಾಡುತ್ತೆ, ನಮ್ಮ ಟಾಯ್ಲೆಟ್ ಅಲ್ಲಿರುವುದಕ್ಕಿಂತ ಪಬ್ಲಿಕ್ ಟಾಯ್ಲೆಟ್ ಅಲ್ಲಿರುವಷ್ಟು ವೈರಸ್ಗಳ 40 ಪಟ್ಟು ವೈರಸ್ಸು ಕುಡಿಯೋ ನೀರು ನಾವು ಬಾಟಲ್ಡ್ ನೀರಲ್ಲಿದೆ ಅಂತ ಹೇಳ್ತಿದ್ದಾರೆ. ಬಾಟಲ್ಡ್ ನೀರು ಅಂದ್ರೆ ಆ ಥರದ್ದು ಒಂದು ಕಲುಷಿತ ನೀರು. ಇನ್ನೇನೇನು ಕ್ಯಾನ್ಸರ್ ಬರದೆ, ಇನ್ನೇನಾಗುತ್ತೆ, ಮರು ಬರದೆ, ಇನ್ನೊಂದು ಬರದೆ. ಟೆಕ್ನಾಲಜಿ ರೀಲ್ಸ್ ಹುಚ್ಚಿಗೆ ಹೋಗಿ ಗುದ್ಕೋ, ರೀಲ್ಸ್ ಹುಚ್ಚಿಗೆ ಹೋಗಿ ಬಿದ್ದೋಗು ಕಂದಕಕ್ಕೆ. ಏನೇನೋ ಮಾಡ್ಕೊತಿದ್ದೇವೆ. ಸೊ ದಿಸ್ ಇಸ್ ವಾಟ್ ಬುಧ. ಬುದ್ಧಿಕಾರಕ ಹೋಗಿ ಮಲಗ್ಬಿಟ್ಟಿದ್ದಾನೆ. ಕನ್ಯಾ ರಾಶಿ ತುಂಬ ಬುದ್ಧಿ ಉಪಯೋಗಿಸೋಕ್ಕೂ ಹೋಗ್ಬೇಡಿ. ಹುಷಾರು. ಏನು ಗೊತ್ತಿದೆಯೋ ಅದನ್ನ ಮಾಡಿ. ಸಣ್ಣ ಪುಟ್ಟ ಲೇವಾದೇವಿ, ಸಣ್ಣ ಪುಟ್ಟದೊಂದು ಸಮಾಧಾನಕರ ಆದಾಯ. ಗಾರ್ಮೆಂಟ್ಸ್, ಬಟ್ಟೆ, ಬೋಟಿಕ್, ಹೋಟೆಲ್, ಬೇಕ್ರಿ, ಕಾಂಡಿಮೆಂಟ್ಸ್, ತಿಂಡಿ, ಗಂದಿಗೆ ಅಂಗಡಿ, ಪೂಜಾ ಸಾಮಗ್ರಿ, ಅಲಂಕಾರ, ಮೇಕಪ್, ಬ್ಯೂಟಿ ಪಾರ್ಲರ್, ಈ ಥರ ಸಂಬಂಧಪಟ್ಟಂಥದ್ದು ಒಂದು ಸಣ್ಣ ಪುಟ್ಟದು. ದೊಡ್ಡ ಕಾರ್ಯಗಳು ಬೇಡ. ಆತ್ಮಕಾರಕನು ಅಲ್ಲಿ ಚಂದ್ರನ ಮನೇಲಿ ಕೂತು ಬಿಟ್ಟಿದ್ದಾನೆ. ಹುಷಾರ್, ಬೇಡ. ಇನ್ನು ತುಲಾ ರಾಶಿ ಚೆನ್ನಾಗಿದೆ, ನಮಗೆ ಸೂಪರ್. ಆದ್ರೆ ಶಕ್ತಿಕಾರಕ, ಆತುರಕಾರಕ ಅಷ್ಟೊಂದಲ್ಲಿ ಕುಳಿತಿದ್ದಾನೆ. ಹುಷಾರ್. ಅವನ್ ಏನ್ ಗೊತ್ತಾ, ಎಲ್ಲ ಚೆನ್ನಾಗಿದ್ದಾಗ ನಾವು ಚೆನ್ನಾಗಿ ದುಡ್ಡು ಬಂದಿರುತ್ತೆ, ತಗೊಂಡೋಗಿ ರಾಂಗ್ ಪ್ಲೇಸಲ್ಲಿ ಇನ್ವೆಸ್ಟ್ಮೆಂಟು, ದುಡುಕಿ ಯಾರ ಕೈಗೂ ಕೊಟ್ಟಿರ್ತೀವಲ್ಲ, ಆಗ ಕುಜ ಬುಧನನ್ನು ನೋಡ್ತೇವೆ ನಾವು. ಇವರಿಬ್ಬರು ಕೇಂದ್ರದಲ್ಲಿದ್ದಾರೆ, ಇವನನ್ನ ಅವನು ಅಂತಕ್ಕಂಥದ್ದು. ಗುರು ಬೇರೆ ಅಷ್ಟಮ, ಜ್ಞಾನನ ಕೇಳಿಸ್ತಾನೆ. ದುಡ್ಡಿದೆ, ಬುದ್ಧಿ ಇದೆ, ಶಕ್ತಿ ಇದೆ, ಸಂಪಾದನೆ ಇದೆ, ಎಲ್ಲ ಇದೆ. ಆ ಥರ ಇಲ್ಲ ಅತಿ ಒಂದು ನಂಬಿಕೆ. ಗುರು ಬಂದು ಅತಿ ನಂಬಿಕೆ. ಯಾರ ಕೈಗೂ ದುಡ್ಡು ಕೊಟ್ಟು ಗಂಟು ಕೊಟ್ಟರು ಹೋದ್ರು, ಚೀಟಿ ವ್ಯವಹಾರಗಳು, ಶೂರಿಟಿ ಕೊಡೋದು, ಈ ಥರ ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಏನಾದರೂ ಆ ಥರದ ವ್ಯವಹಾರ ಮಾಡ್ಲಿಕ್ಕೆ ಹೋಗ್ಬೇಡಿ. ನೈಟ್ ಡ್ರೈವ್ ಮಾಡಬೇಡಿ, ಟ್ರಕ್ಕಿಂಗ್ ಹೋಗಬೇಡಿ, ಬೆಟ್ಟ ಗುಡ್ಡಗಳಿಗೆ ಹೋಗಬೇಡಿ. ಹೌದು, ಸೀದಾ ವಿಪರೀತ ಕೊಡ್ತಾ ಇದ್ರೆ ಹೋಗ್ಬೇಡಿ. ವಿಪರೀತ ಶಾರ್ಟ್ಕಟ್ ದುಡ್ಡು, ವಿಪರೀತ ಅನ್ಯಾಯದ ದುಡ್ಡು, ಅನ್ಯಾಯದ ವ್ಯಾಪಾರ, ಅಧರ್ಮದ ದುಡ್ಡು, ಈ ಥರದ್ದೆಲ್ಲ ಮಾಡಿಸ್ತಾನೆ ಅವನು. ಕೈಯಲ್ಲಿ 10 ಲಕ್ಷದ ಇದರಲ್ಲಿ ಹಾಕ್ಬಿಟ್ರೆ ತಿಂಗಳು 5% ಕೊಟ್ಬಿಡ್ತಾರೆ, 3% ಕೊಟ್ಬಿಡ್ತಾರೆ. ಏನೋ ಒಂದು ಮಾಡಿಸೋದು ಬೇಡ. ಪ್ರೊಟೆಕ್ಟ್ ಯುವರ್ ಇನ್ವೆಸ್ಟ್ಮೆಂಟ್. ಚೆನ್ನಾಗಿದೆ, ದುಡಿತ ಚೆನ್ನಾಗಿದೆ. ಟ್ರಾವೆಲ್ ಇಂಡಸ್ಟ್ರಿನಲ್ಲಿದ್ದೀರಾ, ಎಂಟರ್ಟೈನ್ಮೆಂಟ್, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಹೋಟೆಲ್ಲು, ಸೂಪರ್ ಚೆನ್ನಾಗಿದೆ. ವೃಶ್ಚಿಕ ರಾಶಿ ಬ್ಯೂಟಿಫುಲ್. ಬುಧ ಒಬ್ಬ ನಿಮಗೆ ತಲೆ ಕೆಡಿಸ್ತಾನೆ. ಹುಷಾರ್. ಅವನು ದಶಮದಲ್ಲಿ ಕುಳಿತಿದ್ದಾನೆ, ಆತ್ಮಕಾರಕನ ಮನೆಯಲ್ಲಿ ಕುಳಿತಿದ್ದಾನೆ. ಸೊ ಅದರಿಂದ ತಾನು ಕಳ್ಳ, ಪರರ ನಂಬ. ಕುಂಬಳಕಾಯಿ ಕಳ್ಳ ಹೆಗಲ್ ಮುಟ್ಟು ನೋಡ್ಕೊಂಡ. ಏನೋ ಅನುಮಾನ ಅಪ್ಪ. ಎಲ್ಲಿ ಅನುಮಾನ ಪಡಬೇಕು ಅಲ್ಲಿ ಪಡಲ್ಲ, ಎಲ್ಲಿ ಕಂಡುಹಿಡಿಬೇಕು ಅಲ್ಲಿ ಕಂಡುಹಿಡಿಯಲ್ಲ, ಬೇರೆದೆಲ್ಲ ಮಾಡ್ತಿರ್ತಾರೆ. ನೋಡಿ, ಮನೆ ಕುಟುಂಬ ಕೆಲವೊಂದು ಕೆದಕ್ತಾ ಹೋಗ್ಬಾರ್ದು, ಬಿಟ್ಬಿಡ್ಬೇಕು. ಅವ್ರಾಗಿಯೇ ಇನ್ನು ಎಷ್ಟು ದಿನ ಅವ್ರನ್ನ ಡೌಟಲ್ಲೇ ನೋಡ್ತೀವಿ. ಅದಾದೆ ಅಂತ ಗೊತ್ತು. ನಮ್ಮಪ್ಪ ಉಪ್ಪೆ ಬಿಟ್ಬಿಡಿ, ನಮ್ಮಪ್ಪ ಬರೋದು ಲೇಟೆ ಬಿಟ್ಬಿಡಿ, ನನ್ನ ಗಂಡ ತಿನ್ನೋದಿಷ್ಟೇ, ನನ್ನ ಹೆಂಡತಿ ಮಾಡೋದಿಷ್ಟೇ ತಿಳ್ಕೊಂಡ್ಮೇಲೆ ಅದನ್ನೇ ಡೈಲಿ ಹೋಗಿ ಕೆದ್ಕೋದು ಕೆಲವರು. ಅದೇ ನೋಡೋದು. ಯು ಆರ್ ನಾಟ್ ಕಾಂಪ್ರಮೈಸಿಂಗ್, ಯು ಆರ್ ಸ್ಪಾಯ್ಲಿಂಗ್. ಕಾರಣ ಬುಧ ಅಷ್ಟಮಾಧಿಪತಿ. ಅವನು ಬಂದು ನಿಮಗೆ ದಶಮದಲ್ಲಿ ಕುಳ್ತಿರೋದು. ನಾವು ವೃತ್ತಿಲಿ ಕೆದ್ಕೋಕ್ ಹೋಗ್ತೀರಿ. ಅವನದಿಷ್ಟು, ಇವಂದಿಷ್ಟು, ನನಗೆ ಎಷ್ಟು. ನಾವ್ ಹೆಂಗ್ ಗೊತ್ತಾ, ಕೆಲವ್ರು ಇದ್ದಾರೆ, ನಮ್ಮವರೆಲ್ಲರೂ ಚೆನ್ನಾಗಿರ್ಬೇಕು ಸರ್, ಅದ್ರಲ್ಲಿ ನಾನು ಒಬ್ಬನಾಗಿರ್ಬೇಕು ಸರ್. ಆ ನಾನು ಅನ್ನೋದು ಬಿಟ್ರೆ ನಾವು ಚೆನ್ನಾಗಿರೋದು. ಮನೋಳ್ಳಂದ್ರೂ ಬಾಗುಂಡಲ್ಲಿ ದಾಂಟ್ರು ನೇನು ಉಂಡಾಲಿ. ನಮ್ ಗುರುಗಳು ಹೇಳೋದು, ಮನೋಳ್ಳಂದ್ರೂ ಬಾಗುಂಡಾಲಿ ದಾಂಟ್ಲು ನೇನು ಕೂಡ ನೇನೇ ಉಂಡಾಲಿ. ನಮ್ಮವರೆಲ್ಲರೂ ಚೆನ್ನಾಗಿರ್ಬೇಕು, ಅದ್ರಲ್ಲಿ ನಾನು ಒಬ್ಬನೇ ಇರಬೇಕು ಅನ್ನತಕ್ಕಂಥ ಸಿದ್ಧಾಂತಕ್ಕೆ ಹೋದ್ರೆ ನೋವೇ. ಅದು ತಪ್ಪು. ಬುಧ ಹಂಗೆ ಮಾಡಿಸ್ತಾನೆ. ಮೊದಲು ನಾನು ಎತ್ತಿಟ್ಕೋಬೇಕು, ನಾನು ಮಾಡಿಟ್ಕೋಬೇಕು. ಏನ್ ಕೂಡಿಟ್ರು ಬಿಡೋದಿಲ್ಲ ನಿಮಗೆ.
ನಿಮಗ್ ಕೂಡಿಡಕ್ ಬಿಡೋದಿಲ್ಲ. ಅಂದ್ರೆ ಈ ಬುಧ ತಲೆ ಕೆಡಿಸಿ ಇನ್ನೊಂದು ಏನಾದ್ರೂ ವ್ಯವಹಾರಗಳು ಚಿಕ್ಕಗಳು ಬರೋದು ಕೊಡೋದು ನೋಡೋದು ಮಾಡಿಸ್ತಾನೆ, ಹುಷಾರು. ಮಿಕ್ಕಂತೆ ಭೂಮಿ ಲಾಭ, ಮನೆ ಲಾಭ, ಬಂಗಾರ ಲಾಭ, ಕುಟುಂಬ ಲಾಭ, ವೃತ್ತಿ ಲಾಭ, ಉದ್ಯೋಗ ಲಾಭ, ಶುಭ ಕಾರ್ಯಗಳು, ಶುಭ ಚಿಂತನೆಗಳು. ವಾವ್, ಫ್ಯಾಂಟಾಸ್ಟಿಕ್. ಇವನ್ ತರಲೇ ಒಬ್ಬ ನನ್ ಬಿಟ್ಟು ಬುಧನನ್ನ, ಜಾಗ್ರತೆ. ಇನ್ನು ಧನುಸು ರಾಶಿ, ಅಷ್ಟಮದಲ್ಲಿ ಆತ್ಮಕಾರಕ ಮಲಗಿದ್ದಾನೆ, ಭಾಗ್ಯಾಧಿಪತಿ. ಹುಷಾರಾಗ್ಬಿಡ್ಬೇಕು. ಅಂದರೆ ನಿಮಗೆ ಬರೋದು ನೀವೇ ಕೆಡಿಸ್ಕೊತೀರಿ. ಯಾವುದು ಪರಸ್ತ್ರೀ, ಪರಪುರುಷ, ಪರಧನ, ಪರ ವ್ಯವಸ್ಥೆ, ಯಾವುದು ದೊಡ್ಡ ದೊಡ್ಡ ಕೆಲಸಗಳು ದೊಡ್ಡವ್ರು ಬಂದು ಸೇರ್ಕೋತಾರೆ. ಬೇಡ. ಅಡ್ವೈಸರಿ ಕೆಲಸ. ಹೌದು, ಯಾಕಂದ್ರೆ ಸಪ್ತಮಾಧಿಪತಿ ಬುಧ ಭಾಗ್ಯದಲ್ಲಿದ್ದಾನೆ. ಕನ್ಸಲ್ಟಿಂಗ್, ಗೈಡಿಂಗ್, ಟೀಚಿಂಗ್, ಟ್ಯೂಷನ್, ಮೆಡಿಟೇಷನ್, ಯೋಗ, ಧ್ಯಾನ, ವೈದಿಕ, ಪೌರೋಹಿತ್ಯ, ಆಗಮ, ಜ್ಯೋತಿಷ್ಯ, ಈ ಥರದ ವೃತ್ತಿ, ಉದ್ಯೋಗ, ಗೈಡೆನ್ಸ್ ಮಾಡ್ತಕ್ಕಂಥದ್ದು, ಅದ್ಭುತ ಪ್ರಗತಿ ಕಾಣತಕ್ಕಂಥದ್ದು ಆಗುತ್ತೆ. ಅದು ಬಿಟ್ಟು ಬೇರೆ ಏನೇನೋ ಮಾಡಕ್ ಹೋಗ್ಬೇಡಿ ಮಕ್ಕಳು. ಯಾಕಂದ್ರೆ ಬಂಡಕಾರ ಕುಜ, ಬಂಡ, ಅವನು ಯಾರಿಗೂ ಎದುರಲ್ಲಂತೆ. ಅದೆಲ್ಲ ಸುಳ್ಳು. ಕಾಲ್ಗಟ್ಟಿಗೆ ಹಂಗ ಮಾಡಿಸ್ತಾನೆ ನಮ್ಮನ್ನ. ಎಂಥ ಬಂಡನನ್ನು ಕೂಡ ಕರ್ಕೊಂಡೋಗಿ ಒಂದ್ ಕಡೆ ಕುಂದರ್ಸ್ಬಿಡುತ್ತೆ. ಎಂಥ ಜಟ್ಟಿನ್ ಕೂಡ ನೆನ್ಪಿಟ್ಕೊಳ್ಳಿ. ಅಂತ ಮಹಾಬಲ, 10,000 ಆನೆಯ ಒಡೆಯ, ಶಕ್ತಿಗಳ ಒಡೆಯ ದುರ್ಯೋಧನ ಹೋಗಿ ಒಂದು ಕಲ್ಯಾಣಿನಲ್ಲಿ ಬಚ್ಚಿಟ್ಕೊಬಿಟ್ಟಿದ್ದ. ಒಬ್ಬನೇ ಆಗ್ಬಿಟ್ಟು ಬಂಡ ಅವನು. ಯಾರ ಮಾತು? ನನ್ನ ಬಲವೇನು, ನನ್ನ ಶಕ್ತಿ ಏನು ಅಂತ ಹೇಳ್ತಿದ್ದ. ಏನೂ ಇಲ್ಲ, ಕೌರವೇಶ್ವರ ನಾನು. ಎಲ್ಲ ಡೈಲಾಗು ಮರ್ತೋಯ್ತಲ್ಲಿ. ಕೂತ್ಕೊಬಿಟ್ಟಿದ್ದ. ಹಾಗೆ ಭೀಮ ಏನ್ ಸುಮ್ನೆನ ಅಡಿಗೆ ಬಟ್ಟನಾಗ ಕೂತಿದ್ದ. ಅರ್ಜುನ ಏನ್ ಸುಮ್ನೆನ ಕಾಲ್ಗೆಜ್ಜೆ ಕುತ್ಕೊಂಡು ತಯ್ಯ ತಕ್ಕ ಅಂತ ನಾಟ್ಯ ಕಲಿಸ್ತಿದ್ದ. ನಾನು ಪಾರ್ಥ, ಶಿವನನ್ನೇ ಮೆಚ್ಚಿಸಿ ಪಾಶುಪತಾಸ್ತ್ರ ಪಡೆದವನು. ಎಂತದಿಲ್ಲ, ಸೀರೆ ಉಟ್ಕೊಂಡು ಲಿಫ್ಟಿಗೆ ಮೆತ್ತಿಸ್ಕೊಂಡು ಜಡೆ ಬಿಟ್ಕೊಂಡು ಅಂತ ಹೇಳ್ಬಿಟ್ಟು ಅಲ್ಲೋಗಿ ನಾಟ್ಯ ಕಲಿಸ್ತಿದ್ದ. ಎಂತ ಬಂಡರನ್ನು ಪ್ರಕೃತಿ ಬಿಡುವುದಿಲ್ಲ, ಒಂದು ಕಡೆ ಕರ್ಕೊಂಡೋಗಿ ನಿಲ್ಸುತ್ತೆ. ಅಂತ ಬಂಡಕಾರಕ ಕುಜ ಕೂತಿದ್ದಾನೆ. ಸ್ವಲ್ಪ ಎಡವಟ್ಟುಗಳನ್ನ ಮಾಡಿಸ್ತಾನೆ, ಹುಷಾರಾಗಿರಿ. ದುಡ್ಕೋದು, ಇನ್ನೊಂದು ಆತರ ಪಡೋದು, ರಭಸ ಪಡೋದು, ಜೋರು ತೋರಿಸೋದು, ಇದು ಯಾವುದು ಬೇಡ. ಅಯ್ಯ ನೀನು ಕೊಟ್ಟು ಬಲ, ನಿನ್ನ ಇಷ್ಟದಂತಿದ್ದೇನೆ ರಾಮ ಅನ್ನಿ. ಜಾಗ್ರತೆ. ಇನ್ನು ವಿಶೇಷವಾಗಿ ಮಕರ ರಾಶಿ, ಬುಧ ಸಖತ್ತಾಗಿ ಓಡುತ್ತೆ ನಿಮ್ಮ ಬುದ್ಧಿ. ಅಂತಿಂತದಲ್ಲ, ಎಲ್ಲೋ ದೂರದ ಕೆಲಸ, ಯಾರೂ ಬಿಡಿಸಲಾಗದಷ್ಟು ಒಂದು ಅನಾಲಿಟಿಕಲ್ ಕ್ಯಾಲ್ಕುಲೇಷನ್ಸ್ ನಡೆಯುತ್ತೆ ನಿಮಗೆ. ಬ್ಯೂಟಿಫುಲ್, ತುಂಬಾ ಚೆನ್ನಾಗಿದೆ. ನನ್ನ ಗುರುಗಳಿಗೆ ಸಿಂಹದಲ್ಲೇ ಬುಧ, ಏಕಸಂಧಿಗ್ರಹಿ. ನನ್ನ ಜೀವಮಾನದಲ್ಲಿ ಅವರು ನುಡಿಸೋ ಒಂದು ಶ್ಲೋಕ ನನ್ನ ಕೈಲಿ ಬರೋಲ್ಲ. ಆ ಥರದ್ದು 1,00,000 ಶ್ಲೋಕಗಳನ್ನ ಪುಸ್ತಕ ಮುಟ್ಟದೆ ಹೇಳ್ತಾರೆ. 1,00,000 ಶ್ಲೋಕಗಳು ಮಕ್ಕಳೇ. ಯಾವ್ದಾದ್ರು ಕೇಳಿ, ಯಾವ ಪುರಾಣ ಆದ್ರೂ ಕೇಳಿ, ಯಾವುದು ಆಗಮ ಕೇಳಿ, ಯಜುರ್ವೇದ ಕೇಳಿ, ಋಗ್ವೇದ ಕೇಳಿ, ಉಪನಿಷತ್ ಕೇಳಿ, ಮನುಚರಿತ್ರೆ ಕೇಳಿ, 18 ದ್ವಾದಶ ಪುರಾಣಗಳು, 18 ಪುರಾಣಗಳು, ಯಾವ್ದಾದ್ರು ಒಂದು ಶ್ಲೋಕ ತೆಗೆದು ಟಕ 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 ನಮ್ಮ ಮರ್ತೋಗ್ಬಿಡ್ತಾನೆ. ಅವ್ರನ್ನ ನೋಡಿದ್ರೆ ಹಾಗೇ ನೋಡ್ತಿರ್ತಾನೆ. ಯಾವುದಾ ಶಕ್ತಿ? ಸರಸ್ವತಿ ಶಕ್ತಿ. ಅಮ್ಮ ಸರಸ್ವತಿ ಅವ್ರ ನಾಲ್ಗೆ ಮೇಲೇನೆ ಬಂದ್ಬಿಟ್ಟಿದೆ ಮಕ್ಕಳ. ನನಗೆ ಹೆಸರು ಹೇಳೋಕಷ್ಟೇ ಅಧಿಕಾರ ಇದೆ ಸರಸ್ವತಿ ಅಂತ. ಅವರಿಗೆ ಸರಸ್ವತಿ ಅನ್ನೋದು ತಾಯಿ ವಾಣಿ ಇಷ್ಟೇ. ವಾಣಿದೇವಿ ನಾಲಿಗೆಯಲ್ಲೇ ಅಡಿಗೆ ಕುಳಿತು ಬಿಟ್ಟಿದೆ ಬುಧ. ಅಂಥದೊಂದು ವಿದ್ವಾಂಸರುಗಳಿಗೆ ವಿದ್ವಾಂಸರು. ಸಹಸ್ರಾವಧಾನಿ ಅವಧಾನ ಪಂಡಿತರಲ್ಲಿಯೇ, ಅವಧಾನಿಗಳಲ್ಲಿ ಅತ್ಯಂತ ಶ್ರೇಷ್ಠ ಹೆಸರು ಅವರದ್ದು. ಪದ್ಮಶ್ರೀ ಪುರಸ್ಕೃತರು ಕೂಡ. ಬುಧ ಸಿಂಹದಲ್ಲಿದ್ದರೆ, ಉಚ್ಚ ಸ್ಥಾನದ ಪಕ್ಕದಲ್ಲಿ ಆತ್ಮಕಾರಕನ ಜೊತೆಯಲ್ಲಿ ಬುಧ ನಿಂತರೆ ಅಂಥದೊಂದು ವಿದ್ವತ್ತು, ಜ್ಞಾನ ಒಳ್ಳೆದಕ್ಕೆ ಬಳಸಿ. ತುಂಬಾ ದೊಡ್ಡ ದೊಡ್ಡ ಗ್ರೇಟೆಸ್ಟ್ ಮ್ಯಾಥಮೆಟಿಷಿಯನ್, ಅನಾಲಿಟಿಕಲ್ ಅನಾಲಿಸಿಸ್ಟ್ಗಳು, ಚಾರ್ಟರ್ಡ್ ಅಕೌಂಟೆಂಟ್ಗಳು, ರಿಸರ್ಚ್ ಸ್ಕಾಲರ್ಗಳು, ಇದೆಲ್ಲದಕ್ಕೂ ಬುಧನ ಭಾವ ಅಲ್ಲಿ ತುಂಬಾ ಅದ್ಭುತವಾಗಿ ಕೊಡುತ್ತೆ ವರ್ಕೌಟ್ ಕ್ಯಾಲ್ಕುಲೇಷನ್ಸ್. ಸೊ ಕ್ಯಾಲ್ಕುಲೇಷನ್ ಸಂಬಂಧಪಟ್ಟಂತ ವೃತ್ತಿ, CA, ಅಕೌಂಟಿಂಗ್, ಬ್ಯಾಂಕಿಂಗ್, ಫಿನಾನ್ಸ್, ಇದಕ್ಕೆ ಸಂಬಂಧಪಟ್ಟಂಥದ್ದು, ಅಡ್ವೈಸರಿ, ಲಾಯರು,
ಲೀಗಲ್ ಅಡ್ವೈಸರು, ಕ್ರಿಮಿನಲ್ ಅಡ್ವೈಸರು, ಇನ್ಶೂರೆನ್ಸ್ ಯಾವುದೇ ರೀತಿಯ ಅಡ್ವೈಸರ್, ಬುದ್ಧಿ ಉಪಯೋಗಿಸಿ ಮಾಡತಕ್ಕಂಥ IT, BT, ಟೆಕ್ನಾಲಜಿ, ಈ ರೀತಿಯ ವೃತ್ತಿ ಉದ್ಯೋಗ, ಟೆಕ್ನಿಕಲ್, ಎಡಿಟಿಂಗ್, ಡಿಸೈನಿಂಗ್, ಕಲಾರಂಗ, ಬ್ಯಾಕ್ಗ್ರೌಂಡ್ ರಂಗ, ಸಂಕಲನಕಾರರು, ಬರವಣಿಗೆಕಾರರು, ಅದ್ಭುತವಾದಂಥ ಪ್ರಗತಿ. ಸೂಪರ್ ವಾರ, ಚೆನ್ನಾಗಿದೆ ಹೋಗಿ. ಇನ್ನು ವಿಶೇಷವಾಗಿ ಕುಂಭರಾಶಿ, ಕುಜ 4ನೇ ಮನೆ, ಆತರಗಾರಕ, ಸುಖಸ್ಥಾನದಲ್ಲಿ ಕುಜ, ಸುಖ, ಭಾರ, ಏನೋ ಭಾರ, ಓಡಬೇಕು, ತಗೋಬೇಕು, ಭೂಮಿ, ಮನೆ, ಯಾವುದೋ ಒಂದು ಜಾಗ, ಸುತ್ತಾಟ, ಓಡಾಟ. ಶನಿ ಬೇರೆ ವಕ್ರ, ನೀವು ಅಂದ್ಕೊಳ್ಳೋದೊಂದು, ಆಗ್ತಿರೋದೊಂದು, ರಾಂಗ್ ಪೀಪಲ್, ರಾಂಗ್ ಕನೆಕ್ಷನ್. ನೀವು ಅಂದ್ಕೊಳ್ಳೋದೊಂದು, ಬರಬೇಕಾದ ಲಾಭ ಕಡಿಮೆ, ಅದರಲ್ಲಿ ಲಾಭ ಚೆನ್ನಾಗಿ ಬರುತ್ತೆ, ಕಡಿಮೆ. ಏನೋ ಬಿಡು ಗುರುಗಳೇ ಅಂದರೆ ತೃಪ್ತಿ ಹಾಕ್ಕೊಡ್ತಾರೆ. ನೀವು ಆದಷ್ಟು ಈ ವಾರ ತೃಪ್ತಿಯಾಗಿರ್ಲಿಕ್ಕೆ ಪ್ರಯತ್ನ ಮಾಡಿ. ಎಷ್ಟಿದೆಯೋ ಅಷ್ಟು ನಿನ್ನಿಷ್ಟದಂತಿಟ್ಟಿರುವೆ ರಾಮ. ಕುಂಭರಾಶಿ ಎಷ್ಟು ಶಾಂತ, ಸಮಾಧಾನ, ತಾಳ್ಮೆಯಿಂದ ಇರ್ತೀರೋ ಅಷ್ಟು ಒಳ್ಳೆಯದು. ಎಲ್ಲ ನಿನ್ನ ಇಚ್ಛೆಯಂತೆ, ಯಾವುದೇ ದೊಡ್ಡ ಕಾರ್ಯ ಬೇಡ, ದೊಡ್ಡ ಕೆಲಸ ಬೇಡ. ಗುರು ಕಾರ್ಯಗಳು, ಟೀಚರ್ ಆಗಿದ್ದೀರಾ, ಲೆಕ್ಚರರ್ ಆಗಿದ್ದೀರಾ, ಪ್ರೊಫೆಸರ್ ಆಗಿದ್ದೀರಾ, ಲಾಯರ್ ಆಗಿದ್ದೀರಾ, ಜಡ್ಜ್ ಆಗಿದ್ದೀರಾ, ಸರ್ಜನ್ ಆಗಿದ್ದೀರಾ, ಮೆಡಿಕಲ್ ಲೈನಲ್ಲಿ ಇದ್ದೀರಾ, ಸ್ಟೇಷನರಿ, ಪುಸ್ತಕ, ವೈದಿಕ, ಜ್ಯೋತಿಷ್ಯ, ಬರವಣಿಗೆ, ಲೇಖನ ಚೆನ್ನಾಗಿದೆ, ಅದ್ಭುತವಾಗಿದೆ. ಅಂತಹವುಗಳಲ್ಲಿ ಇನ್ನೇನೇನೋ ಮಾಡಕ್ ಹೋಗ್ಬೇಡಿ. ಶನಿ ವಕ್ರ ಹೇಳ್ಕೊಂಡು ಹೋಗ್ತಾನೆ, ಏನೇನೋ ಖರ್ಚುಗಳು ತಂದಿಡ್ತಾನೆ, ಅನಗತ್ಯ ಖರ್ಚುಗಳು, ಅನಗತ್ಯ ಓಡಾಟಗಳು, ಅನಗತ್ಯ ಕೆಲಸಗಳು, ಅನಗತ್ಯ ಟೆನ್ಷನ್ಗಳನ್ನು ತಂದಿಡ್ತಾನೆ. ಹುಷಾರು, ಬೇಡ. ಇದ್ದಿದ್ದು ಈ ಚೊಂಬು ನೀರು ಸಾಕು. ಇಷ್ಟಲ್ಲೇ ನಿಮ್ಮನ್ನ 30,000 ರಿಸ್ಕ್ ತಗೋ ಅಂದರೆ ನಾನು ಎಷ್ಟು ಹೇಳ್ತೀನಿ ಗೊತ್ತಾ? ನಿಮಗೆ 30,000 ತಗೊಳ್ಳೋ ರಿಸ್ಕ್ ಕೆಪಾಸಿಟಿ ಇದೆ, ಸರಿ. ನಾನು ಹೇಳ್ತೇನೆ ಬಬ್ಬಾ ಅಂದರೆ ಅದರಲ್ಲಿ 1/3 ಭಾಗ 10,000 ರೂಪಾಯಿ ರಿಸ್ಕ್ ತಗೊಳ್ಳಿ, ಮಾಡಬೇಕಾಗತ್ತೆ. ನನ್ನ ಲಿಮಿಟ್ ಇಷ್ಟೇ, ಅಷ್ಟೇ ಮಾಡ್ತೇನೆ. ನಿಮ್ಗೆ ಗೊತ್ತು ನೀವು 30,000 ಮಾಡಬಲ್ರಿ, ಹಾಕಬಲ್ರಿ. 10 ರೂಪಾಯಿ ಅಲ್ಲಿಗೆ ನಿಂತು ಬಿಡಿ. ಎಲ್ದಿದ್ಲೆಲ್ಲ ಕೆದಗಿಸ್ತಾನೆ. ಜೇಬಲ್ಲಿ 30 ರೂಪಾಯಿ ಇದ್ರೆ 100 ರೂಪಾಯಿ ಅಷ್ಟು ರಿಸ್ಕ್ ತೆಗಿಸ್ತಾನೆ, 300 ರೂಪಾಯಿ ಅಷ್ಟು ಮಾಡಿಸೋಕೆ ಹೆಜ್ಜೆ ಇಡಿಸ್ಬಿಡ್ತಾನೆ. ಸ್ಲೋ ಅಂಡ್ ಸ್ಟಡಿ ಟಿಲ್ ದ ನವೆಂಬರ್, ಜಾಗ್ರತೆ. ಇನ್ನು ಮೀನರಾಶಿ, ಬ್ಯೂಟಿಫುಲ್ ವಾರ. ಬುಧ 6ನೇ ಮನೆ, ನಿಮಗೆ ಓಡೋಷ್ಟು ಐಡಿಯಾ, ನಾಲೆಡ್ಜು, ಕ್ಯಾಲ್ಕುಲೇಷನ್ಸು, ಬಿಸ್ನೆಸ್ ಮೈಂಡ್ ಇನ್ನು ಯಾರಿಗೂ ಓಡಲ್ಲ. ಚಂದ್ರ ಕೇಂದ್ರದಲ್ಲಿ, ಅನ್ನಕಾರಕ, ಜನಾನುರಾಗಿ ಕಾರಕ, ಬ್ಯೂಟಿಫುಲ್. ಧೈರ್ಯಕಾರಕ ಕುಜ 3ನೇ ಮನೆಯಲ್ಲಿ, ಗುರು ಬೇರೆ ಚಂದ್ರನ ಸಾರದಲ್ಲಿದ್ದಾನೆ. ವಾವ್. ಮಕ್ಕಳ ವಿಚಾರದಲ್ಲಿ ಒಂಚೂರು ಟೆನ್ಷನ್ ಇರುತ್ತೆ, ಸಂಗಾತಿ ವಿಚಾರದಲ್ಲಿ ಒಂಚೂರು ಟೆನ್ಷನ್ ಇರುತ್ತೆ. ಬಿಟ್ರೆ ಇನ್ನು ವೃತ್ತಿ, ಉದ್ಯೋಗ, ಓಡಾಟ, ವ್ಯಾಪಾರ, ವ್ಯವಹಾರ ಅತ್ಯದ್ಭುತ. ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ಮೊಸರು, ಹೈನುಗಾರಿಕೆ, ಹೈಡ್ರೋಫೋನಿಕ್ಸ್, ಈ ಒಂದು ತುಂಬ ಹಾರ್ಟಿಕಲ್ಚರ್, ಹೈನುಗಾರಿಕೆ, ಊಟ, ತಿಂಡಿ, ಮೆಷಿನ್ಸು, ಫ್ಯಾಕ್ಟ್ರೀಸು, ಫುಡ್ ಇಂಡಸ್ಟ್ರಿ, ಎಜುಕೇಷನ್ ಇಂಡಸ್ಟ್ರಿ, ಲೀಗಲ್ ಇಂಡಸ್ಟ್ರಿ, ಟ್ಯಾಕ್ಸ್ ಇಂಡಸ್ಟ್ರಿ, ಕಸ್ಟಮ್ಸ್, ನಾರ್ಕೋಟಿಕ್ಸ್, ಈ ಥರದ ವೃತ್ತಿ, ಉದ್ಯೋಗ, ವ್ಯವಹಾರ ತೊಡಗಿಸ್ಕೊಂಡಿದ್ದೀರಿ. ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ವಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋಭವ.